ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತಗುರುಭ್ಯೋ ನಮಃ. ಹರಿ ಓಂ. ಯಮಲಾರ್ಜುನರು ಅಂತ ಅರ್ಜುನ ವೃಕ್ಷ ಅವು ಎರಡನ್ನು ಕೃಷ್ಣ ಬೀಳಿಸಿದ. ಒಂದು ಉತ್ಪ್ರೇಕ್ಷೆ ಮಾಡ್ತಾರೆ ಕೃಷ್ಣನ ಈ ಕಾರ್ಯದ ಬಗ್ಗೆ. ಅರ್ಜುನ ನನ್ನ ಶಿಷ್ಯ, ಅವನು ಒಬ್ಬನೇ. ಅವನಿಗೆ ಪ್ರತಿಯಾಗಿ ಇನ್ನೊಬ್ಬ ಅರ್ಜುನ ಯಾರು ನೀನು? ಇವರು ತಾವು ಅರ್ಜುನ ಅಂತ ಹೆಸರಿಟ್ಕೊಂಡಿದ್ದರು. ಅರ್ಜುನನ ಕೀರ್ತಿ, ಅರ್ಜುನನ ವ್ಯಕ್ತಿತ್ವ ಅರ್ಜುನಿಗೆ, ನಮ್ಮ ಶಿಷ್ಯ, ನಮ್ಮ ತಂಗಿಯ ಗಂಡ, ನನ್ನ ಅನನ್ಯ ಭಕ್ತ, ಅವನಿಗೆ ಅದು. ನಿಮ್ಗೆ ಯಾಕದು ಆ ಅರ್ಜುನ ಹೆಸರು ಅಂತ ಅವ್ನು ಸಹನ ಆಗಲಿಲ್ಲೇನು? ಅದಕ್ಕಾಗಿ ಎರಡು ಅರ್ಜುನ ವೃಕ್ಷಗಳು, ಅರ್ಜುನ ಅಂತ ಅವಕ್ಕೆ ಹೆಸರು, ಅದಕ್ಕೆ ಬೀಳಿಸಿದ್ನೇನು ಅಂತ ಒಂದು ಉತ್ಪ್ರೇಕ್ಷ. ಕೃಷ್ಣ ಈ ಘಟ್ಟ 4-5 ಅಧ್ಯಾಯದಷ್ಟು ವಿಸ್ತಾರವಾಗಿದೆ ಭಾಗವತಾಗ. ಕಾರಣ ಇಷ್ಟೇ, ಯಮಲಾರ್ಜುನರು ಕುಬೇರನ ಮಕ್ಕಳು. ಶ್ರೀಮಂತಿಕೆ ಅದು ದೇವತೆಗಳ ಮಕ್ಕಳಲ್ಲೇ ಬಂದರೂ ಅಷ್ಟೇ, ಸಾಮಾನ್ಯರ ಮಕ್ಕಳಲ್ಲಿ ಬಂದರೂ ಅಷ್ಟೇ. ಅದೇ ಒಂದು ರೀತಿಯಾಗಿ ತಲೆಯನ್ನು ಕೆಡಿಸ್ತದೆ ಎಂಬುದೊಂದು ಸಿದ್ಧಾಂತ. ನಾವು ರಾಮಾಯಣದಾಗ ರಾಮ ವನವಾಸಕ್ಕೆ ಬಂದ ಮೇಲೆ ಒಂದು ದಿವಸ ಹುಲ್ಲಿನ ಮೇಲೆ ರಾಮ ಸೀತಾ ಮಲಗಿರ್ತಾರೆ. ಒಂದು ಕಾಗಿ ಸೀತಾದೇವಿಯ ಎದೆ ಮೇಲೆ ಏರಿ ಕುಕ್ಕಿ ತಿನ್ನಬೇಕು ಅಂತದ್ದು. ಅವ್ರು ಕುಕ್ಕಲಿಕ್ಕೆ ಹೋಗ್ತದೆ. ಅವನು ಯಾರು ಅಂದರೆ ಜಯಂತ ಅಂತ ಒಬ್ಬ ದೇವತ. ಅವನು ಯಾರ ಮಗ? ಇಂದ್ರನ ಮಗ ಜಯಂತ. ಇಂದ್ರ ಅವನ ಮಗ ಜಯಂತ. ಆ ಜಯಂತಿಗೆ ಈ ಬುದ್ಧಿ ಹಾಕಿ ಬಂತು. ಇಲ್ಲೇ ಈ ಐಶ್ವರ್ಯ, ಶ್ರೀಮಂತಿಕೆ ಅದು ತಂದಿದೇ ಬರಲಿ, ಯಾರದೇ ಬರಲಿ, ಅದು ಬಂತು ಅಂದರೆ ಆಗುವ ಪರಿಣಾಮವನ್ನು ನಾವು ನಾರದರ ಮಾತಿನಲ್ಲಿ, ವೇದವ್ಯಾಸದೇವರ ಶಬ್ದಗಳಲ್ಲಿ ನಿನ್ನೆ ಕಾಣ್ತಾ ಇದ್ವಿ. ಹನ್ಯಂತೆ ಪಶವೋ ಯತ್ರ ನಿರ್ದಯೈ ಅಜಿತಾತ್ಮಭಿ ಮನ್ಯಮಾನೈ ಇಮಂ ದೇಹಂ ಜರಾಮೃತ್ಯು ನಶ್ವರಂ. ಜರಾಮೃತ್ಯು ನಶ್ವರ, ಇವು ಮೂರೂ ಈ ದೇಹದೊಳಗೆ. ಇದಕ್ಕೆ ಮುಪ್ಪು ಅದ, ಮ್ಯಾಲೆ ಮೃತ್ಯುನೂ ಅದ. ಇಷ್ಟೇ ಅಲ್ಲ, ಇದು ನಶ್ವರ. ಈ ದೇಹವನ್ನು ತಮ್ಮದು ಅಂತ ತಿಳ್ಕೊಂಡು ಹನ್ಯಂತೆ ಪಶವೋ ಯತ್ರ, ಇವರೆಲ್ಲರೂ ಬದುಕುವ ಹಕ್ಕು ಅಧಿಕಾರವುಳ್ಳ ಪಶುಗಳನ್ನು ತಮ್ಮ ಆಹಾರಕ್ಕಾಗಿ ಕೊಳ್ತಾರೆ. ಚಿಗರಿ ಕೊಳ್ತಿರ್ತಾರೆ ಕೆಲವು MLAಗಳು. ಚಿಗರಿ ಕೊಂಡು ತಿಂದರು ಅಂತ ಬರ್ತಲ್ಲ, ಚಿಗರಿ. ಇವು ಯಾವ ಸಂಭಾವಿತ ಪ್ರಾಣಿಗಳವ, ಇವುಗಳನ್ನು ತಮ್ಮ ಸುಖಕ್ಕಾಗಿ ಕೊಂದು ಹಾಕ್ತಾರೆ ಎಂಬ ಉಲ್ಲೇಖ ನಾರದರು ಇಲ್ಲೇ ಮಾಡಿ ಹೇಳ್ತಾರೆ. ಹನ್ಯಂತೆ ಪಶವೋ ಯತ್ರ ನಿರ್ದಯೈ ಅಜಿತಾತ್ಮಭಿ. ಸಂಯಮ ಇಲ್ಲ ಮತ್ತು ದಯ ಇಲ್ಲ. ಇಂಥ ಜನ ಈ ಕಾರ್ಯ ಮಾಡ್ತಾ ಇರ್ತಾರೆ. ದೇವ ಸಂಜ್ಞಿತಮಪ್ಯಂತೆ ಕ್ರಿಮಿ ಭಸ್ಮ ಸಂಜ್ಞಿತಂ. ಹೆಸರು
ಆ ದೇಹಕ್ಕೆ ದೇವತೆಗಳು ದೇವ ಅಂತ ಹೆಸರಿರ್ಬೋದು. ಕೊನೆಗೂ ಆ ಶರೀರ ಏನಾಗ್ತದೆ ಇವ್ರದ್ದು? ಯಾವ ಶರೀರ ಅದು ದೇವತೆಗಳೇ ಪಡೆದಿರಲಿ, ಯಾರೇ ಪಡೆದಿರಲಿ, ಏನು ದೇವತೆಗಳ ಶರೀರ ಏನು ಸಾಯುವುದಿಲ್ಲೇನು? ಅಲ್ಲ, ಬ್ರಹ್ಮದೇವರ ಶರೀರನೇ ಪ್ರಾಕೃತವಾದದ್ದು, ತ್ರಿಗುಣಾತ್ಮಕವಾದದ್ದು ಬ್ರಹ್ಮದೇವರದೇ. ಅಂದರೆ ಈ ಮನುಷ್ಯನ ಈ ಪ್ರಾಕೃತವಾದ ಶರೀರದ ದುರ್ಗತಿಯ ಬಗ್ಗೆ ಇನ್ನೇನು ಹೇಳೋದು? ದೇವ ಸಂಜ್ಞಿಕಮಪ್ಯಂತೆ ಕ್ರಿಮಿ ವಿಟ್ ಭಸ್ಮ ಸಂಜ್ಞಿಕಂ ಭೂತಧು ಕುರುತೆ ಸ್ವಾರ್ಥಂ ಕಿಂ ವೇದ ನೆರಯೋಜಿತಃ. ಜೀವರಾಶಿಗಳ ಭೂತರಾಶಿಗಳ ದ್ರೋಹವನ್ನು ಮಾಡ್ತಾರೆ. ಇಂಥ ಅನರ್ಥ ಕಾರ್ಯ ಎಂದೂ ಮಾಡಬಾರ್ದು. ಮನುಷ್ಯ ಅಧಿಕಾರ ಶ್ರೀಮಂತಿಕೆ ಇದ್ದಾಗ ಮಾಡುವ ಕಾರ್ಯ ಸ್ವಾರ್ಥಕ್ಕಾಗಿ ಎಷ್ಟು ನಿರ್ದಯ, ಹೇಯ, ತುಚ್ಛ ಎಂಬುದನ್ನು ಪರಿಗಣನೆ ಮಾಡೋದೇ ಇಲ್ಲ. ಮನ್ಯಮಾನೈ ಇಮಂ ದೇಹಂ ಜರಾಮೃತ್ಯು, ಇದು ಜರಾಮೃತ್ಯು ನನಗೇನಿಲ್ಲ, ಇನ್ನೊಬ್ಬರಿಗೆ ಇರ್ತದೆ, ನನಗೇನು ಇಲ್ಲ ಅಂತ ಅವನು ತಿಳ್ಕೊಂಡಿರ್ತಾನೆ. ಯಥಾ ಕಂಟಕವಿದ್ಧಾಂಗ ಜಂತೋರ್ನೇಚ್ಛತಿ ತಾಂ ಯಥಾಂ ಜೀವಸಾಮ್ಯಂ ತಥೋ ಲಿಂಗೈ. ನಾರದರು ಒಂದು ಸುಂದರವಾದ ಮಾತು ಹೇಳ್ತಾರೆ ನಮಗೆ ನಿಮಗೆ. ನನ್ನ ಕಾಲಿಗೆ ಮುಳ್ಳು ನಟ್ಟಿದೆ ಅಂತ ತಿಳ್ಕೊಳ್ರಿ. ಯಥಾ ಕಂಟಕ ವಿದ್ಧ ಅಂಗ, ಆ ವ್ಯಥೆ ಆಗಬಾರ್ದು ಅಂತ ಎಲ್ಲರ ಅಪೇಕ್ಷೆ. ಒಂದು ಮುಳ್ಳು, ಸೂಜಿ, ಕಾಜು ಇವು ಯಾವು ನಮ್ಮ ಕಾಲಿಗೆ ಚುಚ್ಚಬಾರ್ದು. ಚುಚ್ಚಿದರೆ ಆ ವ್ಯಥೆ ನಮಗೆ ತಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದು ನಿಜ. ಮತ್ತು ನಿಮಗಾಗುವುದಿಲ್ಲ ಅಂದರೆ ಮಂದಿಗೆ ಅದೇನು ಜೀವಸಾಮ್ಯಂ ತಥೋ ಲಿಂಗೈ. ನೀವು ಹೆಂಗಿದ್ದೀರೋ ನಮ್ಮ ಸರ್ವಜ್ಞ ಹೇಳಂಗಿಲ್ಲ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ನಮ್ಮಂತೆ ಅವ್ರನ್ನೂ ತಿಳಿಬೇಕು. ನಮಗೆ ಒಂದು ಸೂಜಿ ಚುಚ್ಚಿದರೆ ಎಷ್ಟು ಹಿಂಸೆ ಆಗ್ತದೆ, ಇದೇ ಹಿಂಸೆ ಅವರಿಗೂ ಆಗ್ತದೆ. ಇದು ಜೀವಸಾಮ್ಯ. ಇದನ್ನು ತಿಳ್ಕೋಬೇಕು ನಾವು. ಇನ್ನು ತಿಳಿಯೋದಿಲ್ಲ. ಯಥಾ ಅವಿದ್ಧ ಕಂಟಕ, ಕಂಟಕ ಮುಳ್ಳು ಚುಚ್ಚಿದ ವ್ಯಕ್ತಿಗೆ ಆ ಮುಳ್ಳಿನ ಅನುಭವ ಕೊಡುವ ವ್ಯಥೆ, ಇದರಂತೆಯೇ ಇವರಿಗೆ ಯಾರಾದರೂ ನಾನೇ ಮುಳ್ಳು ಚುಚ್ಚಲಿ ಅಥವಾ ಸ್ವಾಭಾವಿಕವಾಗಿ ಮುಳ್ಳು ಚುಚ್ಚಲಿ, ಇದೇ ರೀತಿಯ ವ್ಯಥ ಇವರಿಗೆಲ್ಲ ಆಗ್ತದೆ ಅಂತಂಬ ಭಾವನೆ ನಮಗಿತ್ತು ಅಂತಂದರೆ ನಾವು ಇನ್ನೊಬ್ಬರಿಗೆ ನಮ್ಮ ಬದುಕಿಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ನಾವೆಂದೂ ಹಿಂಸೆ ಕೊಡಲಿಕ್ಕೆ ಹೋಗೋದಿಲ್ಲ. ಮನುಷ್ಯ ತಾನೊಬ್ಬ ಬದುಕಿದ್ರೆ ಸಾಕು ಅಂತಾನೆ. ಜಗತ್ತಿನಾಗ ಭಾರಿ ವಿಚಿತ್ರವಾಗಿರ್ತಕ್ಕ ಸ್ವಭಾವ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ಅಂತ ಅನುವ್ಯಾಖ್ಯಾನ 3ನೇ ಅಧ್ಯಾಯ. ಮನುಷ್ಯನಿಗೆ ತನ್ನಲ್ಲಿ ಆದರ, ನನಗೆ ಚೆನ್ನಾಗಿದ್ದರೆ ಸಾಕು, ಜಗತ್ತು ಹಾಳಾಗಿ ಹೋಗಲಿ, ನಮಗೆ ಒಳ್ಳೆಯದಾದರೂ ಸಾಕು. ಇಷ್ಟು ಸರಳ ಸ್ವಾರ್ಥಿ ಇರ್ತಾನೆ ಮನುಷ್ಯ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ. ಆದ್ದರಿಂದ ಇನ್ನೊಬ್ಬರಿಗೆ ಯಾವುದು ನನಗೆ ಹಿಂಸೆ, ಅದೇ ಹಿಂಸೆಯನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅವರಿಗೂ ಹಿಂಸೆ ಆಗ್ತದೆ ಎಂಬುವ ಪ್ರಜ್ಞೆ ಮನುಷ್ಯನಿಗೆ ಬರುವುದಿಲ್ಲ. ಕೆಲವು ದೃಶ್ಯಗಳನ್ನು ನಮ್ಮ ಈ ಮಾಧ್ಯಮದಲ್ಲಿ ನಾವು ನೋಡ್ತಿರ್ತೀವಿ. ಪ್ರಾಣಿಗಳನ್ನು ಆಹಾರಕ್ಕಾಗಿ ಹೆಂಗೆ ಕೊಳ್ತಿರ್ತಾರೆ ಇವರು. ಆಕಳು, ಅದು ಕುರಿನೋ, ಅದು ಯಾವುದೇ ಪ್ರಾಣಿ, ಒಂದು ದೊಡ್ಡ ಇಂಥ ಕಬ್ಬಿಣದ ಸ್ಟೇಜ್ ಮೇಲೆ ನಿಂದಿರಿಸ್ತಾರೆ. ಸುಳ್ಳು 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 ನೀರು, ಬಿಸಿಯಾದ ನೀರು ಅದರ ಮೇಲೆ ಹಾಕ್ತಾರೆ. ಅದು ಇಲಿ ಒದ್ದಾಡಬೇಕು. ಅಂಥ ಪ್ರಾಣಿಯ ಆ ಮಾಂಸವನ್ನು ನೀವು ತಿನ್ನೋರು. ಅದಕ್ಕೆ ಭಾಗವತ್ ಕೇಳ್ತದೆ, ನಿಮ್ಮನ್ನೇ ಆ ಜಗದಾಗ ನಿಂದಿರಿಸಿದ್ರೆ ಏನಾಗ್ತದೆ?
ಇವತ್ತಿನ ಕಸಾಯಿಖಾನೆಯದೊಳಗೆ ಈ ಜೀವಂತ ಪ್ರಾಣಿಗಳನ್ನು ತನ್ನ ಆಹಾರಕ್ಕಾಗಿ ಮನುಷ್ಯ ಹೇಗೆ ಕೊಲ್ತಾನ ಅಂತಂಬುವ ಕೆಲವು ವಿಧಾನಗಳವ. ನೀವು ನೋಡ್ರಿ ಬೇಕಾದ್ರೆ ಅವ್ರು ಕೇಳ್ರಿ. ಅಲ್ಲ, ಅದ್ರದ್ದು ಬೇಕಾದ್ರೆ ಇಂಟರ್ನೆಟ್ನಾಗ ಬಂದಾವ ಅಥವಾ ಟಿ ವಿ ಒಳಗೆ ಬೇಕಾಷ್ಟು ಬಂದಾವ. ಎಷ್ಟು ಅದನ್ನು ನಾರದರು ಬೈತಾರೆ. ನಿಮಗೊಂದು ಮುಳ್ಳು ಚುಚ್ಚಿದ್ರೆ ಆಗುವ ವ್ಯಥೆ ಇನ್ನೊಬ್ಬರಿಗೆ ನೀವೇ ಆ ಮುಳ್ಳು ತೊಗೊಂಡು ಹೋಗಿ ಚುಚ್ಚಿದ್ರೆ ಅವ್ರಿಗೆ ವ್ಯಥೆ ಆಗುಲ್ಲೇನು? ನಿಮ್ಮ ದೇಹಕ್ಕೆ ಯಾವುದೇ ಒಂದು ಹಿಂಸೆಯನ್ನು ಯಾರೇ ಕೊಟ್ಟರು ಆಗುವ ನೋವು ಆ ಪ್ರಾಣಿ ಅದಕ್ಕೆ ನೀವು ಹಿಂಸೆ ಕೊಟ್ಟರೆ ಆಗೋದಿಲ್ಲೇನು? ಇಂಥ ಪ್ರಾಣಿ ದಯ ಇರಬೇಕು ಇವರಿಗೆ. ಅದಕ್ಕೆ ಇನ್ನೂ ತನಕ ಗೋಹತ್ಯೆ ಕಾಯ್ದೆ ಬರವಲ್ತು, ನಿಷೇಧ ಕಾಯ್ದೆ. ಯಾಕೆ ಇಲ್ಲಿ ಎಷ್ಟು ಹೋಗ್ತಾ ಹೋಗಿ ಅಷ್ಟು ತನಕ ಆಕಳ ಅದು ಯಾವ ಪ್ರಾಣಿಗಳಿಗೂ ಹಿಂಸೆ ಕೊಡಬಾರ್ದು. ಇದು ಭಾಗವತದ ಸಿದ್ಧಾಂತ. ಇದು ಯಾವ ಪ್ರಾಣಿಗಳಿಗೂ ಹಿಂಸೆ ಆಗಬಾರ್ದು. ನಮ್ಮ ಸ್ವಾರ್ಥಕ್ಕಾಗಿ ಯಾವ ಪ್ರಾಣಿಗಳಿಗೂ ಹಿಂಸೆ ಆಗಬಾರ್ದು. ದರಿದ್ರ ನಿರಹಸ್ತಂಭ ಮುಕ್ತ ಸರ್ವಮದೈರ್ಯ. ದರಿದ್ರನಲ್ಲಿ ಅಹಂಕಾರಕ್ಕೆ ಯಾವ ಅವಕಾಶ ಇರುವುದಿಲ್ಲ. ಆಶಾಕ್ಕೆ ಅವಕಾಶ ಅದ, ಅದು ಅಹಂಕಾರಕ್ಕೆ ಅವಕಾಶ ಇಲ್ಲ. ಏನು ಅದ ಅಂತವ ಅಹಂಕಾರ ಪಡಬೇಕು. ದರಿದ್ರ ಪಾಪ ಏನೂ ಇಲ್ಲ, ಅದು ಆಶೆ ಅದ, ಅಹಂಕಾರ ಇಲ್ಲ. ಇವನೊಳಗೆ ಈ ಶ್ರೀಮಂತರ ಕುಟುಂಬದ ಈ ಎಲ್ಲ ಮಕ್ಕಳಲ್ಲಿ ಅಹಂಕಾರದ ಮೇಲೆ ಆಶಾನೂ ಅದ, ಮೇಲೆ ಇನ್ನೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಬೇಕಾಗುವ ಸಂಪತ್ತದ. ಆದ್ದರಿಂದ ಇವನನ್ನು ತಿದ್ದುದು ಬಹಳ ಕಷ್ಟ ಅಂತ ನಾರದರು. ನಿತ್ಯಂ ಕ್ಷುತ್ಕ್ಷಾಮದೇಹಸ್ಯ ದರಿದ್ರಸ್ಯ ಅನ್ಯಕಾಂಕ್ಷಿಣಃ ಇಂದ್ರಿಯಾಣಿ ಅನುಶುಷ್ಯಂತಿ ಹಿಂಸಾಪಿ ವಿನಿವರ್ತತೆ. ದರಿದ್ರನಲ್ಲಿ ಹಿಂಸಾ ತಾನೇ ಹೋಗಿರ್ತದೆ, ಇವು ಯಾವ ಇರುವುದೇ ಇಲ್ಲ. ದರಿದ್ರಸ್ಯೈವ ಯುಜ್ಯಂತೆ ಸಾಧವಃ ಸಮದರ್ಶಿನಃ ಸದ್ಭಿಕ್ಷಿಣೋತಿ ತತ್ತರ್ಥಂ ತತ್ ಆರಾಧ್ಯ ಸಿದ್ಧತಿ. ಆದ್ದರಿಂದ ದರಿದ್ರ ಬಹಳ ಯೋಗ್ಯ. ಈ ದೃಷ್ಟಿಯಿಂದ ಕಂಪೇರ್ ಮಾಡಿ ನೋಡಿದರೆ ಇವನಿಂದ ಆಗುವಷ್ಟು ಅನರ್ಥ ಅವನಿಂದ ಆಗುವುದಿಲ್ಲ ಈ ಜಗತ್ತಿಗೆ. ಅವನೇ ಯೋಗ್ಯ ಅಂತ ಬೈತಾರೆ. ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ದಿವ್ಯ ಸರಕ್ಷತೆ ವೃತ್ತೆ ಸ್ವರ್ಲೋಕಿತಾಂ ಭೂಯಃ. ಇವರು ಭಗವಂತನ ಸಂಪರ್ಕದ ಮೂಲಕವಾಗಿ ಕುಬೇರನ ಮಕ್ಕಳಾಗಿರ್ತಕ್ಕ ಶ್ರೀಮಂತರಾಗಿರ್ತಕ್ಕ ಇವ್ರದ್ದೇನು ಲೀಲಾ ಇತ್ತಲ್ಲ, ಇವೆಲ್ಲ ಬೇಕಾದ್ರೆ ನಿಂತಿನ ಪೇಪರ್ನ ನೋಡ್ತಿಲ್ಲ, ಅಂಥದ್ದೇ ಲೀಲಾ. ನಿರ್ವಸ್ತ್ರರಾಗಿ ಗಂಗಾ ನದಿಯೊಳಗೆ ಸ್ತ್ರೀಯರಿಂದ ಕೂತ್ಕೊಂಡು ಇವರು ಮಾಡುವ ಈ ಏನು ಲೀಲಾ ಅದ, ಈ ಲೀಲೆಗೆ ತಕ್ಕದಾಗಿರ್ತಕ್ಕ ಶಾಪ ನಾರದರು ಕೊಟ್ಟರು. ಇವರು ಯಮಲಾರ್ಜುನರಾಗಿ ವೃಕ್ಷಗಳಾಗಿ ಉಳಿದರು. ಇವರನ್ನು ಮತ್ತು ನಾರದರು ಅಂದರೆ ಕೃಷ್ಣ ಬಾಲೇನ ನಿಕೃಷ್ಯಂ ಉಲೂಖಲಂ, ಆ ಉಲೂಖಲ ಕಟ್ಟಿಗೆ ಒರಳು ಜಗ್ಗಿ ಮತ್ತು ಅದರಿಂದ ಇವರಿಬ್ಬರನ್ನು ಬೀಳಿಸಿದರು ವೃಕ್ಷಗಳನ್ನು. ಅವರಿಬ್ಬರು ಉದ್ಧತರಾಗಿ ಭಗವಂತನ ಸ್ತೋತ್ರ ಮಾಡಿದರು. ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯ ಪುರುಷ ಪರಃ, ನೀನೇ ವಿಶ್ವಂ ರೂಪಂ ತೇ ಜ್ಞಾನ್ಯ ವಿದುಃ ತ್ವಮೇಕ ಸರ್ವಭೂತಾನಾಂ ದೇಹ ಆತ್ಮೇಂದ್ರಿಯೇಶ್ವರ. ನಮ್ಮ ದೇಹ, ಆತ್ಮ, ಇಂದ್ರಿಯ ಇವುಗಳಿಗೆ ನೀನೇ ಒಡೆಯ. ತ್ವಮೇವ ಕಾಲೋ ಭಗವಾನ್ ವಿಷ್ಣು ಅವ್ಯಯ ಈಶ್ವರ ಅಂತ ಬಹಳ ವಿಸ್ತಾರವಾಗಿ ಕೃಷ್ಣನ ಸ್ತೋತ್ರವನ್ನು ಯಮಲಾರ್ಜುನರು ಕುಬೇರನ ಮಕ್ಕಳು ಮಾಡಿದರು. ಮಾಡಿ ನಮಸ್ಕಾರ ಮಾಡಿದರು. ತಸ್ಮೈ ತುಭ್ಯಂ ಭಗವತೆ ವಾಸುದೇವಾಯ ವೇದಸೆ ಯಸ್ಯಾವತಾರಾಃ ಜ್ಞಾಯಂತೆ ಶರೀರೇಷು ಅಶರೀರಿಣಃ. ಅವನ ಅವತಾರಗಳು ಎರಡು ವಿಧ ಅವತಾರಗಳು ಅಂತ. ಯಾರ್ದು?
ಭಗವಂತನ ಅವತಾರಗಳು ಎರಡು ವಿಧ ಅಂತ. ಯಸ್ಯ ಅವತಾರಾಹ ಜ್ಞಾಯಂತೆ ಶರೀರೇಶು ಅಶರೀರಿನಃ. ಅವು ಯಾವ್ಯಾವು? ಕೆಲವು ದೇಹಸ್ಥ ಅವತಾರಗಳು, ಕೆಲವು ಅದೇಹಸ್ಥ ಅವತಾರಗಳು ಅಂತ. ಶರೀರ ಪಡೆದು ಅವತರಿಸುವ ಅವತಾರಗಳ ಕೆಲವು, ಅಶರೀರಿಯಾದ ಅವತಾರಗಳು ಕೆಲವು ದೇವರಿಗೆ ಅಂತ. ಅದೇನವು ಎರಡು ಥರದ ಅವತಾರಗಳು? ಭಗವಂತ ತಾನೇ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಇತ್ಯಾದಿ ಏನು ರೂಪಗಳನ್ನು ಧರಿಸ್ತಾನೆ, ಇದು ಸ್ವ ಅವತಾರಗಳು. ಇನ್ನು ಅಂತರ್ಯಾಮಿ ಅವತಾರ, ಇನ್ನೊಬ್ಬರ ಶರೀರದಲ್ಲಿ ಅವ ಅವತರಿಸ್ತಾನೆ. ಅದಕ್ಕೆ ಅಂತರ್ಯಾಮ್ಯಾದಿ ರೂಪಾಣಿ ದೇಹಸ್ಥಾನಿ, ಅವು ದೇಹಸ್ಥ ಅವತಾರಗಳು. ಭಗವಂತ ಅವನಿಗೆ ಎರಡು ರೂಪವಂತ. ಅಸ್ತಿ ಭಗವತೋ ರೂಪದ್ವಯಂ. ದೇವರಿಗೆ ಎರಡು ರೂಪಗಳು. ಏನು? ಆತ್ಮ, ಅಂತರಾತ್ಮ. ಅಥವಾ ಎಷ್ಟು ಜನ ಜಗತ್ತಿನೊಳಗೆ ಚೇತನರಿದ್ದಾರೆ, ಪ್ರತಿಯೊಂದು ಚೇತನ. ಗಿಡಮರಗಳು ಚೇತನ, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಎಲ್ಲವೂ ಚೇತನ. ದೇವತೆಗಳನ್ನು ಹಿಡ್ಕೊಂಡು ನಾವೆಲ್ಲ ಮನುಷ್ಯರು, ನಾವು ಚೇತನ. ಇವು ತ್ರಿವಿಧ ಚೇತನ ಒಟ್ಟು ಜಗತ್ತಿನಾಗ. ಭಾಗವತದ ಪ್ರಕಾರ 3 ವಿಧದ ಚೇತನಗಳು. ಈ 3 ಚೇತನರ ಶರೀರದಲ್ಲಿ ದೇವರು ಅವರಿಗೆ ಪ್ರೇರಕನಾಗಿ ಯಾವಾಗಲೂ ಇರ್ತಾನೆ, ಆ ಚೈತನ್ಯದೊಳಗೆ ಇರ್ತಾನೆ. ಅದಕ್ಕೆ ಅಂತರ್ಯಾಮಿ ರೂಪ ಅಂತ ಕರೀತಾರೆ ಭಾಗವತದ ಪ್ರಕಾರ. ಇದನ್ನೇ ಭಗವದ್ಗೀತಾ ಬಿಂಬರೂಪ ಅಂತ ಕರೀತಾರೆ. ಭಾಗವತ ಸಾರೋದ್ಧಾರ ಅಂತ ಬರೆದ ಒಬ್ಬ ಜ್ಞಾನಿಗಳು ಅಸ್ತಿ ಭಗವತೋ ರೂಪದ್ವಯಂ, ಬಿಂಬರೂಪ. ಎಷ್ಟು ಮಂದಿ ಜಗತ್ತಿನ ಚೇತನರು, 3 ವಿಧದ ಚೇತನರು, ಪ್ರತಿಯೊಂದು ಚೇತನರೊಳಗೂ ಭಗವಂತನ ರೂಪದ. ಇದು ಬರೀ ಭಾಗವತ ಅಲ್ಲ, ಎಲ್ಲರೂ ಒಪ್ಪಿದ ವಿಷಯ. ಪರಮಾತ್ಮನ ಪ್ರತಿಮಾ, ಪ್ರತಿಯೊಬ್ಬರ ಶರೀರ, ಪ್ರತಿಯೊಬ್ಬ ಜೀವರು ಇವು ಪರಮಾತ್ಮನ ಸನ್ನಿಧಾನ ಇಲ್ಲ ಉಳ್ಳ ಪ್ರತಿಮಾಗಳು. ಇದು ಹರಿ ಅಂತ ಕರೀತಾಂತ. ಇದಕ್ಕೆ ಏನು ಬಿಂಬರೂಪದ ಎಲ್ಲರ ಬಿಂಬರೂಪ ಅವ ಹರಿ. ಹರಿ ಅಂತ ಒಂದು ರೂಪ, ಭಗವಂತನ ರೂಪ. ಅದಕ್ಕೆ ಅದು ಬಿಂಬರೂಪ. ಎಲ್ಲರೂ ಬಿಂಬನಿಗೂ ಅದೇ. ಬಿಂಬ ಅಂದರೆ ಏನು ಒಂದು ಸ್ವಲ್ಪ ಪರಿಚಯ ತಿಳ್ಕೋಬೇಕು ನಾವು. ಅದು ಪ್ರಾರಂಭಕ್ಕೆ ಬಂದು ಹೋಗ್ಯದ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಅಂತ. ನೀರಿನಲ್ಲಿ ಬಿಂಬದ ಪ್ರತಿಬಿಂಬ ಮೂಡ್ತದೆ. ನಾವೆಲ್ಲರೂ ಭಗವಂತನ ಪ್ರತಿಬಿಂಬ, ಅವನು ಬಿಂಬ. ನಮ್ಮ ಸ್ವರೂಪ ದೇಹದೊಳಗೆ ಅಥವಾ ಉಳಿದ ದೇಹಗಳಲ್ಲಿಯೂ ಯಾವಾಗಲೂ ಆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡೆ ನಮಗೊಂದು ಚೈತನ್ಯ, ಒಂದು ನಿತ್ಯತ್ವ ನಮಗೆಲ್ಲ ಬಂದದ್ದು. ಇದಕ್ಕೆ ಬಿಂಬರೂಪ ಅಂತಾರೆ. ಇದೇ ಹರಿ ಹರಿ ಅಂತ ಕರೀತಾರೆ. ಇದು ಹರಿ ಎಂಬುದು ಬಿಂಬರೂಪ. ಇನ್ನು ಈ ಮತ್ಸ್ಯ ಕೂರ್ಮಾದಿಗಳು ಅವತಾರ ರೂಪ. ಹೀಗೆ ಭಗವಂತನ 2 ಅವತಾರ ಅಂತ. ಯಸ್ಯ ಅವತಾರಾಹ ತೈಹಿ ತೈಹಿ, ಆ ಅವತಾರಗಳನ್ನು ಧಾರಣ ಮಾಡ್ತಾನೆ. ಇಷ್ಟು ಜೀವರಾಶಿಗಳು ಹುಟ್ಟಾರಂದರೆ ಅವರಲ್ಲಿ ಒಂದೊಂದು ರೂಪದಿಂದ ಭಗವಂತನ ಅಭಿವ್ಯಕ್ತಿ. ಇದು ಭಾಗವತದ ಸಿದ್ಧಾಂತ. ಅದಕ್ಕೆ ಎಲ್ಲ ಜೀವರು ಪರಮಾತ್ಮನ ಚಲಪ್ರತಿಮ, ಎಲ್ಲ ಜೀವರು. ಯಾಕಂದರೆ ಎಲ್ಲರೊಳಗೂ ಬಿಂಬ ಎಂಬುದಾಗಿ ಹರಿ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಅವನು ಇದ್ದಾನೆ, ಅವ ಪ್ರೇರಣೆ ಮಾಡ್ತಾನೆ, ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸ್ಸೋ ಮನೋ ಯದ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ. ಪ್ರಾಣನಿಗೂ ಪ್ರಾಣ, ಕಿಮಿಗೂ ಕಿಮಿ,
ಮನಸ್ಸಿಗೂ ಮನಸ್ಸು, ಅವ ಯಾರು ಒಂದು ಒಳಗಿರ್ತಕ್ಕ ಭಗವಂತ. ಇವನಿಗೆ ಬಿಂಬ ಬಿಂಬ ಅಂತ ಇದು ಭಗವದ್ಗೀತೆಯ 2ನೇ ಅಧ್ಯಾಯದ ಒಂದು ಪ್ರಮುಖವಾದ ಸಿದ್ಧಾಂತ ಅಥವಾ ಪ್ರಮೇಯ. ಇದು ಬಿಂಬ ಪ್ರತಿಬಿಂಬ ಭಾವ ಅಂತ. ಇದು ಬಹಳ ಸೂಕ್ಷ್ಮದ. ಅನಂತ ಜೀವರಾಶಿಗಳು, ಬಿಂಬ ಒಂದು, ಪ್ರತಿಬಿಂಬ ಅನಂತ. ಹಾಗೆ ಹೌದು, ಒಂದು ಗೊಂಬೆಯನ್ನು ಮಧ್ಯದಾಗಿ ಇಡ್ರಿ, ಇತ್ಲಾಗ ಒಂದು ಕನ್ನಡಿ, ಇತ್ಲಾಗ ಒಂದು ಕನ್ನಡಿ ಇಡ್ರಿ. ಈ ಬಿಂಬದ ಗೊಂಬೆಯ ಪ್ರತಿಬಿಂಬ ಇಲ್ಲಿ ಮೂಡ್ತದೆ ಈ ಕನ್ನಡಿಯೊಳಗೆ, ಅದ್ರ ಪ್ರತಿಬಿಂಬ ಈ ಕನ್ನಡಿಯೊಳಗೆ, ಅದ್ರ ಪ್ರತಿಬಿಂಬ ಈ ಕನ್ನಡಿಯೊಳಗೆ. ಇನ್ಫಿನಿಟ್ ಪ್ರತಿಬಿಂಬಿಸಿರ್ತಾವೆ. ಬಿಂಬ ಒಂದು, ಪ್ರತಿಬಿಂಬ ಎಷ್ಟಿರ್ತಾವ? ಇನ್ಫಿನಿಟ್. ಹಾಗೆ ದೇವರು ಬಿಂಬ ಒಬ್ಬ, ನಾವು ಪ್ರತಿಬಿಂಬಗಳು ಅನಂತಿದ್ದೀವಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ, ಭಗವದ್ಗೀತಾ. ನಾವೆಲ್ಲ ಭಗವಂತನ ಭಿನ್ನಾಂಶರು. ಈ ರೀತಿಯಾಗಿ ಇನ್ನೊಂದು, ಯಾವಾಗಲೂ ಬಿಂಬ ಒಂದು, ಪ್ರತಿಬಿಂಬ ಅನಂತ. ಇದು ಅಗ್ದಿ ಸೈಂಟಿಫಿಕ್ ಆಗಿ ಕನ್ನಡಿ ಇಟ್ಟು ನೋಡಿದ್ರೆ ಗೊತ್ತಾಗ್ತದೆ. ಇನ್ನೊಂದು ಪಾಯಿಂಟು, ಬಿಂಬಕ್ಕಿಂತ ಪ್ರತಿಬಿಂಬ ಯಾವಾಗಲೂ ಸಣ್ಣವು ಇರ್ತಾವೆ. ಬಿಂಬಕ್ಕಿಂತ ಪ್ರತಿಬಿಂಬಗಳು ಸಣ್ಣವು ಇರ್ತಾವೆ, ಕ್ರಮೇಣ ಸಣ್ಣವೇ ಹಾಕೋದು ಹೋಗ್ತಾವೆ. ಅದಕ್ಕೆ ಜೀವನದಾಗ ತಾರತಮ್ಯ ಇದೆ. ಯಾಕೆ ಈ ಪ್ರತಿಬಿಂಬಗಳಲ್ಲಿ ತಾರತಮ್ಯ ಇದ್ದುದರಿಂದ ತಾರತಮ್ಯ ಇದೆ. ಒಬ್ಬರು ಹಂಗೆ ಒಬ್ಬರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಂಬದ ಮೊದಲೇ ಪ್ರತಿಬಿಂಬ ಬಿಂಬಕ್ಕಿಂತ ಸಣ್ಣದಿರ್ತದೆ, ಅದಕ್ಕೂ ಸಣ್ಣದು ಇಲ್ಲಿ ನೋಡಿದ್ದು, ಇದಕ್ಕೂ ಸಣ್ಣದು ಅಲ್ಲಿ ನೋಡಿದ್ದು. ಇನ್ನು ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಬಿಂಬ ಕೈ ಮಾಡ್ತು, ಆ ಪ್ರತಿಬಿಂಬನೂ ಕೈ ಮಾಡ್ತದೆ. ಬಿಂಬ ಏನೂ ಕೈ ಮಾಡಲೇ ಇಲ್ಲ, ಪ್ರತಿಬಿಂಬನೂ ಏನು ಮಾಡೋದೇ ಇಲ್ಲ. ಬಿಂಬ ಹೇಗಿರ್ತದೆ ಹಾಗೆ ಪ್ರತಿಬಿಂಬ ಇರೋದು. ಬಿಂಬನ ಅಧೀನ ಕಿಂಚಿತ್ ಬಿಂಬ ಸದೃಶ, ಇದೇ ಪ್ರತಿಬಿಂಬದ ಲಕ್ಷಣ. ಈ ಎಲ್ಲ ಮುಖ್ಯ ಪ್ರಮೇಯಗಳು ಇದರಿಂದ ಸಿದ್ಧ ಆಗ್ತಾವೆ. ಇದು ಬಿಂಬ ಪ್ರತಿಬಿಂಬ ಭಾವ. ಅದನ್ನು ಮತ್ತು ಈ ಯಮಲಾರ್ಜುನರು, ಕುಬೇರನ ಮಕ್ಕಳು, ಜ್ಞಾನಿಗಳೇ, ಅವ್ರೇನು ದಡ್ರಲ್ಲ. ಈ ಅಪರಾಧ ಏನು ಭಾಳ ಮಾಡ್ತಾರಲ್ಲ, ಅವರೆಲ್ಲ ಹೈಲಿ ಎಜುಕೇಟೆಡ್ ಮಂದಿನೇ ಇರ್ತಾರೆ. ಅಲ್ಲ, ಚಲೋ ಎಜುಕೇಟೆಡ್ ಮಂದಿನೇ. ಅವ್ರಿಗಿರುವಷ್ಟು ಧೈರ್ಯ ಮತ್ತು ಇನ್ನೊಬ್ರಿಗೆ ಇರುವುದಿಲ್ಲ. ಅವನು ಯಾವನೋ ಜೇಮ್ಸ್ ಅಲ್ಲನ್ ಹೇಳಿದ್ನಂತ ಇಂಗ್ಲೀಷ್ನ್ಯಾಗ, ಒಂದು ಡೈರಿ ಅಂತ ಬರ್ದಾನವ. ನೀವು ಬಹಳ ಬುದ್ಧಿವಂತರು, ಧೈರ್ಯಶಾಲಿಯನ್ನು ನೋಡಬೇಕು ಅಂದರೆ ಜೈಲಿಗೆ ಹೋಗ್ಬೇಕು. ಮೂರ್ಖರನ್ನ ನೋಡ್ಬೇಕಾಯ್ತು ಎಲ್ಲರೂ ಮಠಕ್ಕೆ ಹೋಗ್ರಿ ಅಂತ ಬೈದಾನ. ಅವ ಬರ್ದಾನ, ಅವನು ಜೇಮ್ಸ್ ಅಲ್ಲನ್. ಆದ್ದರಿಂದ ಭಗವಂತನ ಅವತಾರಗಳು 2 ವಿಧ ಅವತಾರಗಳು ಅಂತ ಈ ಕುಬೇರನ ಮಕ್ಕಳು ಬಹಳ ವಿಸ್ತಾರವಾಗಿ ಭಗವಂತನ ಸ್ತೋತ್ರ ಮಾಡಿದ್ದಾರೆ. ತಸ್ಯ ಅವತಾರಾ ದೇಹಸ್ಥಾ ಅದೇಹಸ್ಥಾ, ಶರೀರವುಳ್ಳ ದೇಹಸ್ಥಾ, ಎಲ್ಲರ ದೇಹದೊಳಗೂ ಭಗವಂತಿದ್ದಾನೆ. ಈಶಾವಾಸ್ಯಮಿದಗ್ಗು ಸರ್ವಂ. ಈ ಭಾವನಾ ಬಂತು ಅಂದರೆ ಪ್ರಾಯ ಇನ್ನೊಬ್ಬರಿಗೆ ನಾವು ಕೊಡುವ ಹಿಂಸಾ ಕಡಿಮೆ ಆಗ್ತದೆ. ಯಾರನ್ನು, ಅದಕ್ಕೆ ಕೃಷ್ಣ ಅನುದ್ವೇಗಕರಂ ವಾಕ್ಯಂ, ಯಾವ ರೀತಿಯ ಶಬ್ದ ನಿಮಗೆ ಆಡಿದರೆ ಮನಸ್ಸಿಗೆ ನೋವಾಗ್ತದೆ, ಅಂಥ ಶಬ್ದ ನೀವು ಇನ್ನೊಬ್ಬರಿಗೆ ಆಡಿದರೆ ಅವ್ರ ಮನಸ್ಸಿಗೆ ನೋವಾಗ್ತದೋ ಇಲ್ಲೋ. ಅವರೇನೋ ಅಂದರು, ನಿಮಗೆ ಉದ್ವೇಗ ಆಯಿತು. 2 ದಿವಸ 3 ದಿವಸ ಅವರು ಆಡಿದ ಶಬ್ದವನ್ನೇ ತಲೆಯೊಳಗೆ ಅವ್ರು ಹಿಂಗಂದ್ರು, ನಂಗೆ ಹೀಗಂದ್ರು, ನಂಗೆ ಹೀಗಂದ್ರು, ನನಗೆ ಹೀಗಂದ್ರು. ಶಿವ ಪಾರ್ವತಿಗೆ ಹೇಳಿದ ಇಲ್ಲೇ ಹಿಂದಕ್ಕೆ, ಸತಿ ನಿಮ್ಮ ತಂದೆ ಯಜ್ಞ ಮಾಡಿದ್ದಾನೆ, ನಮ್ಮಿಬ್ಬರಿಗೂ ಆಮಂತ್ರಣ ಕೊಟ್ಟಿಲ್ಲ, ಜಗತ್ತಿಗೆ ಆಮಂತ್ರಣ ಕೊಟ್ಟಾನೆ. ನೀನೀಗ ಹೋಗ್ತೀನಿ ಅಂತ ಹಠ ಮಾಡ್ತೀನಿ, ಮಾಡಬೇಡ. ಯಾಕೆ? ಏನಿಲ್ಲ, ಹೊರಗಿನ ಯಾರೋ
ನಮಗೇನೋ ಬೈದರು ನಿಂದ ಮಾಡಿದರು ನಮ್ಗೆ ಅಷ್ಟು ದುಃಖ ಆಗೋದಿಲ್ಲ. ಸ್ವಾನಾಂ ಯಥಾ ವಕ್ರಧಿಯ ಅಭಿವೀಕ್ಷತೆ. ನಮ್ಮವರೇ ನಮ್ಮನ್ನು ಕೀಳು ದೃಷ್ಟಿಯಿಂದ ನೋಡಿ ಕುಹಕ ಮಾತುಗಳನ್ನು ಆಡಿದರೆ ಅದರ ಪರಿಣಾಮ ಭಯಂಕರ ಆಗ್ತದೆ. ದಿವಾ ನಿಶಂ ತಪ್ಯತಿ ಮರ್ಮ ತಾಡಿತ. ಪಾರ್ವತಿ, ನೀ ಅಲ್ಲಿ ಹೋದಿ, ಮದ್ದು ವಚನವೂ ವಿಹಾಯ, ನನ್ನ ಮಾತು ಮೀರಿ ನೀವು ಹೋದಿ. ನಿಮ್ಮ ಅಪ್ಪ ಅಲ್ಲಿ ಮಾತಾಡಿಸೋದಿಲ್ಲ ನನ್ನ ಮೇಲಿನ ಸಿಟ್ಟಿನಿಂದ. ಅವನ ಅಧೀನರಾಗಿರ್ತಕ್ಕ ಆ ಋಷಿಗಳು ಮುನಿಗಳು ಜ್ಞಾನಿಗಳು ಪಾಪ ಕರೆದಾನ ದಕ್ಷಿಣ ಕೊಡ್ತಾನಂತ ಅವರೆಲ್ಲ ಬಂದಾರ, ಅವರು ಯಾರೂ ಮಾತಾಡಿಸೋದಿಲ್ಲ. ಹಾಗೆ ಶಬ್ದ ಯಜ್ಞಕೃತಾತ್ ಭಯ ಜನ. ಯಜ್ಞದ ಯಜಮಾನನ ಭಯದಿಂದ ಒಬ್ಬರು ಸತಿ ಶಿವನ ಮಡದಿ ಇಲ್ಲಿ ಸಭಾನೇ ಯಾದಿಂದಿರ್ಬೇಕಾಯ್ತು. ಅವನ ಯಜಮಾನ ಎಂದಿರ್ಬೇಡ್ರಿ ಅಂತ ಮೊದಲು ಕಂಡೀಷನ್ ಹಾಕ್ಯಾನ. ನೋಡಿಯೂ ನೋಡ್ಲಾರ ಹಂಗೆ ಮಾರಿ ಕೆಳ ಹಾಕ್ಕೊಂಡ್ರು. ಆಗ ಈ ಮಾತು ಹೇಳ್ತಾರೆ. ಮಾತು ನಮ್ಮವ್ರು ಆಡ್ತಾರಲ್ಲ, ನಾವು ರಣಾಂಗಣದಾಗಿ ಯುದ್ಧ ಮಾಡುವ ಮುಂದೆ ಶತ್ರು ಬಾಣಪ್ರಯೋಗ ಮಾಡ್ತಾನೆ, ಇಲ್ಲ ಗುಂಡು ಹೊಡಿತಾನೆ. ಅದು ಎದೆಯೊಳಗೆ ನಟ್ಟು ಬೆನ್ನಿನಿಂದ ಪಾರಾಗ್ತದೆ, ಗುಂಡೋ ಬಾಣವೋ. ಈ ವೇದನ ತಡ್ಕೋಬಹುದು, ಅವಶ್ಯವಾಗಿ ತಡೆದುಕೊಳ್ಳಿಕ್ಕೆ ಸಾಧ್ಯತೆ. ಇನ್ನು ಕೆಲವು ಹೊಟ್ಟೆಯೊಳಗೆ ಗುಂಡಿಟ್ಕೊಂಡೇ ಇದ್ದಾರೆ. ಹೆಸರೇನು ಹೇಳಿಕ್ಕೆ ಹೋಗುದಿಲ್ಲ, ನಿಮ್ಗೆ ಗೊತ್ತಿದೆ. ಈ KLE ಸೊಸೈಟಿ ಚೇರ್ಮನ್ ಇದ್ದಾನೆ ಒಬ್ಬ MP. ಅವ್ನು ಅವ್ರ ಅಣ್ಣನ ಮಗನೇ ಒಂದು ಗುಂಡು ಹೊಡೆದಾನ. ಇನ್ನೂ 2-3 ಗುಂಡು ಅವಲ್ಲ, ಅಲ್ಲೇ ತೆಗಿಲಿಕ್ಕೆ ಆಗಿಲ್ಲ. ಅವೆಲ್ಲ ಭಾಳ ಕ್ರಿಟಿಕಲ್ ಅವ ಅವು. ಅದು ಆರಾಮಿದ್ದಾನೆ ಪ್ರಭಾಕರ್ ಕೋರೆ. ಅದಕ್ಕೆ ಗುಂಡು ಹೊಡೆದ್ರೆ ಅದನ್ನು ತಡ್ಕೋಬಹುದು. ಆದರೆ ನಮ್ಮವರೇ ಕುಹಕ ಮಾತಾಡಿದಾಗ ಆ ಮಾತು ಮಾತ್ರ ನಿನಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಏನು ಮಾಡ್ತಿ? ದಿವಾನಿಶಂ ತಪ್ಯತಿ ಮರ್ಮ ತಾಡಿತ. ಮರ್ಮಕ್ಕೆ ತಗಲಿದ ಆ ಮಾತುಗಳಿಂದ ಹಗಲು ರಾತ್ರಿ ಒದ್ದಾಡ್ತೀನಿ ನೀನು. ಯಾವಾಗಲೂ ಮಾತು ಭಾಳ ಮಾರ್ಮಿಕ ಇರ್ತದೆ, ಮಾತು ಭಾಳ ಮನಸ್ಸು ಚೂಪಿರ್ತದೆ, ಅದ್ರ ಪರಿಣಾಮನೂ ಅಷ್ಟೇ ಸೂಕ್ಷ್ಮ ಆಗ್ತದೆ ಅಂತ ಹೇಳ್ದಂಗೆ ನಿಮಗೆ ಯಾವ ಶಬ್ದ ಯಾವ ಮಾತುಗಳು ನಿಮಗೆ ಹಿಂಸೆ ಆಗ್ತಾವ, ಮನಸ್ಸಿಗೆ ನೋವಾಗ್ತದೆ ಹಗಲು ರಾತ್ರಿ, ನೀವೇ ಈ ಶಬ್ದವನ್ನು ಇನ್ನೊಬ್ಬರಿಗೆ ಪ್ರಯೋಗ ಮಾಡಿದರೆ. ಇದು ನಾರದರು ಶ್ರೀಮಂತಿಕೆಯ ಕೆಲವು ದುರಂತಗಳನ್ನು ಚಿತ್ರಣ ಮಾಡಿ ತೋರಿಸ್ತಾರೆ. ಕುಬೇರನ ಮಕ್ಕಳಿಗೆ ಇನ್ನೊಬ್ಬರಿಗೆ ಏನು ಅಂತೀವಿ ಆ ಎಚ್ಚರಿಕೆ ಇರುವುದಿಲ್ಲ. ಯಾರಿಗೆ ಇರಬೇಕಾದ ಗೌರವ ಏನು, ದೊಡ್ಡವರ ಎದುರಿಗೆ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು ಎಂಬುವ ಎಚ್ಚರಿಕೆಯೂ ಇರುವುದಿಲ್ಲ. ಏನೇನಾಗ್ತದೆ ಶ್ರೀಮಂತಿಕೆ ಬಂದಾಗ? ಶುಕನಾಸನ ಉಪದೇಶದೊಳಗೆ ಹೇಳ್ದಂಗೆ ಅದನ್ನು ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಅದಕ್ಕೆ ಅಂತರ್ಯಾಮ್ಯಾದಿ ರೂಪೇಣ ದೇಹಸ್ಥಾನ, ಎಲ್ಲರ ದೇಹದೊಳಗೆ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಬಿಂಬನಾಗಿ ಇವರೆಲ್ಲರ ಅಸ್ತಿತ್ವ ನಿತ್ಯತ್ವ ಇವರ ಕಾರ್ಯ ಈ ಪ್ರವೃತ್ತಿಗೆ ಪ್ರೇರಕನಾಗಿ ಭಗವಂತ ಯಾವಾಗಲೂ ಇದ್ದಾನೆ, ಎಲ್ಲರೊಳಗಿದ್ದಾನೆ. 24 ತಾಸು ನಮ್ಮೊಳಗೆ ಯಾವಾಗಲೂ ದೇವರಿರ್ತಾನೆ. ಈ ಅನುಸಂಧಾನ ನಮಗೂ ನಮ್ಮಲ್ಲಿರ್ತಕ್ಕ ದೇವ್ರ ಬಗ್ಗೆ ಇರಬೇಕು, ಇನ್ನೊಬ್ಬರಲ್ಲಿಯೂ ಇದೇ ರೀತಿಯಾಗಿ ದೇವರಿದ್ದಾನೆ ಎಂಬುವ ಪ್ರಜ್ಞೆ ಯಾವಾಗಲೂ ಇರಬೇಕು. ಇದು ಭಾಗವತದ ಇಂಗಿತ ಸಂದೇಶ. ಗುಡಿಯೊಳಗಿದ್ದಾನೆ, ಎಲ್ಲೋ ಬದ್ರಿಯೊಳಗಿದ್ದಾನೆ. ಈಗ 6 ತಿಂಗಳು ಬದ್ರಿ ಬಾಗ್ಲಾನೆ ಬಂದ್ ಮಾಡಿಬಿಡ್ತಾರೆ. ಹೀಗಾಗಿ ದೇವರು ಅಲ್ಲೇ ಬಂದಿಟ್ಟಾಗ್ಯಾನ ಉತ್ಸಾಹ ಬರೀ ಅಲ್ಲ. 24 ಗಂಟೆಯೂ ನಿಮ್ಮ ಎದುರಿಗೆ ಇರ್ತಾನೆ ಭಗವಂತ, ನಿಮ್ಮ ಒಳಗೆ ಇರ್ತಾನೆ ಭಗವಂತ. ಈ ಪ್ರಜ್ಞೆ ಇದು ಭಾಗವತದ ನಾರದರ ಸಂದೇಶದ ಮಾತು. ಅವರಂತಾರೆ, ನಮಃ ಪಂಕಜನಾಭಾಯ ನಮಸ್ತೆ ವಿಶ್ವಮಂಗಲ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ ವಾಣಿ ಗುಣಾನುಕಥನೆ. ದೇವರು ಕೊಟ್ಟ ಮಾತಿನ ಶಕ್ತಿಯನ್ನು ಅವನ ಬಗ್ಗೆ ತಿಳಿಲಿಕ್ಕೆ, ಅವನ ಬಗ್ಗೆ ಹೇಳಲಿಕ್ಕೆ ನಾವು ವಿನಿಯೋಗ ಮಾಡ್ಕೋಬೇಕು. ಶ್ರವಣವು ಕಥಾಯಾಮ್. ದೇವರು
ನಮಗೆ ನಿಮಗೆ ಕಿವಿಗಳನ್ನು ಕೊಟ್ಟಾನ. ಅದರ ಸಾರ್ಥಕತೆ ಯಾವಾಗ ಅಂದರೆ ಅವನ ಬಗ್ಗೆ 4 ಒಳ್ಳೆಯ ವಿಚಾರಗಳನ್ನು ನಾವು ಕೇಳುವುದರೊಳಗೆ ಆ ಕಿವಿಗಳಿಗೆ ಒಂದು ಸಾರ್ಥಕತೆ ಆದ. ಹಸ್ತೌಚ ಕರ್ಮಸು, ಕೈ ಕೊಟ್ಟದ್ದು ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಕೈಗೆ ಒಂದು ಸಾರ್ಥಕದ. ದೇವರು ಇಂದ್ರಿಯಗಳನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಕೊಟ್ಟಾನು. ನಾವು ಅದನ್ನು ಯಾವುದಕ್ಕೋ ವಿನಿಯೋಗ ಮಾಡಿ ಅವನ ದೃಷ್ಟಿಯಿಂದ ವ್ಯರ್ಥ, ನಮ್ಮ ಸ್ವಾರ್ಥಕ್ಕೆ ಮಾತ್ರ ಸಾರ್ಥಕ ಮಾಡ್ಕೊಳ್ತಾ ಇದ್ದೀವಿ ಅಂತ. ಮನಸ್ತವ ಪಾದಯೋನೋ, ಮನಸ್ಸು ನಿನ್ನ ಪಾದದಲ್ಲಿ, ಕೈಗಳು ನಿನ್ನ ವಿಷಯಕವಾದ ಕರ್ಮಗಳನ್ನು ಮಾಡುವುದರಲ್ಲಿ. ಸ್ಮೃತ್ಯಾಂ ಶಿರಸ್ತವ, ತಲೆ ಬುದ್ಧಿ ನಿರಂತರವಾಗಿ ನಿನ್ನ ಜಗತ್ತಿನೊಳಗೆ ನೀನು ಮಾಡಿರ್ತಕ್ಕ ಈ ಪ್ರಕೃತಿ, ಈ ಸೃಷ್ಟಿ, ಈ ನಿನ್ನ ವೈಭವ, ನಿನ್ನ ಜ್ಞಾನ, ಇದನ್ನು ಸ್ಮರಣೆ ಮಾಡ್ಕೊಳ್ತಾ ಇರಬೇಕು. ದೇವರು ಏನು ಮಾಡ್ಯಾನ, ದೇವರು ಏನು ಮಾಡ್ಯಾನ. ಇದಕ್ಕೆ ಸುರಪ್ರವರ ಪ್ರಣಾಮೆ ದೃಷ್ಟಿ, ಭಗವಂತನಿಗೆ ನಮಸ್ಕಾರ ಮಾಡುವಾಗ ದೃಷ್ಟಿ ಇರಬೇಕು. ಇದು ಮತ್ತು ನಮ್ಮ ಸಾಧನ ಅಂತ ಹೇಳಿ ಪಾಪ ಭಗವಂತ ಅವರಿಗೆ ಜ್ಞಾತಮ್ಮಯ ಪುರೈವೇತ ಋಷಿನ ಕರುಣಾತ್ಮನ. ಇದಕ್ಕಾಗೆ ನಾರದರು ನಿಮ್ಮಿಬ್ಬರಿಗೂ ಶಾಪ ಕೊಟ್ಟಿದ್ದರು. ನಿಮ್ಮ ಉದ್ಧಾರ ಮಾಡಲಿಕ್ಕಾಗಿ ನಾನು ಆ ಉಲೂಖಲ ಕಟ್ಟಿಗೆ ಹೊರಳನ್ನು ಎಳೆದು ತಂದು ಅದರ ಸ್ಪರ್ಶದಿಂದ ನಿಮ್ಮನ್ನು ಬೀಳಿಸಿ ನಿಮ್ಮನ್ನು ಉದ್ಧಾರ ಮಾಡಿದ್ದು ಅಂತ. ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇತ್ ಬಂಧ. ಸಜ್ಜನರು, ಜ್ಞಾನಿಗಳು, ಅವರ ಬಾಯಿಂದ ಬರುವ ಅಥವಾ ಅವರನ್ನು ನಾವು ನೋಡಿದರೆ ಏನು ಪರಿಣಾಮ ಆಗ್ತದೆ ಅಂತ ಪರಮಾತ್ಮ ಹೇಳಿ ಆ 2 ವೃಕ್ಷಗಳನ್ನು ಬೀಳಿಸಿದ. ಅವರು ಸ್ತೋತ್ರ ಮಾಡಿಸ್ಕೊಂಡ. ಅವರಿಬ್ಬರು ಮುಕ್ತರಾಗಿ ಹೋದರು. ಇನ್ನು ಇತ್ಲಾಗ ಮತ್ತು ಉಲೂಖಲಂ ವಿಕರ್ಧಂತಂ, ಈ 2 ಗಿಡ ಹೇಗೆ ಬಿದ್ದು ಅಂತ ಚರ್ಚೆ ಶುರು ಮಾಡಿದರು. ನಂದ, ಗೋಪಾಲಕರು, ಗೋಪಿಕಾಸ್ತ್ರೀಯರು, ಬಿಭರ್ತಿ ಕ್ವಚಿದ ಅಜ್ಞಪ್ತಃ ಕೃಷ್ಣ ಈ 2 ಗಿಡಗಳನ್ನು ಹೇಗೆ ಬೀಳಿಸಿದ. ಮಗುನೇ ಬೀಳಿಸ್ತೋ ಅಥವಾ ಮತ್ತಿನ್ನೇನೋ ಬೇರೆ ಕಾರಣಗಳು ಅಂತ ಇವೆಲ್ಲ ಈ ಇನ್ವೆಸ್ಟಿಗೇಷನ್ ಅಂತ ಬರ್ತಾವಲ್ಲ, ಅವಾಗ ಹಂಗೆ ಶುರುವಾದವು. ಮುಕ್ತ ಕಸಂಕಿತ್ ಚಕ್ರವಾತೇನ ಇವೆಲ್ಲ ಏನೇನು ಕಾರಣಗಳಾದವು ಅಂತ ಎಲ್ಲರೂ ನೋಡಿದರು. ಏನು ಯಾವ ಕಾರಣವೂ ಇಲ್ಲ. ಇಲ್ಲಿ ಬಿರುಗಾಳಿ ಬೀಸಿಲ್ಲ, ಇನ್ನೊಬ್ಬರು ಪ್ರಬಲರು ಬಂದಿಲ್ಲ, ಆಯುಧಗಳನ್ನು ಗಿಡವನ್ನು ಬೀಳಿಸಲಿಕ್ಕೆ ಪ್ರಯೋಗ ಮಾಡಿಲ್ಲ. ಈ ಮಗು ಬಿಟ್ಟರೆ, ಅವನಿಗೆ ಕಟ್ಟಿದ ವರವನ್ನು ಬಿಟ್ಟರೆ ಇನ್ನು ಏನೂ ಇಲ್ಲಿ ಆ ಪ್ರಬಲವಾದ ಗಟ್ಟಿಯಾದ ಗಿಡಗಳನ್ನು ಬೀಳಿಸಲಿಕ್ಕೆ ಇನ್ನು ಏನು ಸಾಧನಗಳೂ ಇಲ್ಲಿಲ್ಲ. ಆದ್ದರಿಂದ ಈ ಮಗುನೇ ಬೀಳಿಸಿದೆ ಅಂತ ತಿಳ್ಕೊಂಡು ಆಮೇಲೆ ಎಲ್ಲ ಗೋಪಾಲಕರು ಒಂದು ಮೀಟಿಂಗ್ ಮಾಡಿದರು. ಇದು ಬೃಹದ್ವನ. ಇದಕ್ಕೆ ಮತ್ತು ಈ ವೃಂದಾವನ ಅಂತ ನಾವು ಕರಿತಾ ಇದ್ದೀರಿ, ಇದು ಬೃಹದ್ವನ. ಇಲ್ಲೇ ನಾವು ಬಂದಾಗಿನ ತೊಟ್ಟು ಪೂತನ, ಶಕಟಾಸುರ, ತೃಣಾವರ್ತ, ಈಗ ಯಮರಾಜನರ ಭಂಗ ಇವೆಲ್ಲ ಆಗ್ತಾ ಇವೆ. ಆದ್ದರಿಂದ ನಾವು ಗೋಕುಲ ನಮ್ಮ ಮೂಲ ಪ್ರದೇಶ, ಅಲ್ಲಿ ಹೋಗೋಣ. ಈ ಬೃಹದ್ವನ, ಇದಕ್ಕೆ ವೃಂದಾವನ ಅಂತ ಹೆಸರು. ಬೃಹದ್ವನ, ಕೃಷ್ಣ ಹುಟ್ಟಿದ್ದು ವೃಂದಾವನ ಬೃಹದ್ವನದಲ್ಲಿ, ಬೆಳೆದದ್ದು ಗೋಕುಲದಲ್ಲಿ, ಮೂಲ ಹುಟ್ಟಿದ್ದು ಮಥುರೆಯಲ್ಲಿ. ಮಥುರಾದಲ್ಲಿ ಹುಟ್ಟಿದ, ಬೃಹದ್ವನಕ್ಕೆ ಆಗಮಿಸಿದ, ಗೋಕುಲದಲ್ಲಿ ಬೆಳೆದ. ಅಂತೂ 3 ಕೃಷ್ಣನ ಕಾರ್ಯಕ್ಷೇತ್ರಗಳು ಅಂತ. ತ್ರಿಧಾಮ, ಅವನ ತ್ರಿಧಾಮ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಧಾಮಗಳಂತ ಕೃಷ್ಣಗೆ. ಅದಕ್ಕೆ ನನಗೆ 3 ಧಾಮವಂತ ತೋರಿಸ್ಲಿಕ್ಕೆ ಮಥುರೆಯ ಸೆರೆಮನೆಯಲ್ಲಿ ಹುಟ್ಟಿದ ಬೃಹದ್ವನದ ಅದೇನು ಪೆಂಡಾಲ್ ಹಾಕಿದ್ರು, ಪಟಗ್ರಹ, ಆ ವೃಂದಾವನದೊಳಗೆ ಅಲ್ಲೇ ಕೃಷ್ಣ ಬಂದು ಯಶೋದೆ ಮಡಿಲು ಸೇರಿದ. ಈಗ ಇಲ್ಲಿ ಯಾಕೋ ಉತ್ಪಾತಗಳು ಬಹಳ ಆಗ್ತಾ ಇವೆ, ಇಲ್ಲಿಂದ ನಾವು ಬೇರೆ ಜಾಗಕ್ಕೆ ಹೋಗೋಣ ಅಂತ
ತಮ್ಮ ಮೂಲ ಪ್ರದೇಶ ಗೋಕುಲಕ್ಕೆ ಬಂದರು. ಇನ್ನೆಲ್ಲ ಗೋಕುಲ ಲೀಲಾಗಳು ಪ್ರಾರಂಭ ಆದವು. ಗೋಕುಲ ಗಲಿಕೆ ಗಲಿ ಕೃಷ್ಣ ಅದನ್ನು ಭಾಳ ಚಂದ ಸ್ಮರಣೆ ಮಾಡ್ತಾನೆ. ಮುಂದೆ ಒಂದು ಭ್ರಮರ ಗೀತ ಅಂತ ಬರ್ತದೆ. ಕೃಷ್ಣ ಗೋಕುಲದಲ್ಲಿ ಬಹಳಷ್ಟು ಲೀಲೆಗಳನ್ನು ತೋರಿಸಿದ ಮೇಲೆ ಮಥುರೆಗೆ ಹೋಗುವ ಪ್ರಸಂಗ ಬಂತು. ಮಥುರಾಕ್ಕೆ ಹೋದ ಕಂಸನ ಸಂಹಾರಕ್ಕೆ. ಮುಂದೆ ಎಂದೂ ಇಲ್ಲಿ ಬರಲೇ ಇಲ್ಲ, ಗೋಕುಲಕ್ಕೆ ಬರುವ ಪ್ರಸಂಗ ಬರಲೇ ಇಲ್ಲ. ಆವಾಗ ಉದ್ಧವನನ್ನು ಕರೀತಾನೆ, ಬಾ ಉದ್ಧವ. ಆ ಗೋಪಾಲಕರು, ಆ ಗೋಪಿಕಾ ಸ್ತ್ರೀಯರು ಅನನ್ಯವಾಗಿ ನನ್ನ ನಂಬಿದ್ರು. ಅವರು ತೋರಿಸುವ ಪ್ರೀತಿ, ಅವರು ಮಾಡುವ ಅಂತಃಕರಣ, ಅವ್ರಿಗಿರುವ ನನ್ನ ಮೇಲಿನ ವಿಶ್ವಾಸ, ಅವರು ನನ್ನ ಸ್ನೇಹ ಮಾಡುವ ಕ್ರಮ ಪ್ರಾಯ ಅಪರೂಪ, ಅದ್ಭುತ. ನಾನು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಂದುಬಿಟ್ಟೆ. ಬೆಳಗ್ಗೆ ಹರಿಯೋದ್ರಾಗೆ ನಾವು ಊರು ಬಿಟ್ಟೆ. ಕಾರಣ ಬೆಳಗ್ಗೆ ಆದಮೇಲೆ ನಾನು ಏನಾರೇ ಆ ಗೋಕುಲ ಬಿಟ್ಟಿದ್ದೇನೆ, ಇವರೆಲ್ಲ ನನ್ನ ಜೋಡಿ ಬೆನ್ನು ಹಚ್ಚಿ ಬರ್ತಿದ್ರು. ಅಕ್ರೂರ ಕರೀಲಿಕ್ಕೆ ಬಂದ, ನಾನು ಹೊಂಟುಬಿಟ್ಟೆ. ಅವ್ರಿಗೆಲ್ಲ ಪಾಪ ಅಸಮಾಧಾನ ಆಗಿರಬೇಕು. ಇರುವಾಗ ಕೃಷ್ಣನ ಎಷ್ಟು ನಂಬಿದ್ವಿ, ಈಗ ನಮಗೆ ಹೇಳೇ ಹೋದ ಕೃಷ್ಣ ಅಂತ ಅಸಮಾಧಾನವೂ ಆಗಿರ್ತದೆ. ನೀ ಅವರೆಲ್ಲ ಒಂದು ಸಂದೇಶ ಕೊಟ್ವ ಅಂತ ಕಳಿಸಿದ್ರು. ಕೃಷ್ಣ ಬಂತು. ಅಕ್ರೂರ ಬಂದು ಒಂದು ಸಂದೇಶ ತೊಗೊಂಡು, ಅಕ್ರೂರ ಕೃಷ್ಣನ ಸಂದೇಶ ತಂದಾನ ಅಂತ ಗೋಕುಲದ ಎಲ್ಲ ಹೆಣ್ಮಕ್ಕಳಿಗೆ, ಗೋಪಾಲಕರಿಗೆ ಗೊತ್ತಾಯಿತು. ಎಲ್ಲರೂ ಅಕ್ರೂರನ ರಥದ ಸುತ್ತಲೂ ನೆರೆದರು. ಕೇಳಲಿಕ್ಕೆ ಶುರು ಮಾಡಿದರು. ಉಝಕಿ ಉಝಕಿ ಊರ ಕಂಜನಿ ಕೆ ಪಂಜನಿ ಪೈ हमको लिखूं कहा, हमको लिखूं कहा, हमको लिखूं कहा, कहे तो सबई लगी. ಉಜ್ಜಕ್ಕಿ ಉಜ್ಜಕ್ಕಿ ಊರ ಜಿಗಿದು ಜಿಗಿದು ಕಾಲ ಮೇಲೆ ಕಾಲಿಟ್ಟು ತುದಿ ಕಾಲ ಮೇಲೆ ನಿಂತು ಉಜ್ಜಕ್ಕಿ ಉಜ್ಜಕ್ಕಿ ಊರ ಕಂಜನಿ ಪೇ ಪಂಜನಿ ಪೇ ಹಮ್ಕೋ ಲಿಖೂಂ ಕಹ. ಅಲ್ಲ, ಕೃಷ್ಣನ ಪತ್ರ ಬಂದದ. ಅಲ್ಲ, ನನಗೆ ನನ್ನ ಹೆಸರು ಬರೆದಿರ್ಬೇಕಲ್ಲ ಅದ್ರಾಗ. ಅಲ್ಲ, ನನ್ನ ಹೆಸರು ಬರ್ದ ನೀನು? ನಮಗೇನು ಬರ್ದ? ನನಗೇನು ಬರ್ದ? ನನ್ನ ಹೆಸರು ಬಗ್ಗೆ ಏನು ಬರ್ದಾನೆ? ನನ್ನ ಬಗ್ಗೆ ಏನು ಅಭಿಪ್ರಾಯ ಬರ್ದಾನ ಅಂತ ಎಲ್ಲರೂ ಕೇಳುವವರೇ ಕೇಳುವವರು. ಅವನು ನೋಡಿದ, ಹುಚ್ಚಿಡ್ದು ಹೋತು. ನಾವೇ ಭಗವದ್ಭಕ್ತರು ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ನೋಡಿ ಬಾ, ನಿನಗೂ ಹೆಂಗೆ ಭಗವದ್ಭಕ್ತಿ ಮಾಡೋರು ಇರ್ತಾರೆ ಜಗತ್ತಿನಾಗ ಅಂತ ಮುಗ್ದಾಮ್ ನನ್ನ ಅಹಂಕಾರ ಕಳಿಸ್ಲಿಕ್ಕೆ ಇಲ್ಲಿ ಕಳಿಸಿದ್ನೇನು ಕೃಷ್ಣ ಅಂತ. ಹೋಗು ಮುನ್ನ ಕೃಷ್ಣ ಹೇಳಿದ್ದ, ಗೋಕುಲ ಗಲಿಕೆ ಗಲಿ ಝುಂಕಿ ವೀರ ಹಾಲನಕ್ಕಿ. ಆ ಗೋಕುಲದ ಗಲ್ಲಿಗಳಲ್ಲಿ ನಾವು ಓಡಾಡ್ತಾ ಇದ್ದೆ, ಮುಕ್ತವಾಗಿ ಓಡಾಡ್ತಿದ್ದೆ. ಏನು ಆನಂದ ಇರ್ತಿತ್ತು ನನಗೆ. ಅವರೆಲ್ಲ ಗೋವಿಂದ್ ಗೋಪಾಲ್ ಅಂತ ನನ್ನ ಏಕವಚನದಿಂದ ಕರೀತಿದ್ರು. ಅವರೆಲ್ಲ ಗೋಪಾಲಕರು, ಗೋಪಾಲಸ್ತ್ರೀಯರು. ಅದರೊಳಗೆ ಅಂತಃಕರಣ ಇತ್ತು, ಆತ್ಮೀಯತೆ ಇತ್ತು, ಆನಂದ ಇತ್ತು. ಈಗ ಹೊರಗೆ ಹೊಂಚೆಯಿಂದ 10-20 ಮಂದಿ ಝಡ್ಡು ಸೆಕ್ಯೂರಿಟಿ ಅಂತ. ಏನು ಝಡ್ಡು, ಏನು ಸೆಕ್ಯೂರಿಟಿನೋ, ಏನೇನೇನು ಇತ್ತು ಪರಾಧೀನ. ಅಧಿಕಾರ ದೊಡ್ಡ ದೊಡ್ಡ ಅಧಿಕಾರಕ್ಕೆ ಹೋದಷ್ಟು ಪರಾಧೀನತ ಹೆಚ್ಚಾಗ್ತಾರೆ. ನಾವು ಸಣ್ಣವರಾಗಿ ಎಲ್ಲ ಜೋಡಿ ಬೆರೆತಿದ್ದಾಗೆ ನಮ್ಮ ಸ್ವಾತಂತ್ರ್ಯದ ಅನುಭವ ಸ್ವಲ್ಪ ಬರ್ತವೆ ನಮಗೆ. ಇವು ಭಾಳ ದೊಡ್ಡವರಾಗಲಿಲ್ಲ, ಪರಾಧೀನತ ಹೆಚ್ಚಿರ್ತದೆ. ಎಲ್ಲಿ ಹೊರಗೆ ಹೋಗೋಂಗಿಲ್ಲ, ಯಾರ ಜೋಡಿ ಮಾತಾಡೋಂಗಿಲ್ಲ, ಏನು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಏನೂ ಇಲ್ಲ. ಯಾರ ಜೋಡಿನೂ ಬೆರೆಯೂ ಹಂಗಿಲ್ಲ. ಗೋವಿಂದ ಗೋಪಾಲ್ ಕೋ ಬಿಹಾಯಿ ಹಾಯಿ ಈ ಠಾಕೂರ ತ್ರಿಲೋಕಕ್ಕೆ ಕಹಾಯಿ ತರಿ ಹೈ ಕಹ. ಆ ಗೋವಿಂದ ಗೋಪಾಲ ಅಂತೇನು ಕರೀತಿದ್ರು ಏಕವಚನದಾಗ, ಅಲ್ಲೊಳಗೆ ಏನು ಒಂದು ಅಂತಃಕರಣ, ನನಗೆ ಆನಂದದ ಅನುಭವ ಇತ್ತು. ಇದು ಏನು ಇವರು ಅಂತಾರೆ ಇವತ್ತು ನನಗೆ, ಏನಂತಾರೆ, ಠಾಕೂರ ತ್ರಿಲೋಕಕ್ಕೆ 3 ಲೋಕದ ಯಜಮಾನರು ಠಾಕೂರ್ಜಿ ಬರುತ್ತಲಿದ್ದಾರೆ ಅಂತ ಭಟ್ಟಂಗಿಗಳು ಆ ಬೆಳ್ಳಿಯ ಕೋಲು ಹಿಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಇದು ಪಗಾರಕ್ಕೆ ಕರೀತಾರೆ ಅವರು. ಅವ್ರು ಕೊಟ್ಟ ವಿಶೇಷಣ ಸಂಬಳದ ನಿಮಿತ್ತಕ್ಕಾಗಿ ಬಂದದ್ದು, ಅದು ಅಂತಃಕರಣ ನಿಮಿತ್ತಕ್ಕಾಗೇನೂ ಅಲ್ಲ. ಅವ್ರದ್ದು ಅಂತಃಕರಣ ಇತ್ತು. ಇವೆಲ್ಲ ಇವು ಸಂಬಳಕ್ಕೆ ಬಂದಿರ್ತಾವೆ. ಅದರೊಳಗಿನ ರುಚಿದೊಳಗಿಲ್ಲೋ
ಭಾಳ ಚಂದದ. ಅದು ನಾವು ಮುಂದೆ ಕೇಳೋರಿದ್ದೀವಿ, ಭಾರಿ ಚಂದದ. ಅದು ಜಗನ್ನಾಥದಾಸ ರತ್ನಾಕರ್ ಅಂಥೇಳಿ ಹಿಂದಿ ಸಾಹಿತ್ಯದೊಳಗೆ ಇಂಥ ಒಂದು 40-50 ಜನ ಕವಿಗಳು ಕೇವಲ ಕೃಷ್ಣ ಒಂದು ಸಂದೇಶವನ್ನು ಉದ್ಧವನ ಮೂಲಕ ಕಳಿಸ್ತಾರೆ. ಗೋಪಾಲಕರು ಗೋಪಿಕಾಸ್ತ್ರೀಯರು ಉದ್ಧವನಿಗೆ ಒಂದು ಭ್ರಮರ ಅಂತ ಹೋಲಿಸ್ತಾರೆ. ಭ್ರಮರ ಇದನ್ನೇ ಶ್ರೀಪಾದರಾಜರು ಅನುವಾದ ಮಾಡ್ಯಾರ, ಅವ್ರದ್ದು ಅದು ಭ್ರಮರ ಗೀತ. ಇಲ್ಲಿ ನಿನ್ನ ಸರಕು ಮಾರುವುದಿಲ್ಲ, ನೀನು ಉಪದೇಶದ ಒಂದು ದೊಡ್ಡ ಗಂಟು ತೊಗೊಂಡು ಬಂದು ಇಲ್ಲೇನು ಮಾರಾಟ ಆಗೋದಿಲ್ಲ, ತೊಗೊಂಡು ಹೋಗಿದ್ನ ಅಂತಾರೆ. ಇನ್ನು ಜಗ್ಗ ಬೈತಾರೆ ಗೋಪಿಕಾಸ್ತ್ರೀಯರು ಉದ್ಧವಗೆ, ಭಾಳ ಚಂದ ಬೈತಾರೆ. ಬೈಯೋದ್ರಾಗೂ ಭಾಳ ಚಂದ. ಭಾಗವತದಾಗಿನ ಬೈಗಳು ಅಷ್ಟೇ ಚಂದವ, ಇಲ್ಲಿ ಅಳುವುದು ಅಷ್ಟೇ ಚಂದದ. ರಾಗಬದ್ಧವಾಗಿ ಅಳುಸುದೇ ಕೇಳು ಹಂಗೆ ಅಳ್ತಾರೆ. ಹಾಗೆ ಅದನ್ನು ಗೋಪಿಗೀತ. ಋದು ಸುಸ್ವರನ್ ರಾಜನ್, ಋದು ಅತ್ರು ಹೆಂಗೆ ಸುಸ್ವರನ್, ಒಳ್ಳೆ ಸ್ವರದಾಗ ಅತ್ರು. ಅಳುದು ಒಳ್ಳೆ ಸ್ವರಬದ್ಧವಾಗಿ ತಾಳಬದ್ಧವಾಗಿ ಹೇಳ್ತಾರೆ. ಹಂಗೆ ಯಾವುದೇ ಮಾಡಿದ್ರು ಸಿಸ್ಟಮೆಟಿಕ್ ಮಾಡಬೇಕು. ಅಳುದು ಅಷ್ಟೇ ಸಿಸ್ಟಮೆಟಿಕ್ಕು, ನಗುವುದು ಅಷ್ಟೇ ಸಿಸ್ಟಮೆಟಿಕ್ಕು. ಯಾವುದು ತನ್ನದೇ ಆದ ಎಲ್ಲೆಯನ್ನು ಮೀರಿ ಹರಿಬಾರ್ದು. ಇದು ಭಾಗವತ್ ಕಳಿಸ್ತದೆ. ಕೃಷ್ಣ ಚಂದ ಆತ್ನಂತೆ ಆ ಗೋಪಿಕಾಸ್ತ್ರೀಯರು ಕೃಷ್ಣನ ವಿರಹದೊಳಗೆ. ವನಂ ವೃಂದಾವನಂ ನಾಮ, ಅದು ನವಕಾನನಂ ಗೋಪ ಗೋಪಿ ಗವಾಂ ಸೇವ್ಯಂ. ಆ ವೃಂದಾವನ ಕೃಷ್ಣ ಅದನ್ನು ನೋಡಿ ಮತ್ತು ಇಲ್ಲಿ ಯಾಕೋ ಉತ್ಪಾತಗಳು ಬಹಳ ಆಗ್ತಾಯಿವೆ, ನಾವು ಇಲ್ಲಿಂದ ಗೋಕುಲಕ್ಕೆ ಹೋಗೋಣ. ಕೃಷ್ಣನ ಅತಿ ಪ್ರೀತಿಯ ಊರದು ಗೋಕುಲ. ಅದಕ್ಕೆ ಗೋಕುಲ, ಅಲ್ಲೇ ಕೃಷ್ಣನ ಬೆಳವಣಿಗೆ. ಗೋ ಅಂದರೆ ಇಂದ್ರಿಯಗಳು, ಕುಲ ಅಂದರೆ ಸಮುದಾಯ. ಗೋಕುಲ ಇಂದ್ರಿಯಗಳ ಸಮುದಾಯದೊಳಗೆ ಕೃಷ್ಣನ ಪ್ರಾದುರ್ಭಾವ, ಅಭಿವ್ಯಕ್ತಿ. ನಮ್ಮೆಲ್ಲ ಇಂದ್ರಿಯಗಳು ಯೋಗ್ಯ ಆಗಿರಬೇಕು, ಆವಾಗ ಇಲ್ಲಿ ಭಗವಂತನ ಅಭಿವ್ಯಕ್ತಿ. ಭಾಳ ಸಾಂಕೇತಿಕವಾಗಿ ಹೇಳ್ಕೊಡ್ತಾರೆ. ಇನ್ನು ಇಲ್ಲ ಊಟ ತಿಂಡಿ ಮಾಡಿಕೊಂಡೇ ಹೋಗೋಣ ಅಂತ ಯಶೋಧ ಕೃಷ್ಣ ಕೃಷ್ಣ ಅರವಿಂದಾಕ್ಷ ತಾತ ಏಹಿ ಸ್ತನಂ ಪಿಬ ಅಲಂ ವಿಹಾರೈಹಿ. ಆಟ ಸಾಕು, ಊಟ ಮಾಡಿರಿ, ಹಾಲು ಕುಡೀರಿ, ಮತ್ತು ನಾವು ಹೋಗೋಣ ಅಂತ ಕರೀತಾ ಇದ್ದಾಳೆ. ಹೀಗೆ ಹೇಳಿ ಎಲ್ಲ ಮಕ್ಕಳಿಗೆ ತಿಂಡಿ ತಿನಿಸಿ ಅಥ ನಂದ ಸಮಾಹೂಯ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರನ್ನು ಕರ್ಕೊಂಡು ನಂದ ತಮ್ಮೆಲ್ಲ ವಾಹನಗಳಲ್ಲಿ ಕುಳಿತುಕೊಂಡು ತಂದ ಪದಾರ್ಥಗಳನ್ನು ಇಟ್ಕೊಂಡು ವೃದ್ಧಾನ್ ಬಾಲಾನ್ ಸ್ತ್ರೀಯೋ ರಾಜನ್ ಸರ್ವೋಪಸ್ಕರಣಾನಿ ಚ ಅನಾಸ್ವಾರೋಗ್ಯ ಆರೋಪ್ಯ ಗೋಪಾಲಾನ್. ಆ ಚಕ್ಕಳಿಗಳಲ್ಲಿ ಇವರೆಲ್ಲರನ್ನು ಕೂಡಿಸಿ ಪದಾರ್ಥಗಳನ್ನು ಇಟ್ಟು ಎಲ್ಲರೂ ಕೂಡ ಏರಿ ಹೊಂಟರು. ತಥಾ ಯಶೋಧ ರೋಹಿಣಿ ಅವರು ಒಂದು ಶಕಟಂ, ಒಂದು ಆಸ್ಥಿಕೆ, ಒಂದು ಚಕ್ರಿಯೊಳಗೆ ಅವರು ಏರಿದರು. ಕೃಷ್ಣ ಬಲರಾಮ ಇಬ್ಬರು ಕರ್ಕೊಂಡು ಏರಿದ್ದಾರೆ ಮತ್ತು ಹೊಂಟರು. ಒಂದು ಗೋಕುಲಕ್ಕೆ ಬಂದ ಮೇಲೆ ಕೃಷ್ಣನ ಎರಡನೇ ಹಂತ ಕಾರ್ಯ ಶುರುವಾತು. ದ್ವಿತೀಯ ಘಟ್ಟದ ಸಾಧನ ಅಂತ ಇರುತ್ತೆ. ದ್ವಿತೀಯ ಘಟ್ಟ ಇದು. ಏನು ಮಾಡಿದ? ಏವಂ ಋಜೌಕಸಾಂ ಪ್ರೀತಿಂ ಯಚ್ಛಂತೌ ಬಾಲಚೇಷ್ಟಿತೈ ವತ್ಸಪಾಲೌ ಬಭೂವತು. ಕರುಗಳನ್ನು ಕಾಪಾಡುವ ಕಾರ್ಯದಲ್ಲಿ ಇನ್ನು ಕೃಷ್ಣ ಎಲ್ಲ ಕರುಗಳನ್ನು ನಿತ್ಯ ಕಾಪಾಡ್ತಾನೆ. ಕಾಡಿಗೆ ಕರುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಅವನ್ನೆಲ್ಲ ಮೇಯಿಸ್ತಾ ಇದ್ದಾನೆ. ಇಲ್ಲೇ ಸರ್ವೇ ಮಿಥೋ ದರ್ಶಯಂತಹ ಸ್ವಸ್ವಭೋಜ್ಯ ರುಚಿಂ ಪೃಥಕ್. ಕೃಷ್ಣ ತಾನೇನು ತಮ್ಮ ತಾಯಿ ಯಶೋಧ ಮಾಡಿಕೊಟ್ಟಿದ್ದು ಉತ್ತಮವಾದ ತಿನ್ನುವ ತಿಂಡಿಗಳು ಅಂತ ತೊಗೊಂಡು ಬಂದಿರ್ತಿದ್ದ. ಗೋಪಾಲಕರು ಬಡವರು ಇರ್ಬೋದು, ಅದರ ತಮ್ಮ ಮನೆಯೊಳಗಿಂದ ತಾವೇನು ತಯಾರು ಮಾಡ್ಕೊಂಡು ಬಂದಿದ್ದರು. ಅವರೆಲ್ಲ ಅಂದರು, ಕೃಷ್ಣ ನಾವು ಏನೋ ನಮ್ಮ ಮನೆಯಿಂದ ತಂದೀವಿ, ನೀವು ಸ್ವಲ್ಪ ತಗೋ ಅಂದರು. ಅವಶ್ಯವಾಗಿ ಪ್ರೀತಿಯಿಂದ
ಆ ಮುಗ್ಧ ಗೋಪಾಲಕರು ಪ್ರೀತಿಯಿಂದ ಮನೆಯಿಂದ ತಂದಿರ್ತಕ್ಕ ಆ ಪದಾರ್ಥ ಎಷ್ಟೇ ಸಾದಾ ಇರಲಿ ಅದನ್ನು ಪ್ರೀತಿಯಿಂದ ಪರಮಾತ್ಮ ಸ್ವೀಕಾರ ಮಾಡಿದ. ಏನು ತಂದಿದ್ದ ಅದನ್ನೆಲ್ಲ ಅವ್ರಿಗೆ ಹಂಚಿದ. ಸರ್ವೇ ಮಿಥೋ, ಮಿಥ ಅಂದರೆ ಪರಸ್ಪರ, ಸರ್ವೇ ಮಿಥೋ ದರ್ಶಯಂತಹ ಸ್ವಸ್ವ ಭೋಜ್ಯ ರುಚಿ ಪೃಥಕ್. ತಾವು ತಂದದ್ದನ್ನೆಲ್ಲ ಅವ್ರಿಗೆ ಕೊಟ್ಟ. ಆಶ್ಚರ್ಯಪಡ್ತಾರೆ ದೇವತೆಗಳು, ಇವ್ರು ಯಾರು ಪಾಪ ಗೋಪಾಲಕರು, ಅವ್ರು ಏನು ಮಾಡ್ಯಾರೋ, ಏನು ಪದಾರ್ಥ, ಅವ್ರು ಹೆಂಗದನು. ಭಗವಂತನ ಎಲ್ಲ ಸಂತೋಷದಿಂದ ಅವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ ದೇವರು. ಇದೇ ಕೃಷ್ಣಾವತಾರದ ಹಿನ್ನೆಲೆಗಳು ಏನು ಅಂತಂದಾಗ ನಾವೇನು 50-60 ಕಾರಣಗಳನ್ನು ಕಂಡಿದ್ವಿ. ನಾವು ಬಡವರು, ಮುಗ್ಧರು, ನಮಗೆ ಅಷ್ಟು ವ್ಯವಸ್ಥಿತ ಜೀವನವೂ ನಮ್ಮದಲ್ಲ. ಆದರೆ ದೇವರು, ನಾವು ಏನೋ ಒಂದು ಪೂಜೆ ಮಾಡಿದ್ವಿ, ನಾವು ಏನೋ ನಂಬಿದ್ದೀವಿ, ದೇವರು ಶ್ರೀಮಂತಿಕೆ ನೋಡ್ತಾನೋ, ಭಾರಿ ದೊಡ್ಡ ವಂಶದಾಗ ಬಂದದ್ದು ನೋಡ್ತಾನೋ, ಭಾರಿ ಅವರು ವಿದ್ಯಾವಂತಿಕೆ ಮಡಿವಂತಿಕೆಯನ್ನು ನೋಡ್ತಾನೋ ಅಥವಾ ನಮ್ಮಂಥ ಸಾಮಾನ್ಯರನ್ನು, ಪ್ರೀತಿಯಿಂದ ಸಾಮಾನ್ಯರನ್ನು ಭಗವಂತ ನನ್ನವರು ಅಂತ ಸ್ವೀಕಾರ ಮಾಡ್ತಾನೋ ಅಂತ ಒಮ್ಮೊಮ್ಮೆ ಅನಿಸಿರ್ತದೆ. ಭಗವಂತ ಎಂಥ ಸಾಮಾನ್ಯರೇ ಇರಲಿ, ದೇವರನ್ನು ಎಷ್ಟು ಪ್ರಾಮಾಣಿಕವಾಗಿ ನಂಬ್ಯಾರ, ಎಷ್ಟು ಪ್ರೀತಿ ಸ್ನೇಹವನ್ನು ತೋರಿಸ್ತಾರೆ, ಭಗವಂತ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಅವ್ರು ತಂದದ್ದನ್ನು ಸ್ವೀಕಾರ ಮಾಡ್ತಾನೆ. ಅವರು ಅವರಿಗೆ ಯೋಗ್ಯವಾದ ಪದಾರ್ಥವನ್ನು ದೇವರಿಗೆ ಅರ್ಪಣೆ ಮಾಡಿದರು ಗೋಪಾಲಕರು. ಪರಮಾತ್ಮ ತನಗೆ ಯೋಗ್ಯವಾದ ಪದಾರ್ಥವನ್ನು ಅವ್ರಿಗೆ ಕೊಟ್ಟ. ಇದು ಒಂದು ಸಂದೇಶದೊಳಗೆ ತನಗೇನು ಅತ್ಯುತ್ತಮ ಭಗವಂತ ಬೇಕಾದ ವೈಭವ ಮಾಡಿ ಕಳಿಸಿದ್ರು ಅವ್ರ ತಾಯಿ. ಅಗ್ದಿ ಪ್ಯೂರ್ ತುಪ್ಪ, ಅದೇನೋ ಅಮ್ಮ ಮಾಡಿದ ತುಪ್ಪ ಅಂತ ಬರ್ತಾವೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಸು. ಹಂಗಾಗಿ ಅಂಥ ಶುದ್ಧ ತುಪ್ಪದಾಗೆ ಅವ್ರು ಅಮ್ಮ ಮಾಡಿದ ತುಪ್ಪದಾಗೆ ಬಂದಿದ್ದವು. ಅದನ್ನೆಲ್ಲರಿಗೂ ಹಂಚಿದ. ಅವ್ರು ಏನು ತಂದಿದ್ದು ಸ್ವೀಕಾರ ಮಾಡಿದ. ಇದು ಕೃಷ್ಣನ ಔದಾರ್ಯ, ಕೃಷ್ಣನ ಸಿದ್ಧಾಂತ. ಕೃಷ್ಣನ ಅದಕ್ಕೆ ಯಾರು ನಾವು ಸಾಮಾನ್ಯರು ಅಂತಿದ್ದೊಂದು ಏನಲ್ಲ, ಮನುಷ್ಯನಿಗೆ ಹೀನಾಯಮಾನವಾದ ಭಾವನಾ, ಅದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನೋ ಅಂತ ಕರೀತಾರೆ. ಪಾಪ ಇಂಗ್ಲೀಷ್ನ ಹೇಳಿದ್ರೆ ಲಘು ಅರ್ಥ ಆಗ್ತಾವೆ, ಇವು ಸಂಸ್ಕೃತ ಲಘು ಅರ್ಥ ಆಗೋಲ್ಲ. ಅದೊಂದು ಸಮಸ್ಯೆ ಆಗಿದೆ ಇವತ್ತಿನ ಜಗತ್ತಿನೊಳಗೆ. ಮನುಷ್ಯನಿಗೆ ಎಂದೂ ಭಗವಂತನ ಎದುರಿಗೆ ಯಾರಿಗೂ ನಾವು ಹೀನರು ಅಂತ ಅನ್ನಬಾರ್ದು. ಅದಕ್ಕೊಂದು ಮಾತು ಹೇಳ್ಯಾರ, ನಭ ಪತಂತಿ ಆತ್ಮಸಮಂ. ಆಕಾಶದಾಗ ಗರುಡನೇ ಒಬ್ಬ ಹಾರಬೇಕು ಅಂತೇನಿಲ್ಲ. ಗುಬ್ಬಿ ಜಿರಳೆ ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಅದ ಅಷ್ಟಷ್ಟು ಎಲ್ಲರಿಗೂ ಹಾರಲಿಕ್ಕೆ ಆಕಾಶದೊಳಗೆ ಮುಕ್ತವಾದ ಅವಕಾಶದ. ಹಂಗೆ ಭಗವಂತನ ಈ ಭಕ್ತಿ ಪ್ರಪಂಚದೊಳಗೆ ನಹೀಂದಿರಾರಾಧ್ಯ ಪದೋ ಮುಕುಂದ ದೂರ್ವಾಂಕುರೈ ಮಂದಧನೈರಿ ಅಪೂಜ್ಯ. ಲಕ್ಷ್ಮೀದೇವಿ ಭಾರಿ ವೈಭವದಿಂದ ಭಗವಂತನ ಪೂಜೆ ಮಾಡ್ತಾಳೆ ಅಂತ ಹೇಳಿ ನಾವು ಮಂದರು, ಬಡವರು, ಅಲ್ಪ ಭಾಗ್ಯದವರು. ದೂರ್ವಾಂಕುರೈ, ದೂರ್ವ ಕರಿಕೆ, ಅಂಕುರ, ಅವೇನು ಅಂಕುರಿಗೆ ಎಳೆಯಾಗಿರ್ತಕ್ಕಂಥ ಪತ್ರಿಗಳು, ಇವುಗಳಿಂದ ಪೂಜೆ ಮಾಡಬಾರ್ದು ಅಂತೇನಲ್ಲ. ಅದಕ್ಕೆ ಯಾವಾಗಲೂ ನಮ್ಮ ಪ್ರಾಮಾಣಿಕವಾದ ಭಾವನೆಗಳಿಗೆ ಅನುಗುಣವಾಗಿ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ನಮ್ಮ ಶಕ್ತಿಗೆ ಅನುಗುಣವಾಗಿ ಭಗವಂತನನ್ನು ಅಖಂಡವಾಗಿ ನಾವು ಉಪಾಸನೆ ಮಾಡಬೇಕು. ದೇವರಿಗೂ ನಿಮಗೂ ನೇರವಾಗಿರ್ತಕ್ಕ ಸಂಪರ್ಕ ಇರ್ತದೆ. ಮಧ್ಯದಾಗ ಮೀಡಿಯೇಟರ್ ಯಾರು ಇರುವುದಿಲ್ಲ. ನಮ್ಮ ಹಿಂದೂ ಧರ್ಮದಾಗ ಮೀಡಿಯೇಟರ್ ಯಾರಿಲ್ಲ. ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಆಯ್ತು ಅದಕ್ಕೊಮ್ಮೆ ಅವ ಚೀಟಿ ಕೊಡಬೇಕು, ಇದನ್ನು ಪಾಪೆಲ್ಲ ಮಾಫ್ ಮಾಡೀನಿ ಅಂತ. ಯಾವ ಚೀಟಿ ಕೊಡೋ ಯಾವನು ಇಲ್ಲ. ನೀವಿದ್ದೀರಿ, ನಿಮ್ಮ ದೇವರಿದ್ದಾರೆ. ಹೊರಗೂ ಅಲ್ಲ, ಯಾರು ಗುಡಿಯೊಳಗೂ ಅಲ್ಲ, ಅವನು ನಿಮ್ಮೊಳಗೆ ಇದ್ದಾನೆ. ಆ ಬಿಂಬನ ಜೋಡಿ ನಿತ್ಯ ನೀವು ಸಂಪರ್ಕ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಸಂಧ್ಯಾ ಅಂತ ಒಂದು ಕ್ರಿಯೆ, ಸಂಧೀಯತೆ ಅನಯ ಇತಿ ಸಂಧ್ಯಾ, ಟು ಕಾಂಟ್ಯಾಕ್ಟ್. ಸಂಧಿ ಸಂಧಾನ ಎಂಬ ಶಬ್ದದ ಅರ್ಥ ಅವರನ್ನು ನಾವು ಸಂಪರ್ಕಿಸುವುದು. ನಿತ್ಯ ಭಗವಂತನನ್ನು ಪ್ರತಿಯೊಬ್ಬರೂ ನೇರವಾಗಿ ಸಂಪರ್ಕಿಸುವ ಒಂದು ವಿಧಾನ. ಅದು ಪ್ರಾರ್ಥನೆ ಆಗಿರ್ಬೋದು, ಜಪ ಆಗಿರ್ಬೋದು, ಸಂಧ್ಯಾ ಅಂತ ಆಗಿರ್ಬೋದು. ಆ ಕ್ರಿಯೆ ಅದರ ಗುರಿ ಏನು? ಭಗವಂತನ ನೇರವಾದ ಸಂಪರ್ಕ ಎಲ್ಲರೂ ನಿತ್ಯ ಪಡಿಬೇಕು ಅನ್ನೋದನ್ನು ಅದಕ್ಕೆ ಹೇಳ್ತಾರೆ. ಅವಿದೂರೆ
ವೃಷಭುವಃ ಸಹ ಗೋಪಾಲಬಾಲಕೈಃ ಚಾರಯಾಮಾಸತುರ್ವತ್ಸಾನ್ ನಾನಾ ಕ್ರೀಡಾ ಪರೀಕ್ಷೆದೈ. ಎಷ್ಟು ಸಲ ಆಟ ಆಡ್ತಿದ್ದ ಕೃಷ್ಣ. ಕ್ವಚಿದ್ಲು ವಾದಯತೋ ವೇಣು, ಒಮ್ಮೊಮ್ಮೆ ವೇಣುಗಾನ ಮಾಡ್ಕೋತ ಆಕಳುಗಳನ್ನು ಕರುಗಳನ್ನು ಮೇಯಿಸ್ತಿದ್ದ. ಕ್ಷಿಪದ ಕ್ವಚಿತ ಕ್ಷೇಪಣೈ, ಈ ಚಿನ್ನದಾಂಡಿ ಅಂತ ಕರೀತಾರೆ, ಒಂದು ಉದ್ದ ಕೋಲು ಒಂದು ಸಣ್ಣ ಕೋಲು. ಆ ಕ್ಷೇಪಣೈ ಕ್ಷಿಪದ ಕ್ವಚಿತ, ಒಮ್ಮೊಮ್ಮೆ ಚಿನ್ನದಾಂಡಿ ಆಟ ಆಡ್ತಿದ್ದ. ಕ್ವಚಿತ್ ಪದೈ ಕಿಂಕಿಣಿಭಿ, ಕ್ವಚಿತ್ ಕೃತ್ರಿಮ ಗೋವೃಷೈ, ಕೃತ್ರಿಮವಾದ ಒಂದು ಆಕಳ ಎತ್ತು ಅಥವಾ ಎತ್ತಿನ ಮೇಲೆ ಕೂಡೋದು, ಈ ಆಟ ಆಡ್ತಿದ್ದ. ಆಮೇಲೆ ಕದಾಚಿತ್ ಯಮುನಾ ತೀರೆ ವತ್ಸಾನ್, ಕೆಲವು ಸಂದರ್ಭದೊಳಗೆ ಯಮುನಾ ತೀರದೊಳಗೆ ಕರುಗಳನ್ನು ಕಾಯಿಸ್ತಾ ಇದ್ದ. ಹೀಗೆಲ್ಲ ಅನೇಕ ಆಟ ಆಡ್ತಾ ಇರುವಾಗ ಒಬ್ಬ ವತ್ಸಾಸುರ ಅಂತ ಈ ಕರುಗಳಲ್ಲಿ ಒಂದು ಕರುವಿನ ರೂಪವನ್ನು ಧಾರಣ ಮಾಡಿ ಒಬ್ಬ ಅಸುರ ಪ್ರವೇಶ ಮಾಡಿದ. ತಮ್ಮ ವತ್ಸರೂಪಿಣಂ ವೀಕ್ಷ್ಯ, ಪರಮಾತ್ಮ ನೋಡಿದವನನ್ನು ಬಲರಾಮಿಗೆ ಹೇಳಿದ, ಶನೈಹಿ, ನೋಡವ ಅಸುರ ಇದರೊಳಗೆ ಸೇರಿ ಮತ್ತು ನಮ್ಮನ್ನು ಪೀಡಿಸ್ತಾನೆ. ಇಷ್ಟೇ ಅಲ್ಲ, ಆ ಪರಸ್ಪರವಾಗಿ ಆ ಗೋವುಗಳ ಕರುಗಳು ಅವುಗಳೆಲ್ಲ ಹಿಂಸೆ ಕೊಡ್ತಾನೆ ನೋಡು ಅಂತ ತೋರಿಸಿದ. ಗೃಹೀತ್ವ ಅಪರಪಾದಾಭ್ಯಾಂ, ಅದರ ಹಿಂದಿನ ಎರಡು ಕಾಲು ಹಿಡಿದು ಎತ್ತಿದ ಕೃಷ್ಣ. ಭ್ರಾಮಯಿತ್ವ, ಆ ವತ್ಸಾಸುರನನ್ನು ತಿರುವಿ ಮತ್ತು ಅವನನ್ನು ಎತ್ತಿ ಒಗೆದು ಬಿಟ್ಟ, ಸಂಹಾರ ಮಾಡಿದ. ಇದು ವತ್ಸಾಸುರ ಸಂಹಾರ ಅಂತ. ಸಪ್ರಾತರಾಶವು ಗೋವತ್ಸಾನ್, ಬೆಳಿಗ್ಗೆದ್ದು ಕೂಡಲೇ ಊಟ ಮಾಡಿ ಆ ಕರುಗಳಿಗೆ ತಿನ್ನಿಸಬೇಕು ಅಂತ ಕರ್ಕೊಂಡು ಬರ್ತಿದ್ದ ಆಕಳುಗಳನ್ನು ಮೇಯಿಸಲಿಕ್ಕೆ ಕೃಷ್ಣ. ಸ್ವಂ ಸ್ವಂ ವತ್ಸಕುಲಂ ಸರ್ವೇ ಪಾಯಿಷ್ಯಂತ ಏಕದ ಗತ್ವಾ ಜಲಾಶಯಾಭ್ಯಾಸಂ ಪಾಯಿತ್ವಾ ಪಯುರ್ಜಲಂ ತೇ ತತ್ರ ದರ್ಶುರ್ಬಾಲಾಃ ಮಹಾಸತ್ವಂ ಅವಸ್ಥಿತಂ. ಎಲ್ಲ ಗೋಪಾಲಕರು ತಮ್ಮ ಆಕಳುಗಳು ಏನು ಅವುಗಳನ್ನು ಸರೋವರಕ್ಕೆ ಕರ್ಕೊಂಡು ಹೋಗಿ ನೀರು ಕುಡಿಸ್ಕೊಂಡು ಬಂದರು. ಅಲ್ಲಿ ಹೋದಾಗ ಅಲ್ಲೊಂದು ಬಕಾಸುರ, ಕಾಕಾಸುರ, ಭಾರೀ ಬಕಾಸುರ, ಬಕವೆಂಬ ಪಕ್ಷಿ, ದೊಡ್ಡ ಚುಂಚು, ಆ ಚುಂಚು ತಕ್ಕೊಂಡು ಒಂದು ಬಕಾಸುರ ಅಂತ ಒಂದು ದೈತ್ಯ ಅಲ್ಲಿ ಕೂತಿತ್ತು. ಸವೈ ಬಕೋ ನಾಮ ಮಹಾನ್ ಅಸುರ ಬಕರೂಪಧೃಕ. ಅವನೇನು ಮಾಡಿದ, ಈ ನೀರು ಕುಡಿದು ಹೋಗುವ ಕರುಗಳನ್ನು ತನ್ನ ಚುಂಚಿನೊಳಗೆ ಹಾಕ್ಕೊಂಡು ತಿನ್ಲಿಕ್ಕೆ ಶುರು ಮಾಡಿದ. ಗಾಬರಿಯಾಗಿ ಕೂಗಿದರು. ಕೃಷ್ಣ ಬಂದ. ತಮಾಪತಂತಂ ಸನ್ನಿಗರೀಹ ತುಂಗಯೋ, ಅವು ಚುಂಚು ಅವು ಎರಡೂ ಸೀಳಿದ, ಅವು ಕೂಡ್ತಿದ್ದು. ಒಳಗೆಲ್ಲ ಪಾಪ ಪ್ರಾಣಿಗಳು ಬಂದಿದ್ದು. ಆ ಚುಂಚು ಮುಚ್ಚಿದ ಅಂತಂದರೆ ಬಾಯಿ ಬಕ, ಆ ಪ್ರಾಣಿಗಳ ಒಳಗೆ ಸಂಹಾರ ಆಗಬೇಕು. ಆವಾಗ ಭಗವಂತ ಬಂದು ಅದರ ಏನು ಮುಚ್ಚುವ ಚುಂಚುಗಳನ್ನು ಅದನ್ನು ಸೀಳಿದ. ಪಶ್ಯತ್ಸು ಬಾಲೇಶು ದದಾರ ಲೀಲೆಯ, ಅದನ್ನು ಸೀಳಿ ಹಾಕಿದ. ಎಲ್ಲ ಗೋಪಾಲಕರು ನೋಡ್ತಾ ಇದ್ದರು. ಆವಾಗ ಬಕಾಸುರನ ಸಂಹಾರ ಮಾಡಿ ಅಹೋ ಬತಸ್ಯ ಬಾಲಸ್ಯ ಬಹವೋ ಮೃತ್ಯವೋ ಅಭವನ್ ಅಪ್ಯಾಸಿ ವಿಪ್ರಿಯಂ ತೇಷಾಂ ಕೃತಂ ಪೂರ್ವಂ ಯಥೋ ಭಯಂ. ಇವ ಬಹಳಷ್ಟು ಲೀಲೆಗಳನ್ನು ತೋರಿಸಿದ, ನಮ್ಮನ್ನೆಲ್ಲ ಆಪತ್ತುಗಳಿಂದ ಪರಿಹಾರ ಮಾಡಿದ ಅಂತ ಎಲ್ಲ ಗೋಪಾಲಕರು ಬಹಳ ಭಕ್ತಿಯಿಂದ, ಮೊದಲು ಪ್ರೀತಿ, ಆ ಪ್ರೀತಿ ಈಗ ಭಕ್ತಿಯೊಳಗೆ ಪರಿವರ್ತನೆ ಆಯಿತು. ಅದನ್ನು ಮಾಡಿದರು. ಭಕ್ತಿ ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದರು, ಅಲ್ಲಿ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದರು. ಈ ರೀತಿಯಾಗಿ ಕೌಮಾರೈಹಿ ಕೌಮಾರಂ ಜಹತುಲು ವ್ರಜೆ, ಕೃಷ್ಣನ ಕುಮಾರಾವಸ್ಥಾ ಮುಗೀತು. 5 ವರ್ಷದ ತನಕ ಬಾಲಕರು ಬಾಲ್ಯ ಅಂತ ಕರೀತಾರೆ. 5ರಿಂದ ಮುಂದಿನ 8 ತನಕ ಪೌಗಂಡ, 16 ವಯಸ್ಸಿನ ತನಕ ಕೌಮಾರಾವಸ್ಥಾ ಅಂತ 3 ಅವಸ್ಥಾ. 5 ತನಕ ಬಾಲ್ಯ, ಮುಂದೆ 10 ತನಕ ಮತ್ತು ಪೌಗಂಡ, 10ರಿಂದ 16 ತನಕ ಮನುಷ್ಯನಿಗೆ ಕುಮಾರಾವಸ್ಥಾ ಅಂತ. ಕುಮಾರ ಅಂದರೆ ಏನು? ಕುತ್ಸಿತ ಮಾರ ಏನ ಸಹ ಕುಮಾರ. ಯಾರ ಜೀವನದಾಗ ಇನ್ನೂ ಕಾಮ ಮಾರ ಅವನ ಪ್ರವೇಶವೇ ಆಗಿಲ್ಲವೋ ಆ ವಯಸ್ಸು, ಅದು 16 ತನಕ ಕುಮಾರಾವಸ್ಥಾ ಅಂತ. ಅದಕ್ಕೆ 16 ವಯಸ್ಸಿನ ತನಕ
ಕುಮಾರ ಅಂತ ಕರಿಬೇಕು, ಮುಂದೆ ಮುದುಕರನ್ನ ಕುಮಾರ ಅಂತ ಕರಿಬಾರ್ದು. ಅದು ಆ ಶಬ್ದದ ಅರ್ಥ ಸಂಬಂಧ ಇಲ್ಲ, ಹಾಗೆ ಹೆಸರು ಇಟ್ಕೋಬೋದು. ಅದರ ಶಬ್ದದ ಲಿಟ್ರರಿ ಮೀನಿಂಗ್ ಏನು ಅಂದರೆ ಕುತ್ಸಿತ ಮದನೋ ಮನ್ಮಥೋ ಮಾರೋ. ಅಮರಕೋಶದಾಗ ಮಾರ ಅಂದ್ರೆ ಮನ್ಮಥ ಅಂತ ಅರ್ಥ. ಕಾಮಪ್ರವೇಶ ಇನ್ನೂ ಆಗಿರೋದಿಲ್ಲ ಅಂದ್ರೆ ಆ ಅವಸ್ಥೆ 16 ವರ್ಷದ ತನಕ ಅದೇನು ಇರೋದಿಲ್ಲ ಅಂತ. ಮತ್ತು ಆಮೇಲೆ ಕೃಷ್ಣ ಅನೇಕ ಸಂದರ್ಭದೊಳಗೆ ವೇಣುನಾದವನ್ನು ಮಾಡ್ತಾ ಇದ್ದಾನೆ. ಏವಂ ವೃಂದಾವನಂ ಕೃಷ್ಣ ಶ್ರೀಮತ್ ಪ್ರೀತಮನಃ ಪಶೂನ್ ರೇಮೆ ಸಾಧಾರಯನ್ ಅಗ್ರೇಹೇ ಸರಿದ್ರಸು. ಅಲ್ಲಿಯ ನದಿ, ಸಮುದ್ರ, ಪರ್ವತಗಳಲ್ಲಿ ಸಂತೋಷದಿಂದ ಕೃಷ್ಣ ಕರುಗಳನ್ನು ಕಾಯ್ದಾನೆ. ಕೃಷ್ಣ ಜಗನ್ಯಾಮಕ, ಶ್ರೀಮಂತ, ಲಕ್ಷ್ಮೀಪತಿ, ನಂದ ರಾಜನ ಮಗ. ಆದರೂ ಕರುಗಳನ್ನು ಕಾಯೋದು ಅಂದರೆ ನಾವು ಅದೇ ಕಡಿಮೆ ಕೆಲಸ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲ, ವೃತ್ತಿಗೆ ಗೌರವ ಬರೋದು ನಮ್ಮಿಂದ. ವೃತ್ತಿಗೆ ಗೌರವ ಬರೋದು ನಮ್ಮಿಂದ. ನಮ್ಮ ವೃತ್ತಿಗಳನ್ನು ಎಂದೂ ದ್ವೇಷಿಸಬಾರ್ದು, ಅಲಕ್ಷಿಸಬಾರ್ದು, ಅಗೌರವ ತಾಳಬಾರ್ದು. ಈ 40-50 ವರ್ಷದ ಸ್ವಾತಂತ್ರ್ಯೋತ್ತರದ ಇತಿಹಾಸವನ್ನು ನೋಡಿದಾಗ ಕೆಲವು ಆನುವಂಶಿಕ ಕಸುಬುಗಳು ಅಂತಿದ್ದು, ಆನುವಂಶಿಕವಾದ ಕಸುಬು ವೃತ್ತಿಗಳು ಎಲ್ಲರೂ, ಯಾರೂ ಇವತ್ತಿನ ದಿವಸ ಹಳೆ ತಮ್ಮದು ಏನು ವೃತ್ತಿಗಳಿತ್ತು ಯಾರೂ ಮಾಡಲಿಕ್ಕೆ ತಯಾರಿಲ್ಲ. ಅಗ್ರಿಕಲ್ಚರ್ ಹಿಡ್ಕೊಂಡು ಎಲ್ಲನೂ. ಯಾಕಂದರೆ ಇದರೊಳಗೇನು ಲಾಭದ, ಅದಕ್ಕೆಲ್ಲ ಕಡಿಮೆ ಪರಿಶ್ರಮ, ಹೆಚ್ಚಿನ ಲಾಭ ಇದ್ದ ವೃತ್ತಿಗಳನ್ನು ಅವಲಂಬಿಸೋಣ ಅಂತ ತಮ್ಮ ಪ್ರವೃತ್ತಿ ಹೋಯಿತು. ತಮ್ಮ ವೃತ್ತಿಯ ಬಗ್ಗೆ ಇರ್ತಕ್ಕ ಗೌರವ ಕಡಿಮೆ ಆದದ್ದರಿಂದ ಭಾರತದ ಆರ್ಥಿಕ ವ್ಯವಸ್ಥೆ, ಇನ್ನುಳಿದ ಸಮೃದ್ಧಿಗಳು ಎದಕ್ಕೆ ಹಾಳಾದವು ಅಂತ ಇದ್ರ ಮೇಲೆ ಭಾಳ ವಿಚಾರ ಮಾಡ್ಯಾರ. ಈ ವಿನೋಬಾ ಅವರ ಅನುಯಾಯಿಗಳು, ಗಾಂಧೀಜಿ ಹಳೆ ಈಗ ಯಾರಿಲ್ಲೇ ಇಲ್ಲ, ಗಾಂಧಿ ಅನುಯಾಯಿಗಳು ಯಾರಿಲ್ಲ. ಗಾಂಧಿ ಹೋಗೋಣ ಪಾಪ, ಅವರು ಎಲ್ಲರೂ ಹೋಗ್ಬಿಟ್ಟು ವಯಸ್ಸಾಯ್ತು. ಭಾಳ ಮಂದಿಗೆ ತಾಕ ಏನು ಗಾಂಧಿ ಥೇರಿ ಏನು? ಕಸುಬು ಉಳಿಬೇಕು, ಅದ್ರ ಬಗ್ಗೆ ಪ್ರೀತಿ ಬೆಳಿಬೇಕು. ಹಳ್ಳಿ ಹಾಳಾಗಿ ಎಲ್ಲರೂ ಬೆಂಗಳೂರೇ ಸೇರಬೇಕು ಎಂಬ ಪ್ರಸಂಗ ಬರಬಾರ್ದು. ಅವನಿಗೆ ಅಲ್ಲೇ ಸಮೃದ್ಧಿ ಇದ್ದರೆ, ವೃತ್ತಿಯೊಳಗೆ ಗೌರವ ಇದ್ದರೆ ಅವನು ಯಾಕೆ ಬಿಟ್ಟು ಬರ್ತಾನೆ? ಆ ವೃತ್ತಿ ಗೌರವ ಕೃಷ್ಣ ಅದನ್ನು ತೋರಿಸಿ, ವೃತ್ತಿ ಗೌರವ ಬಿಡಬೇಡ್ರಿ. ಆ ವೃತ್ತಿ ನಿಮ್ಮನ್ನು ಕಾಪಾಡಿದ್ದು, ಆದ್ದರಿಂದ ಅದನ್ನು ಬಿಡಬಾರ್ದು ಅಂತ ತಿಳಿಸ್ಕೊಳ್ಳಲಿಕ್ಕೆ ಏವಂ ವೃಂದಾವನಂ ಕೃಷ್ಣ ಶ್ರೀಮತ್ ಪ್ರೀತಮನಃ ಪಶೂನ್ ರೇಮೆ ಸಂಚಾರೇನ್. ಪಶುಗಳನ್ನು ಕಾಯ್ದು ಆನಂದ ಪಡ್ತಾ ಇದ್ದಾನೆ ಕೃಷ್ಣ. ಕ್ವಚಿತ್ ಗಾಯತ್ಸು, ಎಲ್ಲರೂ ಹಾಡುವಾಗ ತಾನೂ ಹಾಡ್ತಿದ್ದ. ಮತ್ತು ಭಗವಂತ ಎಲ್ಲ ಗೆಳೆಯರಿಂದ ಕೂಡಿಕೊಂಡು ಕ್ವಚಿತ್ ಕಲಹಂಸ, ಹಂಸಿಯಂತೆ ಕುಣಿವ, ಮತ್ತು ನವಿಲಿನಂತೆ ನಲಿವ ಕೃಷ್ಣ. ಈ ಅನೇಕ ಅಭಿನೃತ್ಯತೆ ನೃತ್ಯಂತಂ. ಆ ಪ್ರಾಣಿಗಳು ಯಾವ ರೀತಿ ಕ್ರಿಯೆ ಮಾಡ್ತಾವ, ಕೃಷ್ಣನು ಅದೇ ರೀತಿಯಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ಏವಂ ನಿಗೂಢಾತ್ಮಗತಿ ಸ್ವಮಾಯಯ ಚರಿತೈರ್ ವಿಡಂಬಯನ್. ಏನವನ ಲೀಲಾ, ಏನವನ ವೈಭವ, ಅವನ ಏನು ಆಟ, ಅವನ ಬಾಲಲೀಲಾನೂ ಕೂಡ ಅಷ್ಟೇ ಆಕರ್ಷಣೀಯ, ಅಷ್ಟೇ ಸಂದೇಶಾತ್ಮಕವಾದದ್ದು. ರೇಮೆ ರಮಾಲಾಲಿತ ಪಾದ ಪಲ್ಲವ ಗ್ರಾಮ್ಯೈ ಸಮಂ ಗ್ರಾಮ್ಯವದೀಶ ಚೇಷ್ಟಿತ. ಗ್ರಾಮ್ಯೈ ಸಮಂ. ಅವರೆಲ್ಲ ಹಳ್ಳಿಯವರು, ಮುಗ್ಧರು, ಹೈಲಿ ಎಜುಕೇಟೆಡ್ ಮಂದಿ ಏನಲ್ಲ, ಗೋಪಾಲಕರು. ಅವ್ರ ಜೋಡಿ ಅವರಂತೆಯೇ ಒಬ್ಬಾಗಿ ಬೆರೀತಾನೆ. ಇದು ಬಹಳ ದೊಡ್ಡಷ್ಟಿಗೆ ಕೃಷ್ಣ ಭಗವಂತನು. ಮನುಷ್ಯ ಅದೇನೋ ಇಂಗ್ಲೀಷ್ ಗಾದಿ ಮಾತು ಹೇಳ್ತಿರ್ತದೆ ಈ ಮಂದಿ, ನೀವು ರೋಮ್ನಾಗಿದ್ದರೆ ರೋಮ್ನಾಗೆ ಅಲ್ಲಿ ಹಾಗೆ ಇರಬೇಕು ಅಂತ. ಪಾಪ ಏನೋ ಅವ್ರಿಗೆ ರೋಮ್ ಒಂದೇ ನೆನಪಾಗ್ತದೆ. ಅದು ನೀವು ಇಂಡಿಯಾದಾಗಿದ್ದಾಗ ಇಂಡಿಯಾದವ್ರ ಜೊತೆ ಇರಬೇಕು ಅಂತಂಬುದು ಯಾಕೆ ಹೇಳೋಲ್ಲೋ ಗೊತ್ತಾಗಲ್ತು. ನೀವು ಇಂಡಿಯಾದಾಗಿದ್ದರೆ ನೀವು ಇಂಡಿಯಾದಂತೆ ಇರಬೇಕು. ಇಲ್ಲಿಯ ವೇಷ, ಇಲ್ಲಿ ಭೂಷ, ಇಲ್ಲಿಯ ಜೀವನ, ಇಲ್ಲಿಯ ಕ್ರಮ, ಇಲ್ಲಿ ಸಂಸ್ಕೃತಿ, ಇದಕ್ಕೆ ಅನುಗುಣವಾಗಿರಬೇಕು. ಆ ತಿರುಗಿ ಮರಿಗೆ ರೋಮಕ್ಕೆ ಹೋದ್ರೆ ಅಲ್ಲಿ ಹಂಗೆ ಟಾಯ್ ಕಟ್ಕೊಂಡು ಹೋಗ್ಬೇಕು, ಚೈನಾಕ್ಕೆ ಹೋದ್ರೆ ಟಾಯ್ ಕಟ್ಕೊಂಡು ಹೋಗ್ಬೇಕು ಅಂತ. ಪಾಪ ಎಲ್ಲ ಕಡೆ ಟಾಯ್ ಕಟ್ಕೊಂಡು ಹೋಗ್ತಾರೆ, ಅದೇನು ಚೈನಾಕ್ಕೆ ಹೋಗೋದಾಗಿದೆ ಅಂತ. ಮತ್ತು ಇಂಡಿಯಾದಾಗಿದ್ದರೆ ಇಂಡಿಯಾದವ್ರಂತೆ ಇರ್ರಿ. ಅದು ಬೇಡ, ಅದು ಬೇಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಮಾಲಾಲಿತ ಪಾದ ಪಲ್ಲವ, ಲಕ್ಷ್ಮೀದೇವಿ
ಯಾವ ಭಗವಂತನ ಪಾದಕಮಲಗಳನ್ನು ನಿತ್ಯದಲ್ಲಿ ಒತ್ತುತ್ತಾ ಇರ್ತಾಳೆ ಅಂಥ ದೇವರು ಗ್ರಾಮ್ಯ ಸಮಂ ಗ್ರಾಮ್ಯವದ ಈಶತಿಷ್ಠ ಹಳ್ಳಿಯ ಮುಗ್ಧ ಜನರ ಜೊತೆಗೆ ತಾನು ಒಬ್ಬನಾಗಿ ಬೆರೀತಾ ಇದ್ದಾನೆ. ಇದೇನು ಭಗವಂತ ನಮಗೆ ನಿಮಗೆ ಭಾಗವತದ ಮೂಲಕವಾಗಿ ತೋರಿದ ಔದಾರ್ಯ, ದೊಡ್ಡಿಸ್ತಿಕೆ. ಎಲ್ಲ ಜೋಡಿ ಬೆರೀಬೇಕು ಮನುಷ್ಯ. ಒಬ್ಬ ಯಾವನೋ ಶಿಷ್ಯ ಗುರುಗಳನ್ನು ಕೇಳಿದ್ನಂತ, ನಾವು ಹೆಂಗಿರ್ಬೇಕು ಸಮಾಜದಾಗ ಅಂತ ಕೇಳಿದ್ನಂತೆ ಶಿಷ್ಯ. ಗುರುಗಳಂದರು, ಇದು ನಾ ಹೇಳಿದರೆ ಭಾಳ ಪರಿಣಾಮ ಆಗೋದಿಲ್ಲ, ನೀನು ಸ್ವಲ್ಪ ಇಲ್ಲಿ ಕೂಡು, ನೀನು ತಿಳಿಸಿ ತೋರಿಸ್ತೀನಿ ಅಂದರು. ಶಿಷ್ಯ ಕೂತಿದ್ದ. ಯಾವನೋ ಒಬ್ಬ ಶಿಷ್ಯ ಬಂದ, ಬೇರೆ ಶಿಷ್ಯ, ಹಣ್ಣು ಹಂಪಲ ಬೇಕಾಷ್ಟು ತಂದಿದ್ದ ಕೈ ತುಂಬೆ. ಗುರುಗಳ ಮುಂದೆ ಹಣ್ಣು ಹಂಪಲ ಎಲ್ಲ ಇಟ್ಟು ನಮಸ್ಕಾರ ಮಾಡಿದ. ಈ ಗುರುಗಳು ಆ ಎಲ್ಲ ಹಣ್ಣು ಹಂಪಲ ಎತ್ತಿ ಒಗೆದ್ರು. ಎಲ್ಲೋ ತಿಪ್ಪಿಯೊಳಗೆ ಎತ್ತ ಗಾಡಿ ಕಡೆ ಮಾರಿ ಮಾಡ್ಕೊಂಡು ಕೂತ್ಬಿಡ್ತವ. ಶಿಷ್ಯ ಒಂದು 5-10 ಮಿನಿಟ್ ಕೂತವ, ಬಂದವ, ಹೊರಗೆ ಹೊಂಟವ, ತಿರುಗಿ ಹೊಂಟ. ಈ ಶಿಷ್ಯ ಕಳಿಸ್ಲಿಕ್ಕೆ ಹೊಂಟ. ಏನನಿಸ್ತು ನಿಮಗೆ ಗುರುಗಳ ವ್ಯವಹಾರದ ಬಗ್ಗೆ? ಯಾಕೋ ಸ್ವಲ್ಪ ಬುದ್ಧಿ ಸ್ವಾಧೀನದಾಗ ಉಳಿದಿಲ್ಲ. ನಾವು ತಂದ ಪದಾರ್ಥನೂ ಎತ್ತಿ ಒಸಿದ್ರು, ಮತ್ತು ನಮ್ಮ ಜೋಡಿ 2 ಪ್ರೀತಿಯಿಂದ ಮಾತೂ ಆಡಲಿಲ್ಲ. ಯಾಕೋ ಅಷ್ಟು ಯೋಗ್ಯ ಅಲ್ಲ, ಯಾಕೋ ಸ್ವಲ್ಪ ತಲೆ ತಿರುಗಿದ ಅಂತ ಅಂದು ಹೋದ. ಮುಂದೆ ಇನ್ನೊಬ್ಬ ಶಿಷ್ಯ ಬಂದ. ಅವನು ಹಣ್ಣು ಹಂಪಲ ತಂದು ಮುಂದಿಟ್ಟ, ನಮಸ್ಕಾರ ಮಾಡಿದ. ಆ ಹಣ್ಣು ಹಂಪಲ ಎಲ್ಲ ಬೇಕಾದಷ್ಟು ತಿಂದರು. ಅವನ ಜೋಡಿ ಮಾತೇ ಆಡಲಿಲ್ಲ. ತಗೋ ಮಾರಿ ಮಾಡ್ಕೊಂಡು ಕೂತ್ಬಿಟ್ರು. ಅವನು ಕೂತು ಹೊಂಟ. ಪಾಪ ಬ್ಯಾಸರ ಬಂದು ಬೇಜಾರಾಗಿ ಹೋಗುವಾಗ ಈ ಶಿಷ್ಯ ಕಳಿಸ್ಲಿಕ್ಕೆ ಹೋದ. ಹೆಂಗೆ ಅನಿಸ್ತು? ಏನಿಲ್ಲ, ನಾವು ಕೊಡುವ ಹಣ, ನಾವು ಕೊಡುವ ಹಣ್ಣು ಹಂಪಲ ಎಲ್ಲ ಬೇಕಾಗ್ತದೆ. ನಮ್ಮ ಜೋಡಿ 2 ಪ್ರೀತಿಯಿಂದ ಮಾತು ಬೇಡ ಆಗ್ತಾವೆ ಈ ಗುರುಗೆ. ಎಂಥ ಗುರು ಇದು ಅಂತ ಬೈದು ಹೋದವ. ಬಂದವ ಹಿಂಗಂದ ಇವ. ಹಂಗಾರೆ ಹಿಂಗೂ ಇರಬಾರ್ದು, ಆಗಲಿ ಹಂಗೂ ಇರಬಾರ್ದು, ಹಿಂಗೂ ಇರಬಾರ್ದು. ಇನ್ನೊಬ್ಬ ಬಂದ, 3ನೇ ಅವ. ಅವ್ನು ಬೇಕಾಷ್ಟು ಹಣ್ಣು ಹಂಪಲ ತಂದಿಟ್ಟ. ಅವನ್ನೆಲ್ಲ ಎಷ್ಟು ಒಗೆದ. ಅವನ ಜೋಡಿ ಪ್ರೀತಿಪೂರ್ವಕ 1 ತಾಸು ಮಾತಾಡಿದ. ಹೇಗಿದ್ದಾರೆ, ನಿಮ್ಮ ಪರಿವಾರ ಹೆಂಗದ, ಹಂಗದ ಎಲ್ಲ ಯೋಗಕ್ಷೇಮ ಕೇಳಿದ. ಅವನು ಕಳಿಸ್ಲಿಕ್ಕೆ ಹೋಗೋ ಮುಂದೆ ಇಲ್ಲ, ಏನೋ ಗುರುಗಳು ಎಂಬುವಂಥ ಒಂದು ಪ್ರೀತಿಯಿಂದ ಕೆಲವು ಮನೆಗೆ ಖಾಲಿ ಹೋಗಬಾರ್ದು ಅಂತ ಧರ್ಮಶಾಸ್ತ್ರ. ರಾಜಾನಂ ದೇವತಾಂ ಗುರುಂ. ಈ ಮಕ್ಕಳು ರೋಗಿಗಳು, ಯಾವ ಮನೆಯೊಳಗೆ ಮಕ್ಕಳು ಇರ್ತಾವೆ ಸಣ್ಣ, ಏನಾರು ಆ ಮಕ್ಕಳಿಗೆ ತೊಗೊಂಡು ಹೋಗ್ಬೇಕು, ಹಂಗೆ ಹೋಗ್ಬಾರ್ದು ಬರಗೈಲೆ. ಮತ್ತು ಆ ರೋಗಿಗಳಿದ್ದ ಮನೆಗೆ ಏನಾದ್ರು ಸ್ವಲ್ಪ ಒಯ್ಬೇಕು ತಿನ್ನಲಿಕ್ಕೆ. ಅವಕ್ಕೆ ರೋಗಿ ಮತ್ತು ಚಿಕ್ಕ ಮಕ್ಕಳು, ರಾಜ, ದೇವತೆಗಳು ಮತ್ತು ಗುರುಗಳು 5 ಮಂದಿ ಜಾಗಕ್ಕೆ ಹೋಗೋ ಮುಂದೆ ಏನಾದ್ರು ಒಂಥರ ತೊಗೊಂಡು ಹೋಗ್ಬೇಕು, ಹಾಗೆ ಹೋಗಬಾರ್ದು ಅಂತ ಅಂತ ತೊಗೊಂಡು ಬಂದೆ. ನಾವು ತಂದ ಪದಾರ್ಥ ಎಲ್ಲ ಬೀಸಿ ಒಗೆದ್ರು. ನಮ್ಮ ಜೋಡಿ ರಗಡೆ ಮಾತಾಡಿದರು. ತೊಗೊಂಡು ಏನು ಮಾಡೋದು ಪಾಪ. ಅಲ್ಲ, ಒಳ್ಳೆಯದೇ, ಆದರೆ ನಮ್ಮ ಪದಾರ್ಥಕ್ಕೂ ಏನೋ ಪ್ರೀತಿಯಿಂದ ತಂದಿರ್ತೀವಿ, ಅದು ಗೌರವ ಕೊಡಬೇಕು ಅಂತ 3ನೇ ಅವನು ಬೈದು ಹೋದ. ಬಂದು ಶಿಷ್ಯ ಬಂದ, ಏನಂದಿವ ನಿನ್ನ ಮುಂದೆ? ಇವನು ಸ್ವಲ್ಪ ಬೈದ ಅಂತ. ಹಂಗಾರೆ ಹಿಂಗೂ ಇರಬಾರ್ದು. ಒಟ್ಟು ಬೈಸೋಂಬುದು ಇವು 3 ದಂಧ, ಹಿಂಗಿರಬಾರ್ದು. 4ನೇ ಅವ ಬಂದ, ಹಣ್ಣು ಇಟ್ಟ, ನಮಸ್ಕಾರ ಮಾಡಿದ ಗುರುಗಳು. ಹಣ್ಣು ತಾವು ತಿಂದರು, ಆ ಶಿಷ್ಯಗೆ ಕೊಟ್ಟರು, ಬಂದ ಶಿಷ್ಯಗೂ ಕೊಟ್ಟರು ತಿನ್ನಲಿಕ್ಕೆ. ಇನ್ನು ಯಾರಿದ್ರು ಎಲ್ಲರಿಗೂ ಒಂದೊಂದು ಹಣ್ಣು ಕೊಟ್ಟರು. ಮತ್ತು ಅವ್ನ ಜೊತೆ ಬೇಕಾಷ್ಟು ಮನಃಪೂರ್ವಕ ಮಾತಾಡಿದರು. ಮತ್ತು ಅವನ ಹೊಂಟವ, ಅವ್ನು ಕಳಿಸ್ಲಿಕ್ಕೆ ಹೋದ ಈ ಶಿಷ್ಯ. ಹೆಂಗೆ ಇವೇನಂದ, ಅವ್ನು ಕಳಿಸಿ ಬಂದ. ಇವ ಅಂದ, ನಮ್ಮ ಗುರುಗಳು ಅಷ್ಟು ದೊಡ್ಡ ಗುರುಗಳು ಯಾರೂ ಇಲ್ಲ. ಅವ್ರ ಮನಸ್ಸು ಎಷ್ಟು ದೊಡ್ಡದು, ಭಾಳ ದೊಡ್ಡ ಮನಸ್ಸು, ಎಷ್ಟು ಪ್ರೀತಿಯಿಂದ ಮಾತಾಡಿದರು ಎಲ್ಲರಿಗೂ. ಮತ್ತು ಭಾಳ ಹಣ್ಣು ಕೊಟ್ಟರು, ಎಷ್ಟು ಪ್ರೀತಿ ಮಾಡ್ತಾರೆ, ಭಾಳ ಒಳ್ಳೆಯವರು ಇದ್ದಾರೆ ಅಂತ. ಶಿಷ್ಯ ಕೇಳಿ, ನೀ ಕೇಳಿದ್ದಲ್ಲ ಆಗಲೇ ಹೆಂಗಿರ್ಬೇಕು ಅಂತ. ಆ 3 ರೀತಿಯಿಂದ ಇರಬಾರ್ದು, ಬಯಸ್ಕೋಬೇಕಾಗ್ತದೆ. ಹಿಂಗಿರ್ಬೇಕು ನಾವು. ಹಿಂಗಂದ್ರೆ ಏನು? ಎಲ್ಲರ ಜೋಡಿ ಬೆರಿಬೇಕು, ಎಲ್ಲರ ಜೋಡಿ ಹಂಚಿಕೊಂಡು ತಿನ್ನಬೇಕು, ಕೂಡಿಕೊಂಡು ಬಾಳ್ಬೇಕು. ಇವು 2 ಸೂತ್ರ ಜೀವನದಾಗ. ಎಲ್ಲ ಜೋಡಿ ಹಂಚಿಕೊಂಡು ಏನು ದೇವ್ರು ಕೊಟ್ಟಾನ. ಈ ಭಾಗವತ ಬಂದದ್ದು ಈಗಾಗಲೇ ಪಂಚಮ ಸ್ಕಂದದಾಗ. ನರಕ ಯಾರಿಗೆ ಅಂತ, ಅಸಂವಿಭಜ್ಯ ಅಶ್ನಾತಿ ಅಂತಾರೆ. ಸಂವಿಭಜ್ಯ ಹಂಚಿ ಎಲ್ಲರೂ ಪರಿವಾರದಿಂದ ಎಲ್ಲರಿಗೂ ಕೊಟ್ಟು ತಿನ್ನಬೇಕು ಯಾವಾಗಲೂ ಮನುಷ್ಯ. ಅಸಂವಿಭಜ್ಯ ಹೆಂಡತಿ, ಮಕ್ಕಳು, ಪರಿವಾರ, ಅವ್ವ ಅಪ್ಪ ಯಾರಿಗೂ ತಿನ್ನಲಿಕ್ಕೆ ಕೊಡದೆ ತಾವು ಒಬ್ಬನೇ ತಿಂತಾನಲ್ಲ, ಅಸಂವಿಭಜ್ಯ ಅಶ್ನಾತಿ. ಅವಂಗೆ ಕ್ರಿಮಿ ಭೋಜನ ಅಂತ ನರಕ ಆಗ್ತದಂತ. ಈ ನರಕದ ವರ್ಣ ಏನು ಬಂತು,
ಮತ್ತು ಪಂಚಮ ಸ್ಕಂದದ ಕೊನೆಗೆ ಈ ಮಾತು ಬಂದಲ್ಲ. ಅದಕ್ಕೆ ಯಾವಾಗಲೂ ಜೀವನದಾಗ ಎಲ್ಲ ಜೋಡಿ ಏನು ದೇವರು ಕೊಟ್ಟಾನೋ ಹಂಚ್ಕೊಂಡು ತಿನ್ನಬೇಕು, ಕೂಡಿಕೊಂಡಿರ್ಬೇಕು, ಎಲ್ಲ ಜೋಡಿ ಪ್ರೀತಿಯಿಂದ ಬೆರೆತಿರ್ಬೇಕು, ಕೂಡಿರ್ಬೇಕು. ಇವತ್ತು ಅವು ಎರಡೂ ಗುಣನೇ ಇಲ್ಲ. ಕುಟುಂಬದೊಳಗೆ ಹಂಚ್ಕೊಂಡು ತಿನ್ನೋದಿಲ್ಲ, ಸಮಾಜದೊಳಗೆ ಎಲ್ಲ ಜೋಡಿ ಬೆರೆತು ಬಾಳೋದಿಲ್ಲ. ಈ ಪ್ರತ್ಯೇಕತೆ ಎಂಬುದು ಕುಟುಂಬದಾಗೂ ಅದ, ಇದೇ ಈ ಪ್ರತ್ಯೇಕತೆ ಎಲ್ಲ ಕ್ಷೇತ್ರದಾಗೂ ಬಂದದು. ರಾಜ್ಯಗಳು ಪ್ರತ್ಯೇಕ, ಭಾಷಾಗಳ ಪ್ರತ್ಯೇಕ, ಮೂಲೆಗಳು ಪ್ರತ್ಯೇಕ. ನಾವು ಮೈಸೂರು ಕರ್ನಾಟಕ, ನಮ್ಮದು ಹೈದರಾಬಾದ್ ಕರ್ನಾಟಕ, ಇದು ಉತ್ತರ ಕರ್ನಾಟಕ, ಇವೆಲ್ಲನೂ. ಮತ್ತು ಇನ್ನು ಇದರೊಳಗೆ ಜಾತಿಗಳು, ನಾವು ಹಿಂದೂಗಳಲ್ಲ, ನಾವು ವೀರಶೈವರು, ನಾವು ಲಿಂಗಾಯತರು ವೀರಶೈವರು ಅಲ್ಲ, ಅವರೆಲ್ಲರೂ ಬೇರೆ ಅಂತ. ನೀವೆಲ್ಲ ಉಪಾಸನೆ ಮಾಡಿ ಹೋಗಿ ಯಾವ ಗುಡಿ ಯಾವ ಗಂಟೆ ಬಾರಿಸ್ತೀರಿ, ಅವನು ಒಬ್ಬನೇ ಇಲ್ಲ ಕೂತಾಮ, ಯಾವ ಶಿವ. ನೀವು ಯಾರು ಬರ್ತೀರಿ ಎಲ್ಲರೂ ಸ್ವಾಗತ ಮಾಡವ ಅವನೊಬ್ಬನೇ, ನಿಮ್ಗೆಲ್ಲರಿಗೂ ಅನುಗ್ರಹ ಮಾಡವ ಒಬ್ಬನೇ. ಅವ ಒಬ್ಬ ಆದ್ರೆ ನೀವು ಯಾಕೆ ಬೇರೆ ಬೇರೆ ಆಗ್ತೀರಿ? ಇವು ಭಾವನೆಗಳು. ಮನುಷ್ಯ ಪ್ರತ್ಯೇಕತೆಯೊಳಗೆ ಆನಂದ ಪಡ್ತಾ ಇದ್ದಾನೆ. ಇವತ್ತು ಏಕತಾದೊಳಗೆ ಆನಂದ ಅನುಭವಕ್ಕೆ ಬರ್ತಾ ಇಲ್ಲ. ಅದನ್ನು ಮತ್ತು ಕೃಷ್ಣ ತೋರಿಸಿದಂತೆ ಗ್ರಾಮ್ಯ ಸಮಂ ಗ್ರಾಮ್ಯವದೀಶ ಚೇಷ್ಟಿತ. ಹಳ್ಳಿಯ ಮುಗ್ಧ ಜನರ ಜೊತೆಗೆ ಅವ್ರ ಜೊತೆಗೆ ತಾನೂ ಒಬ್ಬ ಅವರಂತೆ ಆಗಿ ಬೆಳೀತಾ ಇದ್ದಾನೆ. ಹಂಗೆ ಎಲ್ಲ ಜೋಡಿ ಕೂಡಿ ಬಾಳ್ಬೇಕು ಸಮಾಜದಾಗ. ಮತ್ತು ಎಲ್ಲ ಜೋಡಿ ಅದು ಮತ್ತು ಹಂಚ್ಕೊಂಡು ತಿನ್ಬೇಕು. ಎಲ್ಲರಿಗೂ ಏನು ದೇವ್ರು ಕೊಟ್ಟಾನ ಅದನ್ನ ಹಂಚ್ಕೊಂಡು ತಿನ್ಬೇಕು, ಕೂಡಿ ಬಾಳಬೇಕು ಎಂಬ ಸಂದೇಶವನ್ನು ಅದನ್ನು ಭಾಗವತ ಬಹಳ ಉತ್ತಮವಾದ ರೀತಿಯಿಂದ. ಇನ್ನು ಶ್ರೀರಾಮ ಅಂತ ಕೃಷ್ಣನ ಒಬ್ಬ ಗೆಳೆಯ ಅವ ಹೇಳ್ದ, ಕೃಷ್ಣ ಸಮೀಪಕ್ಕೆ ಒಂದು ತಾಳವನ ಅದ, ತಾಳ ವೃಕ್ಷ ಅಂತ ಇರ್ತದೆ. ತಾಳಿ ಗಿಡದ ಹಣ್ಣುಗಳು ಬಂದಿರ್ತಾವೆ, ಬ್ಯಾಸಿಗೆ ಒಳಗೇನೋ ಬಂದಿರ್ತಾವೆ ಮಾಡಲಿಕ್ಕೆ, ಭಾರಿ ಇರ್ತಾವೆ ತಾಳ ಹಣ್ಣುಗಳು. ನಮ್ಗೆ ತಿನ್ಬೇಕು ಅಂತ ಆಸೆ ಆಗ್ಯದ. ಅದು ಅಲ್ಲೊಬ್ಬ ದೈತ್ಯದ್ದಾನ. ಅವ ವೇಷ ಒಳ್ಳೆ ಚಲೋ ವೇಷ ಹಾಕ್ಯಾನ. ಅದಕ್ಕೆ ಧೇನುಕಾಸುರ ಅಂತ ಅವನ ಹೆಸರು. ಕುತ್ಸಿತಾರ್ಥೆ ಕಪ್ರತ್ಯಯ ಅಂತ. ಅವ ಅಯೋಗ್ಯ, ಹೆಸರಿರ್ತಕ್ಕಂಥ ವೃತ್ತಿ ಅಲ್ಲ, ಅದಕ್ಕೆ ಅವನು ಧೇನುಕ ಅಂತಾರೆ. ಅವನಿಗೇನು ವೃತ್ತಿ? ಸಹ ಅತಿ ತೀವ್ರ ಅಸುರ, ಭಾರಿ ಅಸುರ. ಅವನೇನು ಮಾಡ್ತಾನೆ? ಆ ತಾಳವನಕ್ಕೆ ಯಾರನ್ನೂ ಬರಿಸ್ಕೊಡುವುದಿಲ್ಲ, ತಾ ತಿನ್ನುವುದಿಲ್ಲ, ಇನ್ನೊಬ್ಬರಿಗೆ ತಿನ್ನಲಿಕ್ಕೆ ಕೊಡುವುದಿಲ್ಲ. ಅವಾಗ ಯಾರಿಗೂ ಅಲ್ಲಿ ಯಾರೂ ಬರುವಂಗಿಲ್ಲ, ತಾ ತಿನ್ನಂಗಿಲ್ಲ, ತಾ ಇನ್ನೊಬ್ಬರಿಗೆ ತಿನ್ನಲಿಕ್ಕೆ ಕೊಡುವುದಿಲ್ಲ. ಕೃಷ್ಣಂದ ಇದೇ ನೋಡು ಜಗತ್ತಿನಾಗ. ಇವು ಇದ್ದವ್ರು ಏನು ಮಾಡ್ತಾರೆ ಅಂದರೆ ತಾವು ಅನುಭವಿಸೋದಿಲ್ಲ, ಇನ್ನೊಬ್ಬರಿಗೆ ಅನುಭವ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇದು ಶ್ರೀಮಂತಿಕೆಯ ಇದು ಒಂದು ಮುಖ, ಇದು ಒಂದು ಲಕ್ಷಣ. ಎಂದೂ ತಾವು ಅನುಭವ ಮಾಡೋದಿಲ್ಲ, ಅದು ಕರಗ್ತದೆ ಅಂತ ಎಂದೂ ಅನುಭವ ಮಾಡೋದಿಲ್ಲ. ಇನ್ನೊಬ್ಬರಿಗೆ ಅನುಭವ ಮಾಡಲಿಕ್ಕೆ ಎಂದೆಂದೂ ಕೊಡೋದಿಲ್ಲ. ಅದಕ್ಕೊಂದು ಸುಭಾಷಿತಕಾರ ಹೇಳಿದ, ಭಾಳ ದೊಡ್ಡ ಮಂದಿ ಅವರು. ಯಾಕೆ ನೋಡ್ರಿ, ಯಾರು ತಾವು ಅನುಭವಿಸದೆ ಇನ್ನೊಬ್ಬರಿಗೂ ಕೂಡ ಅನುಭವ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಗಳಿಸಿದ ಎಲ್ಲ ಸಂಪತ್ತನ್ನು ಹೋಗು ಮುಂದೆ ಇನ್ನೊಬ್ಬರಿಗೆ ಅಷ್ಟು ಕೊಟ್ಟು ಹೋಗ್ತಾರೆ. ಮತ್ತು ಅವ್ರ ಔದಾರಿ ದೊಡ್ಡದಲ್ಲ, ಅದಕ್ಕೆ ಅವ್ರು ದೊಡ್ಡ ಮನುಷ್ಯರು ಅಂತ ಅನ್ಬೇಕು ಅಂತ. ಅದಕ್ಕೆ ಅಪ್ರೇಕ್ಷನ್. ಅದಕ್ಕೆ ಯಾವಾಗಲೂ ಜೀವನದಾಗ ಮನುಷ್ಯ ಒಂದಷ್ಟು ಅನುಭವ ಮಾಡಬೇಕು, ಇಲ್ಲ ಇನ್ನೊಬ್ಬರಿಗೆ ಉಪಭೋಗ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇವು ಎರಡೂ ಮಾಡದೇ ಇದ್ರೆ ಮಹಾನರ್ಥ. ಇದು ಧೇನುಕಾಸುರ. ಫಲಾನಾಂ ಅವನು ನೋಡಿದ. ಆವಾಗ ಕೃಷ್ಣನ ಭಾಳ ಬೇಡ್ಕೊಂಡ್ರು, ಅದು ಬೇಕು ಅಂತ ಕೇಳಿದರು. ಕೃಷ್ಣ ಅಲ್ಲಿ ಹೋಗಿ ಗಿಡವನ್ನು ಅಳಿಯಾಡಿಸಿದ. ಹಣ್ಣುಗಳೆಲ್ಲ ಬಿದ್ದು ಶ್ರೀರಾಮಾದಿ ಗೆಳೆಯಂದರು ಆರಿಸ್ಕೊಂಡು ತಿನ್ಲಿಕ್ಕೆ ಹತ್ತರು. ಬಂದವಾಗ ಅವನು ಧೇನುಕಾಸುರ ಓಡಿ ಬಂದವ. ತತಃ ಕೃಷ್ಣಂಚ ರಾಮಂಚ ಜ್ಞಾತೆಯೋ ಧೇನುಕಸ್ಸೇ ಕ್ರೋಷ್ಟಾರು ಅಭ್ಯದ್ರವನ್. ಅವಾಗ ಅವನು ಜೋರವಾಗಿ ಬೆನ್ನು ಹತ್ತಿದ. ಕೃಷ್ಣ ಅವನನ್ನು ಕಾಲುಗಳನ್ನು ಹಿಡಿದು ಆ ಧೇನುಕನನ್ನು ತಯೋಸ್ತ ಸುಮಹತ್ಕರ್ಮ ನಿಶಾಮ್ಯ ವಿಬುಧಾದಯ ಅವನು ಸಂಹಾರ ಮಾಡಿದ. ದೇವತೆಗಳನ್ನೆಲ್ಲ ನೋಡಿ ಭಾರಿ ಆನಂದ ಆಯಿತು ದೇವತೆಗಳಿಗೆ. ಅವರೆಲ್ಲ ದೇವತೆಗಳ ಆನಂದಪಟ್ಟು ಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಮುಂದೊಮ್ಮೆ ಅಲ್ಲೊಂದು ಯಮುನಾ ನದಿಯ
ಮಧ್ಯಪ್ರದೇಶ. ಅದಕ್ಕೆ ಕಾಲಿಂದಿ ಮಡುವು ಅಂತ ಕರಿತಿದ್ರು. ಕಾಲಿಂದಿ ಅಲ್ಲಿ ಕಾಲಿಯ ಅಂತ ಒಬ್ಬ ನಾಗ ಸೇರಿಕೊಂಡಿದ್ದ. ಈ ಕಾಲಿಯ ನಾಗ ಯಾರು? ಅದು ಕಾಲಿಯ ನಾಗ ಈ ಮಡುವಿನೊಳಗೆ ಯಾಕೆ ಸೇರಿಕೊಂಡಿದ್ದ? ಇಲ್ಲಿ ಭಾರಿ ಸಮೃದ್ಧವಾದ ಮೀನುಗಳು ಈ ಯಮುನಾ ನದಿಯ ಈ ಹೃದಯ ಆ ಸರೋವರದೊಳಗೆ. ಅದನ್ನು ನಿತ್ಯ ಗರುಡು ಬಂದು ತಿಂತಿದ್ದ. ಮೀನುಗಳನ್ನು ತಿನ್ನೋದು ಅವನ ಚಟ. ಆ ಎಲ್ಲ ಮೀನುಗಳು ಸೌಭರಿ ಋಷಿಗಳಿಗೆ ಬೇಡ್ಕೊಂಡ್ರು, ಅವ ಬಂದು ತಿಂತಾನೆ ನಮ್ಮನ್ನು, ದಯವಿಟ್ಟು ನಮ್ಮನ್ನು ಸಂರಕ್ಷಣೆ ಕೊಡ್ರಿ ನೀವು ಅಂತ. ಸೌಭರಿಗಳು ಸಿಕ್ಕಿ ಬಂದು, ಇಲ್ಲಿರ್ತಕ್ಕ ಯಾವ ಮೀನುಗಳನ್ನು ನೀವು ಮುಟ್ಟುವ ಹಂಗಿಲ್ಲ, ಮುಟ್ಟಿದ್ರೆ ನೀನು ಸತ್ತು ಹೋಗ್ತೀವಿ ಅಂತ ಅವನು ಶಾಪ ಕೊಟ್ಟರು ಸೌಭರಿಗಳು. ಸೌಭರಿಗಿಂತ ಗರುಡ ದೊಡ್ಡವ, ದೊಡ್ಡವರಿಗೆ ಶಾಪ ಕೊಟ್ಟರೆ ನಮ್ಮ ಪುಣ್ಯ ಕಡಿಮೆ ಆಗ್ತದೆ. ಆದರೆ ಅದು ಸಂಕಲ್ಪ. ಅದಕ್ಕೆ ಆ ಗರುಡ ಅವತ್ತಿಂದ ಇಲ್ಲಿ ಬರೋದು ಬಿಟ್ಟ. ಅವೆಲ್ಲ ಮೀನುಗಳೇನಿತ್ತು ಅವು ಬದುಕಿದ್ವು. ಅದಕ್ಕೆ ಇಲ್ಲೇ ಶಾಪದ ಗರುಡ ಬರುವುದಿಲ್ಲ ಅಂತ ಇಟ್ಕೊಂಡೆ ಗರುಡ ಹಾವು ಇವು ಯಾವಾಗಲೂ ಸ್ವಲ್ಪ ಎದುರ ಜಗಳ ಭಾಳ, ಒಂದಕ್ಕೊಂದು ಆಗದ ಪ್ರಾಣಿಗಳು. ಅದಕ್ಕೆ ಈ ಕಾಲಿಯ ಮಡುವಿನೊಳಗೆ ಕಾಲಿಂದಿ ಮಡುವಿನೊಳಗೆ ಕಾಲಿಯ ತನ್ನ ಪರಿವಾರ ಸಹಿತವಾಗಿ ಇಲ್ಲಿ ಅಡಗಿಕೊಂಡಿದ್ದ, ಇಲ್ಲಿ ಇರ್ತಿದ್ದವ. ಅವನ ವಿಷದ ಗಾಳಿಯಿಂದ ಅಸಗಾವಶ್ಚ ಗೋಪಾಶ್ಚ ನಿದಾಘ ತಾಪಪೀಡಿತಾ. ಬೇಸಿಗೆ ನಿರಳಿಕೆಯಿಂದ ಬಳಲಿ ಆ ಮಡುವಿನ ನೀರು ಕುಳಿತಿದ್ರು. ದುಷ್ಟಂ ಜಲಂ ಪಪುಹು. ಆ ನೀರು ಕುಡಿದಾಗ ಅವರಿಗೆಲ್ಲ ಭಾರಿಯಾದ ವಿಕಾರ, ಅವೆಲ್ಲ ಮರಣವನ್ನು ಹೊಂದಿದವು. ಅನೇಕ ಗೋವುಗಳು ಕೃಷ್ಣ ನೋಡಿದ, ಬಂದು ಹೇಳಿದರು. ಅವಾಗ ವೀಕ್ಷತಾನ್ವೈ ತಥಾಭೂತಾನ್ ಕೃಷ್ಣ ಯೋಗೇಶ್ವರೇಶ್ವರ. ಕೃಷ್ಣ ಅವನ ಕಣ್ತುಂಬೆ ನೋಡಿದ, ಅವನ್ನೆಲ್ಲ ಬದುಕಿಸಿದ. ಭಗವಂತನ ದೃಷ್ಟಿ ಬಿದ್ದಾಗ ಮನುಷ್ಯ ಬದುಕುವುದು ಏನು ಅಶಕ್ಯ, ಅವೆಲ್ಲ ಬದುಕಿದವು. ವಿಲೋಕ್ಯ ದೂಷಿತಾಂ ಕೃಷ್ಣಾಂ. ಯಮುನೆ ಕಾಲಿಯನ ವಿಷದ ಫೂತ್ಕಾರದಿಂದ ಪ್ರಯೋಗದಿಂದ ವಿಷಭರಿತವಾದ ನೀರು, ಅದರಿಂದ ಪೀಡಿತವಾಗ್ತಕ್ಕ ಗೋಪಾಲಕರು ಮತ್ತು ಆಕಳುಗಳು ಇದನ್ನು ನೋಡಿ ಅವನನ್ನು ಹೇಗಾದರೂ ಮಾಡಿ ಮತ್ತು ಇಲ್ಲಿಂದ ಓಡಿಸಬೇಕು ಅಂತ ಕೃಷ್ಣ ಕದಂಬ ಮಧುರಯ್ಯ. ಪಕ್ಕದಲ್ಲಿ ಒಂದು ಕದಂಬ ವೃಕ್ಷ ಇತ್ತು. ಆ ಗಿಡ ಏರಿ ಕೃಷ್ಣ ಒಳಗೆ ಹಾರಿದ. ಅಲ್ಲಿ ದೊಡ್ಡ ಗಿಡ ಏರಿ ಯಾಕೆ ಆ ಮಡುವಿನೊಳಗೆ ಹಾರಿದ ಕೃಷ್ಣ? ಅಲ್ಲಿಂದ ಅಲ್ಲೇ ನೀರೊಳಗೆ ಹಾರಬಹುದಾಗಿತ್ತಲ್ಲ ಅಂತ ವಾದಾಸ್ವಾಮಿಗಳು ಹಿಂಗೆ ಉತ್ಪ್ರೇಕ್ಷೆ ಮಾಡಿದರು. ಕಾಲಿಯ ನೀನು ಎಲ್ಲೇ ಹೋಗು, ಎಷ್ಟು ಆಳಕ್ಕೆ ತಳಗೆ ನೀ ಇಳಿ, ನಾ ಅಲ್ಲಿಯೂ ಬಂದು ನಿನ್ನನ್ನು ತೊಗೊಂಡು ಬರ್ತೀನಿ ಮ್ಯಾಲೆ ಅಂತ ತೋರಿಸ್ಲಿಕ್ಕೆ ಭಾಳ ಮೇಲಿಂದ ಜಿಗಿದ್ರೆ ಭಾಳ ನೀರೊಳಗೆ ತಳಗೆ ಹೋಗ್ಲಿಕ್ಕೆ ಬರ್ತದೆ. ಅಲ್ಲಿಂದ ಜಿಗಿದ್ರೆ ಅಲ್ಲಲ್ಲೇ ಹೋಗಕ್ಕೆ ಕೈ ಬಡಿಲಿಕ್ಕೆ ಬರ್ತದೆ, ತಳಗೆ ಹೋಗ್ಲಿಕ್ಕೆ ಬರೋಲ್ಲ. ಅದಕ್ಕೆ ಮ್ಯಾಲಿಂದ ಹಾರ್ತಿರ್ತಾರೆ. ಅದಕ್ಕೆ ಕೃಷ್ಣ ಕದಂಬ ವೃಕ್ಷಂ ಅಧಿರುಹ್ಯ ಅವನು ಹಾರಿದ. ಆಸ್ಫೋಟ್ಯ ಒಳ್ಳೆಯ ಆಸ್ಫೋಟನೆ ಮಾಡ್ತಾ ನೆಪತತ್ ವಿಶೋಧೆ ಅದರೊಳಗೆ ಮುಳುಗಿದ ಕೃಷ್ಣ ಪರಮಾತ್ಮ. ಆವಾಗ ಅಲ್ಲೇ ಮತ್ತು ಅಂತರ್ಹೃದಿ ಆ ಕಾಲಿಯನನ್ನು ಹೊರಗೆ ತಂದ ಕೃಷ್ಣ. ಹೊರಗೆ ತಂದು ಕಾಲಿಯನ ಬಾಲವನ್ನು ಕೈಯೊಳಗೆ ಹಿಡಿದ ಕೃಷ್ಣ. ಅವನ ಹೆಡಿ ಮೇಲೆ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದ. ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸಾ ಜಗಾಮ. ಕೃಷ್ಣ ಆ ಹಾವಿನ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ, ಅದರ ಬಾಲ ಹಿಡಿದು. ಅಲ್ಲ, ಕೃಷ್ಣ ಬರೋ ಮುಂದೆ ಬಲರಾಮನ ಬಿಟ್ಟು ಬಂದಿದ್ದಂತ. ಈ ಕಾಲಿಯನ ಏನು ಕಾಳಿಂಗ ಮರ್ದನ ಅಂತೇನು ಕೃಷ್ಣ ಕರೀತಾರೆ, ಕಾಳಿಯ ಮರ್ದನ ಕೃಷ್ಣ ಅವನ ಪ್ರತಿಮಾವ. ಒಂದು ಹಾವು ಅದರ ಹೆಡಿ ಮೇಲೆ ಕೃಷ್ಣ ಕುಣಿಲಿಕ್ಕೆ ಹತ್ತಾನ, ಅದರ ಬಾಲ ಕೈಯಾಗಿ ಹಿಡ್ದಾನೆ. ಮಧ್ವಾಚಾರ್ಯರು ಕೆಲವು ಈ ಅಜಮಾರು ಮಠ ಇತ್ಯಾದಿಗಳಿಗೆ ಆ ಮಠದ ಮೂಲ ಪುರುಷರಿಗೆ ಇಂಥ ಪ್ರತಿಮಾನೆ ಕೊಡ್ತಾರೆ ಪೂಜಾಕ್ಕ. ಕಾಲಿಯ ಮರ್ದನ ಕೃಷ್ಣ, ಅದು ಕೃಷ್ಣನ ಒಂದು ರೂಪ, ಅದು ಉಪಾಸನಾ ರೂಪ. ಅದನ್ನು ಯಾಕೆ ಉಪಾಸನಾ ಮಾಡಬೇಕು?
ಅದಕ್ಕಾಗಿ ಇದು ಕಾಳಿಯನ್ನು ಮರ್ದನೆ ಮಾಡುವ ಪ್ರಸಂಗದ ಕಾಳಿಯ ಒಬ್ಬ ಪ್ರಚಂಡ ಹಾವು ನಾಗ. ಬಲರಾಮ ಮೂಲಭೂತವಾಗಿ ಅವನು ಶೇಷಾವತಾರ. ಏನಾದರೂ ಈ ಜಾತೀಯತ ಅಂತಂಬುದೇನಾದರೂ ಸ್ವಲ್ಪ ಹೋಗೋದು ಕಡಿಮೆ, ಅಲ್ಲ ಉತ್ಪ್ರೇಕ್ಷೆ ಮಾಡ್ತಾರೆ. ಇದು ಹೋಗೋದಿಲ್ಲ. ಯಾರೇ ಇರಲಿ, ಯಾವ ಆಗ್ತಾನೆ CM PM MP ಅವ್ನು ತನ್ನ ಜಾತಿಯವ್ರನ್ನೇ ತನ್ನ ಸುತ್ತಮುತ್ತ ತಂದಿಟ್ಟೋಗ್ತಾನೆ. ಅದು ಎಲ್ಲ ಕಡೆ ಕಾಮನ್ ಥಿಂಗ್. ಅದು ಅವನು ಸಾರಿಗೆ ಮಂತ್ರಿ ಇದ್ದ ಮುಸಲ್ರಾಮ. ಎಷ್ಟು ಮಂದಿನ ತುಂಬಕ್ಕವ? 100ಕ್ಕೆ 75-80% ಮಂದಿ ಎಲ್ಲ ಮುಸ್ಲಿಮರನ್ನೇ ತುಂಬಿದ್ದೆ, ಡ್ರೈವರ್ಸನ್ನ KSRTC ಒಳಗೆ. ಲಾಲು ಬಂದ, ಇದ್ದು ಬಿಹಾರಿಗಳನ್ನೆಲ್ಲ ರೈಲ್ವೆದಾಗ ತುರುಕಿ ಹೋದವ. ಹೌದದ, ಇದು ಅವ್ರವ್ರ ಭಾಷಾ ಅವ್ರವ್ರ ಜಾತೀಯತೆ ಅಂಬುದು ಈ ಜಗತ್ತಿನಾಗ. ಅದಕ್ಕೆ ಬಲರಾಮ್ಗೆ ಆ ಕಾಲಿನ ಮೇಲೆ ಕೃಷ್ಣ ಕುಣಿಯೋದು ನೋಡಿ ನಮ್ಮ ಜಾತಿಯ ಅವನಿಗೆ ಶಿಕ್ಷಾ ಕೊಡಿ ಹೇಳ್ತಾನೆ ಕೃಷ್ಣ ಅಂತ ಸ್ವಲ್ಪ ಅವನಿಗೆ ಮನಸ್ಸಿಗೆ ಅಸಮಾಧಾನ ಆದಿತ್ತು ಅಂತ ತಿಳ್ಕೊಂಡೆ. ಬಹುಶಃ ಕೃಷ್ಣ ಅವನು ಬಿಟ್ಟು ತಾವೊಬ್ಬನೇ ಬಂದಂತ. ಬರುವಾಗೆ ಬಂದ ಮೇಲೆ ಹಾರಿದ, ಮೇಲೆ ಎತ್ತಿದ, ಅದರ ಹೆಡಿ ಮೇಲೆ ಫಣದ ಮೇಲೆ ಕುಣಿಯೋ ರಂಗ ಕುಣಿಲಿಕ್ಕೆ ಶುರು ಮಾಡಿದ. ಬಾಲ ಎತ್ತಿ ಹಿಡ್ದ. ಹಿಂಗೆ ಯಾಕೆ ಬಾಲ ಎತ್ತುದು ಯಾಕೆ, ಹೆಡಿ ಮೇಲೆ ಕುಣಿಯೋದು ಯಾಕೆ ಅಂತ. ಅಲ್ರಿ ಬ್ಯಾಲೆನ್ಸ್ ಹಾವಿನ ಹೆಡಿ ಮೇಲೆ ಕುಣಿಯೋದು ಅಂದರೆ ಅದೇನು ಸಪಾಟ ನೆಲನ ಅಲ್ಲ, ಆಮೇಲೆ ಕುಣಿಯೋದು ಕಷ್ಟ. ಅದು ಕೈಯಾಗ ಒಂದು ಬ್ಯಾಲೆನ್ಸ್ ಇರಲಿ ಅಂತ ಬಹುಶಃ ಬಾಲ ಹಿಡಿದಿರ್ಬೇಕು. ಅದೇನು ಅಲ್ಲಿ ಬಿಡ್ರಿ ಅಂದರು ಇನ್ನೊಬ್ಬರು ಆಚಾರ್ಯರು, ವಲ್ಲಭಾಚಾರ್ಯರು, ವಾದರಾಜ ಸ್ವಾಮಿಗಳು. ಇಲ್ಲ ಹಿಂಗದ. ಈಗ ಅದು ಇಲ್ಲಿ ಬಿಡ್ರಿ ಸಮಸ್ಯೆ. ಹಿಂದಕ್ಕೆ ನಳ ಬರ್ತಿತ್ತು. ಬಂದ ನಳ ಒಂದು ಟ್ಯಾಂಕೋ ಒಂದು ಹಂಡಿನೋ ಮಾಡಿರ್ತಿದ್ರು, ಅದಕ್ಕೊಂದು ಪೈಪ್ ಹಚ್ತಿದ್ರು. ಆ ನಳದಿಂದ ಅದಕ್ಕೆ ಪೈಪ್ ಹಚ್ಚಬೇಕು. ಅದನ್ನು ಪೈಪ್ ಖಾಲಿ ಮಾಡೋದು ಹೆಂಗೆ? ಒಂದು ಬಾಜು ಎತ್ತಿ ಹಿಡಿದ್ಬಿಟ್ರೆ ಇನ್ನೊಂದು ಬಾಜುದಿಂದ ಆ ನೀರೆಲ್ಲ ಸೋರಿ ಹೋಗ್ತಿರ್ತದೆ. ಒಂದು 5 ಫುಟ್ 6 ಫುಟ್ದೇನೇನು ಪ್ಲಾಸ್ಟಿಕ್ ಪೈಪ್ ಇರ್ತಾವಲ್ಲ, ಅವು ನಳಕ್ಕೆ ಹಚ್ಚಿರ್ತಾರೆ. ಆ ಪಾತ್ರೆ ಒಳಗೆ ಬೀಳಲಿಕ್ಕೆ ಅದನ್ನು ಖಾಲಿ ಮಾಡೋದು ಅಂದರೆ ಹೆಂಗೆ ಖಾಲಿ ಮಾಡೋದು ಅಂತ ಅಡ್ಡ ಹಿಡಿದ್ರೆ ನೀರು ಹಾಗೆ ಉಳಿತಾವೆ. ಅದಕ್ಕೆ ಒಂದು ಎತ್ತಿ ಹಿಡಿದು ಇನ್ನೊಂದು ನೀರಿಂದ ಒಳಗಿಂದ ಎಲ್ಲ ನೀರು ಸೋರಿ ಹೋಗ್ತಾವೆ. ಹಂಗೆ ಇವನೊಳಗಿರ್ತಕ್ಕ ಎಲ್ಲ ವಿಷ ಖಾಲಿ ಮಾಡಬೇಕು ಅಂತ ತಿಳ್ಕೊಂಡೆ ಬಾಲ ಎತ್ತಿ ಹಿಡಿದ್ರು ಒಳಗಿನ ವಿಷ ಎಲ್ಲ ಸೋರಿ ಹೋಗಿರ್ಬೇಕು. ಅದಕ್ಕೇ ಮುದ್ದಾಮ್ ಹಿಂಗೆ ಹಿಡ್ದ ನೀನು ಕೃಷ್ಣ. ಹಾಗೆಲ್ಲ ಅಲ್ಲಿ ಬಿಡ್ರಿ. ಹಂಗಾಗೇನು ಮನುಷ್ಯಗೆ ಕಡಿಯೋದು ಹಾವಿನ ಬಾಯೋ ಹಾವಿನ ಬಾಲೋ? ಬಾಯಿ. ಅಪರಾಧ ಮಾಡಿದ್ದು ಬಾಯಿ, ನಿರಪರಾಧಿ ಆದದ್ದು ಬಾಲ. ಅದಕ್ಕೆ ದೇವರು ಬಾಲ ಎತ್ತಿ ಹಿಡ್ದ. ಅದು ನಿರಪರಾಧಿ ಅದ, ಯಾರಿಗೂ ಕಡಿಯೋದಿಲ್ಲ, ಪಡೆಯೋದಿಲ್ಲ, ಹೊಡೆಯೋದಿಲ್ಲ, ಏನೂ ಮಾಡಲ್ಲ. ನಾನು ಯಾವಾಗಲೂ ನಿರಪರಾಧಿಗೆ ಯಥಾಪರಾಧಂ ನಾನು ದಂಡದಾತ. ಅಪರಾಧ ಯಾವುದು ಮಾಡಿದ, ಎಷ್ಟು ಮಾಡಿದ ಅಷ್ಟೇ ದಂಡವನ್ನು ದೇವರು ಕೊಡ್ತಾನೆ. ಅದಕ್ಕೆ ಅದು ನಿರಪರಾಧಿಯಾದ ಬಾಲ. ಅದಕ್ಕೆ ಯಾಕೆ ನಾವು ಕುಣಿಬೇಕು, ಹೊಡಿಬೇಕು? ಅದು ಒಳ್ಳೇದು. ಪಾಪ ಬಾಲ ಏನು ಮಾಡಲಿಲ್ಲ, ಅದಕ್ಕೆ ಅನುಕೂಲ ಮಾಡಿರ್ಬೇಕು. ಮಂದಿಗಂತೂ ಹಿಂಸೆ ಕೊಟ್ಟಿಲ್ಲಲ್ಲ, ಅದಕ್ಕೆ ಆ ಬಾಲ ಎತ್ತಿ ಹಿಡ್ದ. ಅದು ನಿರಪರಾಧಿ ಅಂತ. ಹೆಡಿ ಅಪರಾಧ ಮಾಡಿದ್ದು ಅಂತ ಅದಕ್ಕಷ್ಟೇ. ಆ ಅಪರಾಧ ಮಾಡಿದ ಹೆಡಿ ಭಾಗ ಅಂತೇನಿತ್ತು ಅದಕ್ಕಷ್ಟೇ. ಮತ್ತು ಕೆಲವು ಶಿಕ್ಷಾವ, ಕೆಲವು ಇಸ್ಲಾಮಿಕ್ ಶಿಕ್ಷಾ ನಮ್ಮಲ್ಲಿ ಯಾವ ಅವಯವದಿಂದ ಅವರು ಅಪರಾಧ ಮಾಡ್ಯಾರ, ಕೈ ನೋವು, ಅದನ್ನಷ್ಟೇ ಕತ್ತರಿಸ್ತಾನೆ. ಹಾಗೆ ಮತ್ತು ಭಗವಂತ ಅಪರಾಧ ಮಾಡಿದ್ದು ಮುಖ, ಬಾಲೇನಲ್ಲ. ಅದಕ್ಕೆ ಬಾಲವನ್ನು ಎತ್ತಿ ಹಿಡಿದು ಅದಕ್ಕೆ ಪುರಸ್ಕಾರ ಮಾಡಿ ಗೌರವಿಸಿದ. ಅದು ನಿರಪರಾಧಿ ಅಂತ ತೋರಿಸಿದ. ಇದು ಅಪರಾಧ ಮಾಡಿದ ಮುಖ, ಬಾಯಿ ಮೇಲೆ ಕೂದ ಕೃಷ್ಣ ಅಂತ ನನಗೆ ಅನ್ನಿಸ್ತದೆ ಅಂತ. ಕಾಲಿಯ ಮೇಲೆ ಕೃಷ್ಣ ಕುಣಿದಾಗ ಅನೀನದ ಪದ್ಮಭವೋ ಮೃದಂಗಂ. ಬ್ರಹ್ಮದೇವರು ಮೃದಂಗ ಬಾರಿಸಿದಂತ ಕೃಷ್ಣನ ಕುಣಿತಕ್ಕೆ ಬ್ರಹ್ಮದೇವರು ಮೃದಂಗವಾದನ. ಹನುಮಂತ ಭಾರಿಯಾದ ಹಾಡುಗಳನ್ನು ಹಾಡಿದ. ತಾಳ ಕಪರ್ದಿ ಶಿವ ತಾಳ ಹಾಕಿದ. ನನರ್ಥ ಗೋಪಾಲಕ ಬಾಲಮೌಲಿ, ಬಾಲಗೋಪಾಲಕ ಕುಣಿದ ಅಂತ.
ಇದು ವಾದರಾಜರು ಹೇಳಿದ ಮಾತು, ಇಲ್ಲಿ ಬಂದ ಮಾತು. ಮೂಲತಃ ನಮ್ಮ ಕನಕದಾಸರು ಇದನ್ನ ಅನುವಾದ ಮಾಡಿದರು. ದೇವಿ ಅವರು ಕುರುಬ್ರು ಹೆಂಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಯಾರ ಪಾಪ. ದೇವಿ ನಮ್ಮ ದ್ಯಾವರು ಬಂದಾರ, ಬನ್ನೀರೇ ನೋಡ ಬನ್ನೀರೇ. ದೇವಿ ನಮ್ಮ ದ್ಯಾವರು, ದೇವರು ದ್ಯಾವರು ಬಂದಾರ, ಬನ್ನೀರೇ ನೋಡ ಬನ್ನೀರೇ. ಭರಮಪ್ಪ, ಈ ಭರಮಪ್ಪ ಅಂತ ಒಂದು ಶಬ್ದ ಬಂದದ್ದು ನೋಡ್ರಿ, ಅದು ಬ್ರಹ್ಮ ಎಂಬ ಶಬ್ದದ ಅಪಭ್ರಂಶ ಭಾಷಾ. ಅದು ಭರಮಪ್ಪ ಭರಮಪ್ಪ ಅಂತ. ಅದಕ್ಕೆ ಒಳ್ಳೊಳ್ಳೆಯ ಏನು ಮೃದಂಗವನ್ನು ಭರಮಪ್ಪ ಹಾಕ್ಯಾನು. ಭರಮಪ್ಪ ಒಳ್ಳೆಯ ಮೃದಂಗವನ್ನು ಬಾರಿಸ್ತಾ ಇದ್ದಾನೆ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು. ಒಳ್ಳೊಳ್ಳೆ ಪದಗಳನ್ನು ಹನುಮಪ್ಪ ಹಾಡಿ ಹೇಳ್ತಾನೆ. ತಾಳವ ಶಿವನಪ್ಪ ಮೆಟ್ಯಾನ್ ಬಾ, ನಮ್ಮ ತಾಳಗಳನ್ನು ಶಿವಪ್ಪ ಹಾಕ್ಯಾನ. ಅದಕ್ಕೆ ದೇವಿ ನಮ್ಮ ದ್ಯಾವರು ಬಂದಾರ, ಬನ್ನೀರೇ ನೋಡ ಬನ್ನೀರೇ ಅಂತ ಒಂದು ಸುಂದರವಾದ ಪದ್ಯವನ್ನು ಅದೇ ಭಾಷಾದಾಗ ಕನಕದಾಸರು ಮಾಡ್ಯಾರ. ಭಾರಿ ಮಾಡ್ಯಾರ. ಅದರ ಚಂದದ ಶಬ್ದ, ಅದರೊಳಗೆ ಇವೆಲ್ಲ ವಿಷಯಗಳನ್ನು ತಂದದ್ದು. ನಿಮ್ಗೆ ಆಶ್ಚರ್ಯ, ಈ ಜಾನಪದ ಅಥವಾ ಇದು ಏನು ಸಂಸ್ಕೃತಿ ಅಂತ ನಾವು ಕಾಣ್ತೀವಿ, ಅವರು ಬಳಸುವ ಶಬ್ದಗಳೆಲ್ಲ ಸಂಸ್ಕೃತದ ಈ ದೇವತೆಗಳ ಸ್ವಲ್ಪ ಅಪಭ್ರಂಶವಾಚಕ. ಬ್ರಹ್ಮ ಹೋಗಿ ಭರಮಾಗ್ಯಾನ. ಹಿಂಗೆ ಎಲ್ಲ ಈ ಗ್ರಾಮೀಣವಾದ ದೇವತೆಗಳ ಪ್ರಚಲಿತ ಎಲ್ಲ ಹೆಸರುಗಳು ಸಂಸ್ಕೃತದ ಮೂಲಭೂತವಾದ ಒಬ್ಬ ದೇವತೆಗಳ ಒಂದೊಂದು ವಿಕೃತಿಯನ್ನು ಪಡ್ಕೊಂಡೇ ಬಂದಿರತಕ್ಕ ಹೆಸರುಗಳು ಅವೆಲ್ಲ. ಹಾಗೆ ಕೃಷ್ಣ ಕುಣಿತಾ ಇದ್ದಾನೆ. ಅದರ ಕಾಳಿಂಗನ ಮೇಲೆ ಕುಣಿಯುವಾಗ ಕಾಳಿಂಗನ ಮಡದಿಯರು ಬಂದರು. ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನಮ್ಮ ಯಜಮಾನರು ಅಪರಾಧ ಮಾಡ್ಯಾರ, ದಯವಿಟ್ಟು ನೀವು ಕ್ಷಮ ಮಾಡಿರಿ ಅಂತ ಅವನು ಬೇಡ್ಕೊಂಡ. ಅವನ ಇಬ್ಬರು ಮಡದಿಯರು, 2 ಹಾವುಗಳು, ಹೆಣ್ಣು ಹಾವು, ಅವು ಬಂದು ಕೃಷ್ಣನ ಬೇಡ್ಕೊಳ್ಳಿಕ್ಕೆ ಹತ್ತು. ಮತ್ತು ಭಗವಂತ ಹೆಂಗಾರು ಮಾಡಿ ನಮ್ಮ ಯಜಮಾನರನ್ನು ಮತ್ತು ನಾಗಪತ್ನಿ ಊಚು ನ್ಯಾಯೋ ಹಿ ದಂಡ, ಅಪರಾಧ ಮಾಡಿದಾಗ ದಂಡವನ್ನು ಕೊಡಬೇಕು, ಇದು ಉಚಿತ, ಇದು ನಿಜ. ಅದಕ್ಕಾಗೇ ಖಲನಿಗ್ರಹಾಯ ನಿನ್ನ ಅವತಾರದ ಅದರ ರಿಪೋ ಸುತಾನಾಮಪಿ ತುಲ್ಯ ದೃಷ್ಟೇ. ಮತ್ತು ನೋಡು, ನಮ್ಮ ಕಡೆಗೆ ಮಾರಿ ನೋಡಿ ನಮ್ಮ ಮನೆಯವರಿಗೆ ಅಂತ ಶಿಕ್ಷಾ ಕೊಡೋದು ಕಡಿಮೆ ಮಾಡು ಅಂತ ಬೇಡ್ಕೊಂಡ್ರು ಅವರೆಲ್ಲರೂ. ವಲ್ಲಭಾಚಾರ್ಯರು ವಾದಾಸ್ವಾಮಿ ಹೇಳ್ತಾರೆ, ಏನು ಹೇಳಿದರು? ತಥಾಹಿ ನಾರಿ ಮೃದುಭಾಷಣೇನ ನಕಸ್ಯ ಚಿತ್ತಂ ಮೃದುತಾಮುಪೈತಿ. ನಾರಿ ಮೃದುಭಾಷಣೇನ, ಹೆಣ್ಮಕ್ಕಳು ಬಂದು ಮೃದುವಾಗಿ ಬೇಡ್ಕೊಂಡಾಗ ಎಷ್ಟೇ ಕಠೋರ ಪುರುಷರಿರಲಿ ಅವನ ಹೃದಯನೂ ಕರಗಿ ಹೋಗ್ತದೆ. ಅದಕ್ಕೆ ನಮ್ಮ ಕೃಷ್ಣನ ಹೃದಯ ಕರೀತಂತ. ನಾರಿ, ಅದಕ್ಕೆ ಕೆಲವರು ನೌಕರಿ ಒಳಗೆ ಸಿಕ್ಕಂಗೆ ತಿಂದು ಸಸ್ಪೆಂಡ್ ಆಗ್ತಾರೆ. ಆಮೇಲೆ ಹೆಣ್ಣಂದನ್ನು ಕಳಿಸ್ತಾರೆ ಆ ಮ್ಯಾಲಿನ ಡೈರೆಕ್ಟರ್ನ ಕಡೆ. ನೋಡಿರಿ ನಮ್ಮ ಮನೆಯವರು ಏನೋ ಸ್ವಭಾವನೆ ಹಂಗದ, ಅವ್ರು ಏನೋ ಮಾಡ್ಯಾರ, ತಪ್ಪು ಮಾಡ್ಯಾರ, ಅದಕ್ಕೆ ನಾವೆಲ್ಲರೂ ಮತ್ತು ನೀವೀಗ ಅವ್ರು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ರಿ ಅಂದರೆ ನಮ್ಮೆಲ್ಲರೂ ಉಪಜೀವನ ಏನದ, ಮತ್ತು ನಾವು ಬೀದಿಗೆ ಇಳಿಬೇಕಾಗ್ತದೆ. ದಯವಿಟ್ಟು ಹೆಂಡತಿ ಮಕ್ಕಳ ಕಡೆಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಮತ್ತು ಅವ್ರನ್ನ ಕ್ಷಮ ಮಾಡಿರಿ ಅಂತ ಈ ಎಲ್ಲ ಆಫೀಸ್ನಾಗೂ ಬೇಡ್ಕೊಂಡು ಹಂಗೆ ಈ ನಾಗಪತ್ನಿಯರು ಬಂದು ತಥಾಹಿ ನಾರಿ ಮೃದುಭಾಷಣೇನ ನಕಸ್ಯ ಚಿತ್ತಂ ಮೃದುತಾಮುಪೈತಿ. ಈ ನಾರಿಯರು ಬಂದು ಬೇಡ್ಕೊಂಡ್ರೆ ಯಾರು ಮನಸ್ಸು ಕರಗುವುದಿಲ್ಲ ಹೇಳ್ರಿ, ಎಂಥವ್ರಾದ್ರೂ ಕರಿಗೆ ಬಿಡ್ತಾರೆ, ಎಸ್ ಅಂತಾರಂತ. ಅದಕ್ಕೆ ಅವ್ರ ಹೆಣ್ಮಕ್ಳು ಹೇಳಿದ್ರು ಅಂದರೆ ಕೇಳಲಿಕ್ಕೆ ಬೇಕಾಗ್ತದೆ, ಅಲ್ಲ ದೊಡ್ಡವರು ಕೇಳ್ತಾರಂತ. ಅವ್ನು ಯಾವನೋ ಒಂದು ಪುಸ್ತಕ ಬರ್ದಾನೆ ದೇವರಾಜ ಅರಸರ ಬಗ್ಗೆ. ದೇವರಾಜ ಅರಸರ ಕಡೆಯಿಂದ ಏನಾದ್ರು ಕೆಲಸ ಮಾಡಿಸಿ ಹೋಗ್ಬೇಕಾಗಿದ್ರೆ ಅವರು ಅಮ್ಮಣ್ಣಿ ಅಂತೇನು ಅವ್ರ ಮನೆಯವರಿದ್ದರು, ಅವ್ರ ಹತ್ರ ಹೋಗ್ತಿದ್ದನು. ಅಮ್ಮ ಹಿಂಗಾಗೈತೆ ನೋಡ್ರಿ. ಅವ್ರು ಹೋಗಿ ಇಲ್ಲ ಪಾಪ ಅವ್ರ ಕೆಲಸ ಅಂತ, ಅವ್ರಿಗೆ ಹಿಂಗೆ ಸಮಸ್ಯೆ ಆದ, ನೀವು ಅವ್ರಿಗೆ ಸ್ಯಾಂಕ್ಷನ್ ಮಾಡಬೇಕು, ಎಸ್ ಅಂತಿದ್ರು. ಆ ಮನೆಯವ್ರು ಹೇಳಿದ್ರು ಅಂದರೆ ಹೆಣ್ಮಕ್ಳು ಹೇಳಿದ್ರು, ಯಾರು ಒಲ್ಲೆನ್ನು ಗಂಡಸು ಪಾಪ ಯಾರೂ ಇಲ್ಲ, ಊರಿಗೆಲ್ಲ ಸರ್ದಾರ, ಮನೆ ಹೆಂಡತಿಗೆ ಪಿಂಜಾರ ಅಂತ ಜಗತ್ತಿನ ಹಿಂಗೆ ಗಾದಿ ಮಾತೇ ಇದೆ ಅಂತ ಅದನ್ನು ಉತ್ಪ್ರೇಕ್ಷೆ ಮಾಡ್ತಾರೆ. ಕೃಷ್ಣ ಕಾಳಿಯನನ್ನು ಕೊಲ್ಲಲಿಲ್ಲ. ಏನು ಮಾಡಿದ ಕಾಳಿಯ? ಇಲ್ಲಿಂದ ರಮಣಕ ಅಂತ ಒಂದು ದ್ವೀಪದ, ರಮಣಕ ಅಂತ ದ್ವೀಪ, ಆ ದ್ವೀಪಕ್ಕೆ ಹೋಗು, ನೀನು ಇಲ್ಲಿ ಇರಬೇಡ. ಪಾಪ ಗೋವುಗಳಿಗೆ
ಗೋಪಾಲಕರಿಗೆ ಬಿಸಿಲಿನೊಳಗೆ ದಣದು ಬಂದು ಅವ್ನು ನೀರು ಕುಡಿಲಿಕ್ಕೆ ಅಂತ ಅವು ಬರಬೇಕು. ಈ ನಿನ್ನ ಈ ದೂಷಿತವಾದ ನೀರು ಕುಡಿದು ಅವಕ್ಕೆ ಪ್ರಾಣಕ್ಕೆ ತೊಂದರೆ ಬರ್ತಾಯಿದೆ, ನೀ ಇಲ್ಲಿಂದ ಹೊರಡು ಅಂತ ಅವನನ್ನು ಹೊರಡಿಸಿದರು. ಕೃಷ್ಣನ ಪಾದಗಳು ಆ ಹೆಡಿ ಮೇಲೆ ಮುಡಿದ್ದು ಅಂತ. ಅದಕ್ಕೊಂದು ಮಾತು ಬಂತು ಭಾಗವತಾಗ, ದೇವರು ನಿಗ್ರಹ ಮಾಡ್ತಾನೆ, ಅದು ಅನುಗ್ರಹನೇ ಆಗಿರ್ತದೆ. ನಿಗ್ರಹ ಕಷ್ಟ, ಭಕ್ತರಿಗೆ ಭಾರಿ ಕಷ್ಟಪಟ್ಟ, ಏನೇನೋ ಆಪತ್ತುಗಳು ವಿಪತ್ತುಗಳು ಇವರು ಬಯಸಿದ ಕೆಲಸ ಒಂದೂ ಆಗಲಿಲ್ಲ. ಭಾಳ ದೃಷ್ಟಿಯಿಂದ ಹಾನಿಯಾಯಿತು ಅಂತ ಭಕ್ತರು ತಿಳ್ಕೊತಾರೆ. ಅಲ್ಲ, ಇದು ದೇವರು ಮಾಡಿದ ನಿಗ್ರಹ ಅಂತ ಇವ್ರು ತಿಳ್ಕೊಂಡಿರ್ತಾರೆ, ಅದು ಅನುಗ್ರಹನೇ ಆಗಿರ್ತದೆ. ನಮಗಿಂತ ಸರ್ವೋತ್ತಮನಾದ ನಿಯಾಮಕನಾದ ದೇವರು ನಮ್ಮ ಹಿತಕ್ಕಾಗಿಯೇ ಆ ಪರಿಸ್ಥಿತಿಗಳನ್ನು ತಂದು ಕೊಟ್ಟಿರ್ತಾನೆ ಅಂತಂಬುವ ತಿಳುವಳಿಕೆ ನಮಗಿರಲಿಲ್ಲ. ಆ ಕುಂತಿಗೆ ಒಬ್ಬಾಕಿಗಿತ್ತು, ವಿಪದ ಸಂತನ ಶಶ್ವತ್ ತತ್ರ ಜಗತ್ಪತಿ ಅಂತ ಕುಂತಿ ಇತ್ತು. ಇವರು ಯಾರಿಗೂ ಇರಲಿಲ್ಲ ಹಂಗೆ. ಆದ್ದರಿಂದ ಕೃಷ್ಣನ ಪಾದಗಳು ಈ ಕಾಲಿಯನ ಹೆಡೆಯ ಮೇಲೆ ಮುಡಿದ್ದರಿಂದ ಮುಂದೆ ಯಾವಾಗಲೇ ಗರುಡ ಹಂಗದು ಸೌಭರಿ ಋಷಿಗಳ ಶಾಪದಿಂದ ಪೀಡಿತವಾದ ಪ್ರದೇಶ ಇದು. ಇದನ್ನು ಬಿಟ್ಟು ಈ ಕಾಲಿಯ ಹೊರಗೆ ಬಂದಾನ. ನಾವು ತಿನ್ನಲಿಕ್ಕೆ ಅಡ್ಡಿ ಇಲ್ಲ ಅಂತ ಏನಾದ್ರು ಗರುಡು ಬಂದ ಅಂದರೆ ದೇವರ ಪಾದ, ವಿಷ್ಣು ಪಾದ ಮುಳಿದ್ದನ್ನು ನೋಡಿ ಬಿಟ್ಟು ಹೋಗ್ತಿದ್ದ. ಯಾಕೆ ಇದು ದೇವರ ಕೃಪಾಕ್ಕೆ ಪಾತ್ರ ಆಗ್ಯದ. ಅವನ ಪಾದಗಳ ಮುಳ್ಯಾವ, ಅವನ ಪಾದ ಸ್ಪರ್ಶವಾದ ಈ ಹಾವನ್ನು ನಾವು ಮುಟ್ಟಬಾರ್ದು ಅಂತ ಅದಕ್ಕೆ ಸೆಕ್ಯುರಿಟಿ ಸಿಕ್ಕಂಗೆ ಆಗ್ತದೆ. ಪಾದ ಮುಡಿದ್ದು ಅದು ಕುಣಿದದ್ದು, ಕುಣಿದ ಹಿಂಸಾ ಮಾಡಿದ, ಹೆಡಿ ಮೇಲೆ ತೊಂದರೆ ಕೊಟ್ಟ, ನಿಗ್ರಹ ಮಾಡಿದ ದೇವರು ತಪ್ಪು ತಿಳ್ಕೊತೀರಿ ನಾವು. ದೇವರು ಯಾವಾಗ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಅವಮಾನ ಮಾಡ್ತಾನೋ ಅಸಫಲ ಆಗ್ತಾರೆ, ಅಯಶಸ್ವಿ ಆಗ್ತಾರೆ, ತೊಂದರೆ ಆಗ್ತದೆ, ಭಾರಿ ಕಷ್ಟಗಳು ಬರ್ತಾವೆ, ಆಪತ್ತು ವಿಪತ್ತುಗಳೇ ಬರ್ತಾವೆ. ಒಮ್ಗಿಲೆ ದೇವರನ್ನು ಬೈಲಿಕ್ಕೆ ಹೋಗಬೇಡ್ರಿ. ಬರೋಬ್ಬರಿ ದೇವರು ಅಷ್ಟರಿಂದ ಬಗೆಹರಿಸಿರ್ತಾನೆ. ಮುಂದೆ ನಿಮಗೆ ಅದು ಏನಾಯ್ತು, ಯಾವುದೋ ಒಂದು ಟ್ರೈನ್ ಸಿಗ್ಬೇಕಾಯ್ತು, ನೀವು ಹೋಗೋದಕ್ಕೆ ಬರೋಬ್ಬರಿ 1 ಮಿನಿಟ್ ಆಗಿರ್ತಾರೆ ಟ್ರೈನ್ ಹೋಗಿ. ಇಂಥವ್ರಿಗೆ ಘಟನೆ ನಡೆದಾವೆ. ಮನೆಗೆ ಬಂದ್ರಿ ಮತ್ತು ಏನು ಬೈಕೋತ್ ಬಂದ್ರಿ, ನಾವು ಏನು ಟ್ರೈನ್ 1 ಮಿನಿಟ್ನಾಗ ಸಿಗಲಿಲ್ಲ, ಹಂಗಾತು ಹಿಂಗಾತು, ಏನು ಸರಿ ಇದ್ದಿದ್ದಿಲ್ಲ, ಹಂಗಿತ್ತು ಕಾಲು ಹಂಗಿತ್ತು, ದೇವ್ರು ಹಂಗಿತ್ತು, ಹಂಗೆ ಎಲ್ಲ ಬೈಕೋದು ಹೋಗಿ ಎಷ್ಟು ದೇವ್ರಿಗೆ ಬೇಡ್ಕೊಂಡು ಹೋಗಿದ್ದೆ. ಮರುದಿವ್ಸನೇ ಗೊತ್ತಾಗ್ತದೆ ಪಾಪ ಅದು ಓಲೋ ಬಸ್ಸು ಅದೇನಾಗಿತ್ತು ಹಣೆ ಬರ ಅಂತ ಗೊತ್ತಾಗ್ಬಿಡ್ತೀನಿ. ಅವಾಗ ಅನ್ನಿಸ್ತದೆ ದೇವರು ಅದಕ್ಕೆ ಹೋಗೋದು ಅಂತ ನಿಶ್ಚಯ ಮಾಡಿದವ್ರನ್ನ ನಾವು ತಿರುಗೇನು ಬಂದ್ವಿ, ಬರೋಬ್ಬರಿ ನಮ್ಮನ್ನು ಬದುಕಿಸ್ಲಿಕ್ಕೆ ಇಂಥ ಒಂದು ಸಾವಿರಾರು ಘಟನೆ ಅವು. ದೇವರು ನಂಬಿರ್ತಾ ಇಲ್ಲ. ದೇವರು ಅಸಫಲ ಮಾಡಿದ, ಏನೋ ನಾವು ಜೀವನ ಫೇಲ್ ಆದ್ವಿ, ಅಲ್ಲಲ್ಲ ಬರೋಬ್ಬರಿ ಮಾಡಿರ್ತಾನೆ ದೇವರು. ಅದಕ್ಕೆ ಜೋ ಹುವಾ ವ ಅಚ್ಚಾ ಹಿ ಹುವಾ, ಅವ್ರು ಜೋ ಹೋಗ ವ ಅಚ್ಚಾ ಹಿ ಹೋಗ ಅಂತೊಂದು ಗೀತೆಯ ಸಂದೇಶ ಅಂತ ಇರಲಿಲ್ಲ. ಅದಕ್ಕೆ ಏನಾಗ್ಯದ ಆದದ್ದು ಎಲ್ಲ ಏನಾಗ್ಯದ ಬರೋಬ್ಬರಾಗಿರ್ತದೆ. ಅದಕ್ಕೆ ಸರಳ ಬಂದ ಪರಿಸ್ಥಿತಿಗಳಿಗೆ ಚೆಂದಾಗಿ ಹೊಂದಿಕೊಂಡು ಹೋಗೋದ್ರಾಗೆ ನಿಜವಾದ ಧಾರ್ಮಿಕತೆ ಅಡುಕಾಗ್ಯದ ಅಂತ ಕಾಲಿಯನ್ನು ಹೆಡಿ ಮೇಲೆ ಕೃಷ್ಣ ಮೂಡಿಸಿದ. ಅದಕ್ಕೇನು ತಾನು ಕೃಷ್ಣೊಮ್ಮೆ ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾ ಬಹಳ ಅನುಗ್ರಹ ಮಾಡಬೇಕಾಗ್ಯದ ಅವ್ರಿಗಿರ್ತಕ್ಕ ಅಧಿಕಾರ ಸಂಪತ್ತನ್ನು ಕಸ್ಕೊಂಡು ಬಿಡ್ತೀನಿ ನಾನು, ಯಾಕೆ ಅವ್ರಿಗೆ ಯೋಗ್ಯ ಒಳ್ಳೇದಾಗಲಿ ಅಂತ. ಅದಕ್ಕೆ ದೇವರು ಕಸ್ಕೊಂಡ ಬಂದದ್ದು ಏನಿಲ್ಲ, ನಮಗೆ ಒಳ್ಳೇದು ಮಾಡಲಿಕ್ಕೆ ದೇವ್ರು ಕೊಟ್ಟ, ಹಿಂಗೆ ಮಾಡ್ಯಾನ ಅಂತ ಸರಳ ನಾವು ತಿಳ್ಕೋಬೇಕು ಎಂಬುವ ಪ್ರಮೇಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕೃಷ್ಣ ಎಲ್ಲ ಗೋಪಾಲಕರಿಂದ ಕೂಡಿಕೊಂಡು ಮತ್ತು ಆಕಳಗಳನ್ನು ಕಾಯಿಸ್ಲಿಕ್ಕೆ ಹೋದ. ಅಲ್ಲಿ ವಿಪ್ರ ಪತ್ನಿಯರು ಅವ್ರ ಘಟನೆ. ಆ ವಿಪ್ರ ಪತ್ನಿಯರು ಅದರಿಂದ ಒಂದು ದೊಡ್ಡ ಸಂದೇಶ ಏನು ಸಿಗ್ತದೆ ನಮಗೆ ಅಂತಂದರೆ ಭಾಳ ಚಂದ ಸಂದೇಶ. ಆ ಬ್ರಾಹ್ಮಣರು ತಮ್ಮ ಹೆಣ್ಮಕ್ಕಳ ಬಗ್ಗೆ ಹೇಳ್ತಾರೆ. ಇದು ಭಾಗವತದ ಮಹಿಳೆಯನ್ನು ಕಂಡ ಬಗೆ ಅಂತ ನೀವೇನಾದ್ರು ಹೊಸ ವಿಷಯ ಇಟ್ಕೊಂಬೋದಿದ್ರೆ ಅವ್ರು ಹೇಳಿದರು, ನಾಸಾಂಗ್ ಗುರುಕುಲ ವಾಸ. ಈ ನಮ್ಮ ಹೆಣ್ಮಕ್ಕಳು ಯಾವ ಗುರುಕುಲಕ್ಕೆ ಹೋಗಿಲ್ಲ, ಯಾವ ಆಶ್ರಮಕ್ಕೆ ಹೋಗಿಲ್ಲ, ನಮ್ಮಷ್ಟು ಇವೇನು ಸ್ಟಡಿ ಮಾಡಿಲ್ಲ, ನಮ್ಮಷ್ಟು ಇವೇನು ಬಹುಶ್ರುತರು ಅಲ್ಲ, ಯಾವ ವೇದಾಂತಿಕ ಪ್ರವಚನ ಕೇಳಲಿಕ್ಕೂ ಹೋಗಿಲ್ಲ,
ಯಾವ ವೇದಾಂತದ ಪುಸ್ತಕ ಇರೋದಿಲ್ಲ. ಆದರೆ ಇವರಿಗೆ ಇರುವಷ್ಟು ದೇವ್ರ ಮೇಲೆ ನಿಷ್ಠಾ ವಿಶ್ವಾಸ ನಮಗೆ ಬರಲಿಲ್ಲ ನೋಡು. ಸ್ವಚ್ಛದು ಏನೋ ಕೃಷ್ಣ ಬಂದಾನ ಬಲರಾಮ ಬಂದಾನ ಕೊಡ್ರಿ ಎಂದು ಬೈಕ್ ಕಳಿಸಿದ್ವಿ ನಾವು. ಎಲ್ಲ ಎಲ್ಲಿ ಯಜ್ಞ ಇನ್ನೂ ಹೋಮಗಿಲ್ಲ ಯಜ್ಞಗಿಲ್ಲ ಜಪ ಆಗಿಲ್ಲ ತಪ ಆಗಿಲ್ಲ ಎಲ್ಲಿ ಹುಡುಗರು ನಡಿ ಅಂತ ಹುಡುಗರಿಗೆ ಜಪಿಸಿದ್ವಿ. ಆ ಹೆಣ್ಮಕ್ಳು ಎತ್ತಿ ತೊಗೊಂಡೇ ಹೋದದನ್ನೆಲ್ಲ. ಅವರಿಗೆ ಏನು ದೇವರು ಎಲ್ಲಿರ್ತಾನೆ ದೇವರು ಎಂಬ ಸರಿಯಾದ ಕಲ್ಪನಾ ಅದ. ಅವ್ರಿಗಿರುವಷ್ಟು ತಿಳುವಳಿಕೆ ನಾವು ಓದ್ದವ್ರಿಗೆ ನಮಗೆ ಬರಲಿಲ್ಲ. ಅದು ಒಂದು ಅನುಕೂಲ ಏನಾಗ್ಯದ ಅಂದರೆ ಇಂಥ ಹೆಣ್ಮಕ್ಳು ನಮಗೆ ಸಿಕ್ಕಾರಲ್ಲ ಹೆಂಡತಿಯರಾಗಿ ಅದೇ ಒಂದು ದೊಡ್ಡ ಭಾಗ್ಯ ನಮಗೆ ಅಂತ. ಇದನ್ನೇ ಪುರಂದರದಾಸರು ಅನುವಾದ ಮಾಡಿದರು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆಚ್ಚ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೇ ಆಯಿತು. ಈ ಕನ್ಕ್ಲೂಷನ್ ಏನದ ಇದು. ಮತ್ತು ಇಲ್ಲಿ ಕನ್ಕ್ಲೂಷನು ನಾಳೆ ಅದರ ಮುಂದಿನ ಘಟ್ಟದ ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಪಡೋಣ. ಶ್ರೀಕೃಷ್ಣ ಅರ್ಪಣೆ ಮಾಡ್ತೀನಿ.